ಬಾಗಿಲು ತೆರೆದ ತಕ್ಷಣ ಸಂಧ್ಯಾ ಎದುರು ಬರುತ್ತಿದ್ದ ವ್ಯಕ್ತಿಗೆ ಬಲವಾಗಿ ಡಿಕ್ಕಿ ಹೊಡೆದಳು. ಎದುರಿನವನು ತಕ್ಷಣ ಅವಳ ಸೊಂಟವನ್ನು ಹಿಡಿದು ಅವಳನ್ನು ಸಮತೋಲನದಲ್ಲಿ ನಿಲ್ಲಿಸಿದನು. ಮುಂದಿನ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಒಂದರ ಮೇಲೊಂದು ನೆಟ್ಟವು. ಎಲ್ಲಿ ಓಡುತ್ತಿದ್ದೀಯಾ ಎಂದು ಅವನು ಗಂಭೀರವಾಗಿ ಕೇಳಿದ. ಸಂಧ್ಯಾ ಆ ವ್ಯಕ್ತಿಯನ್ನು ತಲೆಯಿಂದ ಕಾಲಿನವರೆಗೂ ಗಮನವಾಗಿ ನೋಡಿದಳು. ಅವನು ಪೊಲೀಸ್ ಯೂನಿಫಾರ್ಮ್ ಧರಿಸಿದ್ದನು ಮತ್ತು ಖಂಡಿತವಾಗಿಯೂ ಅವಳನ್ನು ಅಪರಾಧಿ ಎಂದೇ ಭಾವಿಸುತ್ತಿದ್ದ. ಇಲ್ಲ, ನಾನು ಅಪರಾಧಿಯಲ್ಲ ಎಂದು ಅವಳು ಗಾಬರಿಯಿಂದ ತನ್ನ ಹಿಂದೆ ತೋರಿಸಿದಳು. ಅಲ್ಲಿ ಒಬ್ಬ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಆದರೆ ಎದುರು ನಿಂತಿದ್ದವನ ಗಾಢ ಕಪ್ಪು ಕಣ್ಣುಗಳಲ್ಲಿ ಕೋಪದ ತೀವ್ರತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವನ ಶರ್ಟ್ ಮೇಲೆ ಡಿಎಸ್ಪಿ ರಾಹುಲ್ ನಾಯಕ್ ಎಂಬ ಹೆಸರು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಸಂಧ್ಯಾ ಅಲ್ಲಿಂದ ಓಡಿ ಹೋಗಲು ಯತ್ನಿಸಿದಳು. ಆದರೆ ರಾಹುಲ್ ಕೂಡಲೇ ಅವಳನ್ನು ಹಿಡಿದುಕೊಂಡನು. ಇಲ್ಲ, ದಯವಿಟ್ಟು ನನಗೆ ಬಿಡಿ, ನಾನು ನಿರಪರಾಧಿ, ನಾನು ಏನೂ ತಪ್ಪು ಮಾಡಿಲ್ಲ ಎಂದು ಅವಳು ಅವನ ಕೈಗಳಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಾ ಜೋರಾಗಿ ಕಿರುಚಿದಳು. ಅದು ಪೊಲೀಸ್ ಸ್ಟೇಷನ್ಗೆ ಹೋದ ಮೇಲೆ ಗೊತ್ತಾಗುತ್ತದೆ ನೀನು ಎಷ್ಟು ನಿರಪರಾಧಿ ಅಂತ ಎಂದು ಅವನು ತಣ್ಣನೆಯ ಸ್ವರದಲ್ಲಿ ಹೇಳಿ ಅವಳನ್ನು ಲೇಡಿ ಕಾನ್ಸ್ಟೇಬಲ್ ಕಡೆ ತಳ್ಳಿದನು. ಅವಳು ತತ್ತರಿಸುತ್ತಾ ಬಿದ್ದೇ ಬಿಡುವುದನ್ನು ಕಷ್ಟಪಟ್ಟು ತಪ್ಪಿಸಿಕೊಂಡಳು. ಆದರೆ ಲೇಡಿ ಕಾನ್ಸ್ಟೇಬಲ್ ಸಂಧ್ಯಾಳನ್ನು ತುಂಬಾ ಕಠಿಣವಾಗಿ ಹಿಡಿದುಕೊಂಡಳು. ಪ್ಲೀಸ್ ರಾಹುಲ್, ನನ್ನ ಮಾತನ್ನಾದರೂ ಕೇಳಿ ಎಂದು ಸಂಧ್ಯಾ ಜೋರಾಗಿ ಕೂಗಿದಳು. ಆದರೆ ರಾಹುಲ್ ನಾಯಕ್ ಅವಳ ಕಡೆ ಸ್ವಲ್ಪವೂ ಗಮನ ಕೊಡಲಿಲ್ಲ. ಅವನು ನೆಲದ ಮೇಲೆ ಮೊಣಕಾಲಿನ ಮೇಲೆ ಕುಳಿತು ರಕ್ತದಲ್ಲಿ ನೆನೆದು ಪ್ರಜ್ಞೆ ತಪ್ಪಿ ಆ ಬಿದ್ದಿದ್ದ ವ್ಯಕ್ತಿಯನ್ನು ಗಂಭೀರವಾಗಿ ಪರಿಶೀಲಿಸುತ್ತಿದ್ದ. ಇವನನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಿರಿ ಮತ್ತು ಸಂಪೂರ್ಣ ಹೋಟೆಲ್ ಅನ್ನು ಸೀಲ್ ಮಾಡಿ ಮ್ಯಾನೇಜರ್ ಅನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೋಗಿ ಎಂದು ರಾಹುಲ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಆದೇಶ ನೀಡಿದನು. ನಂತರ ಅವನು ಕೋಪಭರಿತ ನೋಟವನ್ನು ಸಂಧ್ಯಾನ ಮೇಲೆ ಹರಿಸಿದನು. ಆಗ ಲೇಡಿ ಕಾನ್ಸ್ಟೇಬಲ್ ಅವಳನ್ನು ಬಲವಂತವಾಗಿ ಎಳೆಯುತ್ತಿದ್ದಳು. ನನ್ನನ್ನು ಬಿಡಿ, ನನಗೆ ರಾಹುಲ್ ಜೊತೆ ಮಾತನಾಡಬೇಕು ಎಂದು ಸಂಧ್ಯಾ ತನ್ನ ಕೈಗಳನ್ನು ಸಂಪೂರ್ಣ ಶಕ್ತಿಯಿಂದ ಬಿಡಿಸಿಕೊಳ್ಳಲು ಯತ್ನಿಸುತ್ತಿದ್ದಳು. ಆ ವೇಳೆ ಅವಳ ಉಗುರುಗಳು ಲೇಡಿ ಕಾನ್ಸ್ಟೇಬಲ್ನ ಕೈ ಮೇಲೆ ಬಲವಾಗಿ ಗೂಡಿದವು. ಇದರಿಂದ ಕೋಪಗೊಂಡ ಕಾನ್ಸ್ಟೇಬಲ್ ತಕ್ಷಣ ಸಂಧ್ಯಾಳ ಮುಖಕ್ಕೆ ಬಲವಾಗಿ ಹೊಡೆದಳು. ಆ ಏಟು ಬಿದ್ದ ತಕ್ಷಣ ಆ ನಾಜೂಕಾದ ಹುಡುಗಿ ದೂರ ನೆಲದ ಮೇಲೆ ಹೋಗಿ ಬಿದ್ದು ಬಿಟ್ಟಳು. ಅವಳ ಕೆನ್ನೆ ಸುಡುತ್ತಿರುವಂತೆ ಅನುಭವವಾಯಿತು. ಕಣ್ಣ ಮುಂದೆ ನಕ್ಷತ್ರಗಳು ನೃತ್ಯ ಮಾಡುವಂತೆ ಕಾಣಿಸಿತು. ಮುಂದೆ ಹರಡಿಕೊಂಡಿದ್ದ ಕತ್ತಲನ್ನು ನೋಡುತ್ತಾ ಅವಳು ಕಣ್ಣುಗಳನ್ನು ಬಲವಂತವಾಗಿ ತೆರೆದುಕೊಳ್ಳಲು ಯತ್ನಿಸಿದಳು. ಮತ್ತು ಆ ಪ್ರಯತ್ನದ ಮಧ್ಯೆ ಅವಳ ಕಣ್ಣ ಮುಂದೆ ಮಿನುಗುತ್ತಿದ್ದ ಕಪ್ಪು ಬೂಟುಗಳು ಕಾಣಿಸಿಕೊಂಡವು. ಆ ಕಪ್ಪು ಬಣ್ಣದ ಬೂಟುಗಳು ಅವಳ ಹತ್ತಿರ ಬಂದು ನಿಂತಿದ್ದವು. ಆಗ ಅವಳು ಮೇಲಕ್ಕೆ ಕಣ್ಣೆತ್ತಿ ಆ ವ್ಯಕ್ತಿಯನ್ನು ನೋಡಿದಳು. ಇಲ್ಲಿಯವರೆಗೆ ಅವಳನ್ನು ಕಿಡಿಗೇಡಿತನ ಮತ್ತು ಕೋಪದಿಂದ ಕಣ್ಣಾರೆ ಸುಡುತ್ತಿದ್ದವನನ್ನು. ಕೋಪದಿಂದ ಅವನು ಅವಳನ್ನು ಬದಿಯಿಂದ ಹಿಡಿದು ಎತ್ತಿ ಮುಂದೆ ನಿಂತಿದ್ದ ಲೇಡಿ ಕಾನ್ಸ್ಟೇಬಲ್ ಕಡೆಗೆ ಕರೆದೊಯ್ದನು. ಇದು ನಿನ್ನ ಮೊದಲ ಮತ್ತು ಕೊನೆಯ ತಪ್ಪೆಂದು ಭಾವಿಸಿ ನಿನ್ನನ್ನು ಕ್ಷಮಿಸುತ್ತಿದ್ದೇನೆ, ಕೇವಲ ನನ್ನ ಡ್ಯೂಟಿಯ ಗೌರವಕ್ಕಾಗಿ. ಇಲ್ಲದಿದ್ದರೆ ನಿನ್ನ ಕೈಯನ್ನು ಈಗಲೇ ಮುರಿದು ಇನ್ನೊಂದು ಕೈಗೆ ಕೊಡುತ್ತಿದ್ದೆ ಎಂದು ಅವನು ಗರ್ಜಿಸಿದನು. ಅವನ ಭಯಾನಕ ಧ್ವನಿಗೆ ಲೇಡಿ ಕಾನ್ಸ್ಟೇಬಲ್ ಭಯದಿಂದ ನಡುಗಿದಳು. ನಂತರ ಅವನು ಅವಳನ್ನು ಕಣ್ಣುಗಳಿಂದಲೇ ಗದರಿಸುತ್ತಾ ಸಂಧ್ಯಾಳ ಕೈಯನ್ನು ತಾನೇ ಹಿಡಿದು ಪೊಲೀಸ್ ಜೀಪ್ ಕಡೆಗೆ ಕರೆದೊಯ್ದನು. ಅವಳನ್ನು ಒಳಗೆ ತಳ್ಳಿದ ನಂತರ ತಾನು ಮುಂದೆ ಇರುವ ಸೀಟಿನಲ್ಲಿ ಕೂತನು. ಪೊಲೀಸ್ ವ್ಯಾನ್ನಲ್ಲಿ ಹಲವಾರು ಜನರನ್ನು ಬಂಧಿಸಿ ಕರೆದೊಯ್ಯಲಾಗುತ್ತಿತ್ತು. 1 ವಾರದ ಹಿಂದೆ ಡಿಎಸ್ಪಿ ರಾಹುಲ್ ನಾಯಕ್ಗೆ ಈ ಹೋಟೆಲ್ ಬಗ್ಗೆ ಕೆಲವು ರಹಸ್ಯ ಮಾಹಿತಿಗಳು ಸಿಕ್ಕಿದ್ದವು. ಇಲ್ಲಿ ಅಕ್ರಮವಾದ ಕೆಲಸಗಳು ನಡೆಯುತ್ತವೆ ಎಂಬುದು. ಇಂದು ಸರ್ಚ್ ವಾರೆಂಟ್ನೊಂದಿಗೆ ಅವನು ಈ ಹೋಟೆಲ್ ಮೇಲೆ ದಾಳಿ ನಡೆಸಿದ್ದನು. ಆ ಅಪರಾಧಿಗಳ ಮಧ್ಯೆ ಅವನಿಗೆ ಒಂದು ಹುಡುಗಿ ಸಿಕ್ಕಳು. ಅವನು ಕನಸಿನಲ್ಲಿಯೂ ಊಹಿಸದಂತಹ, ಇಲ್ಲಿ ಅವಳನ್ನು ನೋಡಬಹುದು ಎಂದು ಎಂದಿಗೂ ನಿರೀಕ್ಷಿಸದ ಹುಡುಗಿ. 2 ವರ್ಷಗಳ ನಂತರ, ಹೌದು 2 ವರ್ಷದ ದೀರ್ಘ ಕಾಯುವಿಕೆಯ ನಂತರ ಅವನು ಅವಳನ್ನು ಮತ್ತೆ ಕಂಡಿದ್ದ. ಆದರೆ ಹೋಟೆಲ್ನಲ್ಲಿ ಈ ವಿಚಾರ ಅವನ ತಲೆಯನ್ನು ಒಡೆದು ಹೋಗುವಂತೆ ಮಾಡುತ್ತಿತ್ತು. ಅವನಿಗೆ ತನ್ನನ್ನೇ ಎಲ್ಲಾದರೂ ಯಾವುದಾದರೂ ಬಾವಿಗೆ ತಳ್ಳಿಬಿಡಬೇಕೆಂದು ಅಥವಾ ಮರಕ್ಕೆ ತಲೆ ಹೊಡೆದು ಎಲ್ಲವನ್ನು ಮುಗಿಸಬಿಡಬೇಕೆಂದು ಅನಿಸುತ್ತಿತ್ತು. ಏಕೆಂದರೆ ಅವನಿಗೆ ಈಗಾಗಲೇ ಎಲ್ಲವೂ ಕೈಚೆಲ್ಲಿದಂತೆ, ಬದುಕೆ ಚೂರು ಚೂರಾಗಿ ಹೋಗುತ್ತಿರುವಂತೆ ಕಾಣಿಸುತ್ತಿತ್ತು. ಪಕ್ಕದಲ್ಲಿ ಕುಳಿತಿದ್ದ ಸಂಧ್ಯಾಳನ್ನು ನೋಡುತ್ತಾ ಅವನಿಗೆ ಅವಳನ್ನು ನಿಗ್ರಹಿಸಲು ಆಗುತ್ತಿರಲಿಲ್ಲ. ಈ ಹುಡುಗಿಯ ಕುತ್ತಿಗೆಯನ್ನೇ ಹಿಸುಕಿ ಬಿಡಬೇಕೆಂಬ ಕೋಪ ಅವನೊಳಗೆ ಉಕ್ಕಿ ಬರುತ್ತಿತ್ತು. ಕೊನೆಗೂ ಸಂಧ್ಯಾ ಆ ಹೋಟೆಲ್ನಲ್ಲಿ ಏನೂ ಮಾಡುತ್ತಿದ್ದಳು ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಆದರೆ ಅವಳು ಹೋಟೆಲ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಳು.
ಅಂದರೆ ಎಲ್ಲಾದರೂ ಈ ಅಕ್ರಮ ಕೆಲಸಗಳಲ್ಲಿ ಅವಳು ಭಾಗಿಯಾಗಿದ್ದಾಳೆ ಎಂಬ ಅನುಮಾನ ಅವನ ಮನಸ್ಸನ್ನು ಕಾಡುತ್ತಿತ್ತು. ಇತ್ತ ಸಂಧ್ಯಾ ಭಯದಿಂದ ನಡುಗಿ ಜೀಪಿನ ಸೀಟಿನಲ್ಲಿ ಕಿಟಕಿಯ ಕಡೆಗೆ ನೋಡಿಕೊಂಡು ಕುಳಿತಿದ್ದಳು. ರಾಹುಲ್ನ ಕೋಪವನ್ನು ಅವಳು ಚೆನ್ನಾಗಿ ತಿಳಿದಿದ್ದಳು. ಅವಳು ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸುತ್ತಾ ಎಲ್ಲವೂ ಸರಿಯಾಗಲಿ ಎಂದು ಬೇಡಿಕೊಳ್ಳುತ್ತಿದ್ದಳು. ಇಷ್ಟು ಹೊತ್ತಾದರೂ ಸಂಧ್ಯಾ ಇನ್ನೂ ಮನೆಗೆ ಬರಲೇ ಇಲ್ಲ. ಮನೀಶ್, ಹೋಗಿ ನೋಡಿ ಎಲ್ಲಿದ್ದಾಳೆ ಎಂದು ಕೋಮಲ್ ಕಂಠ ಕಂಪಿಸುತ್ತಾ ಹೇಳಿದಳು. ಮಧ್ಯಾಹ್ನವೇ ಅವಳ ಜೊತೆ ಮಾತನಾಡಿದ್ದೆ, ಇವತ್ತು ಬೇಗ ಬರುತ್ತೇನೆ ಅಂತ ಹೇಳಿದ್ದಳು. ಶೋಭಾನ ಹುಟ್ಟುಹಬ್ಬ ಆಚರಿಸಬೇಕಿತ್ತು, ಆದರೆ ಬಂದಿಲ್ಲ. ಅವರ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಅಯ್ಯೋ, ಬರುತ್ತಾಳೆ ಬಿಡು, ಅವಳು ಚಿಕ್ಕ ಮಗು ಅಲ್ಲ, 23 ವರ್ಷದವಳು, ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಹುಡುಗಿ ಎಂದು ಮನೀಶ್ ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಬಹುಶಃ ಟ್ರಾಫಿಕ್ನಲ್ಲಿ ಸಿಲುಕಿರಬಹುದು, ಫೋನ್ ಮಾಡುವವಳಿಗೆ ಎಂದು ಮನೀಶ್ ನಿರ್ಲಕ್ಷ್ಯವಾಗಿ ಹೇಳಿ ಮತ್ತೆ ಟಿವಿ ನೋಡಲು ತೊಡಗಿದನು. ಮಾಡ್ತಾ ಇದ್ದೀನಿ ಮನೀಶ್, ಆದರೆ ಫೋನ್ ಸ್ವಿಚ್ ಆಫ್ ಆಗಿದೆ ಎಂದು ಕೋಮಲ್ ಹೇಳುತ್ತಿದ್ದಂತೆ ಈ ಬಾರಿ ಅವಳು ನಿಜವಾಗಿಯೂ ಅತ್ತಳು. ಸಾಕು, ಈ ಅಳುವನ್ನು ನಿಲ್ಲಿಸಿಬಿಡು. ಸಣ್ಣ ಸಣ್ಣ ವಿಷಯಕ್ಕೂ ಅಳ್ತಾ ಕುಳಿತುಕೊಳ್ಳುತ್ತೀಯ. ಯಾವಾಗ ನೋಡಿದರೂ ಮನೆಯಲ್ಲಿ ದುಃಖದ ವಾತಾವರಣ ಮಾಡ್ತೀಯ ಎಂದು ಅವನು ಕೋಪದಿಂದ ಹೇಳಿ ಚಪ್ಪಲಿಯನ್ನು ಹಾಕಿಕೊಂಡು ಹೊರಗೆ ಹೊರಟನು. ಆದರೆ ಕೋಮಲ್ ಅವರ ತುಟಿಗಳಲ್ಲಿ ತನ್ನ ಮಗಳಿಗಾಗಿ ದೇವರಿಗೆ ಕೇವಲ ಪ್ರಾರ್ಥನೆಗಳೇ ಹರಿಯುತ್ತಿದ್ದವು. ಪೊಲೀಸ್ ಠಾಣೆಗೆ ಬಂದ ತಕ್ಷಣ ಎಲ್ಲ ಹುಡುಗರನ್ನು ಮತ್ತು ಹುಡುಗಿಯರನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಲಾಯಿತು. ಸಂಧ್ಯಾ ಕೂಡ ಭಯದಿಂದ ನಡುಗುತ್ತಾ ತಲೆ ತಗ್ಗಿಸಿ ಅವರ ಮಧ್ಯೆ ನಿಂತಿದ್ದಳು. ಒಬ್ಬೊಬ್ಬರ ಜೊತೆ ಮಾತನಾಡಲಾಗುತ್ತಿತ್ತು. ಅವರ ವಿವರಗಳನ್ನು ದಾಖಲಿಸಲಾಗುತ್ತಿತ್ತು ಮತ್ತು ಅವರ ತಂದೆ ತಾಯಿಗಳಿಗೆ ಕರೆ ಮಾಡಿ ಪೊಲೀಸ್ ಠಾಣೆಗೆ ಕರೆಸಿಕೊಳ್ಳಲಾಗುತ್ತಿತ್ತು. ಎಲ್ಲರೂ ತಮ್ಮ ಮುಖಗಳನ್ನು ಮುಚ್ಚಿಕೊಂಡಿದ್ದರು, ಸಂಧ್ಯಾಳನ್ನು ಹೊರತುಪಡಿಸಿ. ಅವಳು ಇನ್ನೂ ಭಯದಿಂದ ತತ್ತರಿಸುತ್ತಾ ನಿಂತಿದ್ದಳು. ಅವಳು ಪ್ರತಿದಿನದಂತೆ ಇಂದು ಕಚೇರಿಯಿಂದ ಸಮಯಕ್ಕೆ ಹೊರಟಿದ್ದಳು. ಹಾಗೆಯೇ ತನ್ನ ತಾಯಿಗೆ ಫೋನ್ನಲ್ಲಿ ಇವತ್ತು ಬೇಗ ಮನೆಗೆ ಬರುತ್ತೀನಿ, ಶೋಭಾನ ಹುಟ್ಟುಹಬ್ಬ ಆಚರಿಸೋಣ ಎಂದು ಹೇಳಿದ್ದಳು. ಆದರೆ ಅವಳು ಮನೆಗೆ ಬೇಗ ಹೊರಟು ಬರಲಿಲ್ಲ, ಏಕೆಂದರೆ ಅವಳಿಗೆ ಸಮಯಕ್ಕೆ ಆಫೀಸಿಂದ ರಜೆ ಸಿಕ್ಕಿರಲಿಲ್ಲ. ಕಚೇರಿಯಿಂದ ಹೊರಬಂದ ತಕ್ಷಣ ತನ್ನ ರೂಟ್ನ ಬಸ್ಸನ್ನು ಹಿಡಿಯಲು ಹೋಗುತ್ತಿದ್ದಾಗ ಏಕಾಏಕಿ ಕೆಲವು ಜನರು ಅವಳನ್ನು ಕಿಡ್ನಾಪ್ ಮಾಡಿ ಕಾರಿನಲ್ಲೇ ಹಾಕಿಕೊಂಡು ಹೋಗಿ ಒಂದು ಹೋಟೆಲ್ಗೆ ಕರೆದೊಯ್ದರು. ಅಲ್ಲಿ ಅವಳನ್ನು ಒಬ್ಬ ಮದ್ಯಪಾನಿಯ ಬಳಿಗೆ ಕಳುಹಿಸಿದರು. ಈ ವಿಷಯವನ್ನು ಅವಳು ಎಲ್ಲರಿಗೂ ಹೇಗೆ ಹೇಳಿ ನಂಬಿಸಬೇಕು ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ, ಏಕೆಂದರೆ ಅಲ್ಲಿ ಇದ್ದ ಇತರ ಹುಡುಗಿಯರ ಜೊತೆ ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತಿತ್ತು. ಮುಂದೆ ರಾಹುಲ್ ನಾಯಕ್ ಇದ್ದನು. ಅವನು ಏನನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವನಿಗೆ ಇಂದು ತನ್ನ ಕೋಪವನ್ನು ಹೊರಹಾಕುವ ಅವಕಾಶ ಸಿಕ್ಕಂತಾಗಿತ್ತು. ಈ ಎಲ್ಲವನ್ನು ಯೋಚಿಸುತ್ತಾ ಸಂಧ್ಯಾ ನೋವಿನಿಂದ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಮತ್ತೆ ತೆರೆದಳು ಮತ್ತು ಕೆನ್ನೆಯ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಳು. ಬಾ, ಸರ್ ಒಳಗೆ ಕರೆತಿದ್ದಾರೆ ಎಂದು ಲೇಡಿ ಕಾನ್ಸ್ಟೇಬಲ್ ಕಠಿಣವಾಗಿ ಕರೆಯುತ್ತಿದ್ದಂತೆ ಅವಳು ನಡುಗುತ್ತಾ ಒಳಗೆ ನಡೆದಳು. ರಾಹುಲ್ ನಾಯಕ್ ತನ್ನ ಮೇಜಿನ ಮೇಲೆ ಸ್ವಲ್ಪ ತಿರುಗಿ ಕುಳಿತುಕೊಂಡು ಒಂದು ಫೈಲ್ ಪರಿಶೀಲಿಸುತ್ತಿದ್ದ. ಸರಿ, ನಾನೇ ಇವಳ ಜೊತೆ ಮಾತನಾಡುತ್ತೇನೆ, ನೀನು ಹೋಗು ಎಂದು ಅವನು ಲೇಡಿ ಕಾನ್ಸ್ಟೇಬಲ್ಗೆ ಹೇಳಿ ಒಳಗೆ ಬರುತ್ತಿದ್ದ ಹುಡುಗಿಯನ್ನು ಗಮನದಿಂದ ನೋಡಲು ಶುರು ಮಾಡಿದನು. ಅವನ ನೆತ್ತಿಯಲ್ಲಿ ಕೋಪದಿಂದ ಹಲವಾರು ಮಡಕುಗಳು ಮೂಡಿದವು. ಅವನು ಕೈಗಳನ್ನು ಎದೆ ಮೇಲೆ ಹಾಕಿಕೊಂಡು ಅವಳನ್ನು ತಲೆಯಿಂದ ಕಾಲಿನವರೆಗೂ ನೋಡಿದನು. ಈ ಗ್ಯಾಂಗ್ನಲ್ಲಿ ಎಷ್ಟು ದಿನಗಳಿಂದ ಇದ್ದೀಯಾ ಎಂಬ ಅವನ ಪ್ರಶ್ನೆಗೆ ಸಂಧ್ಯಾ ತಲೆಯನ್ನು ಎತ್ತಿ ಅವನತ್ತ ನೋವಿನಿಂದ ಕೂಡಿದ ನೋಟದಲ್ಲಿ ನೋಡಿದಳು. ಈಗಾಗಲೇ ಅವಳ ಕೆನ್ನೆಗಳು ಕೆಂಪಿನಿಂದ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಅವಳ ಮುಖದ ಮೇಲೆ ಬೆರಳಿನ ಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ನಿಮಗೆ ನನ್ನ ಮಾತೇ ಕೇಳಬೇಕಿಲ್ಲ, ನನ್ನ ಮಾತಿಗೆ ನಂಬಿಕೆಯೇ ಇಲ್ಲ ಅಂದರೆ ನಾನು ನಿಮಗೆ ಏನನ್ನು ಹೇಳುವುದೇನು ಎಂದು ಕಣ್ಣಲ್ಲಿ ತುಂಬಿಕೊಂಡಿದ್ದ ಕಣ್ಣೀರನ್ನು ಬಲವಂತವಾಗಿ ಹಿಂತಿರುಗಿಸುತ್ತಾ ತಾನು ಬಲಿಷ್ಠಳಂತೆ ತೋರಿಸಿಕೊಳ್ಳಲು ಅವಳು ಪ್ರಯತ್ನಿಸಿದಳು. ಆದರೆ ಅವಳ ಈ ನಡೆ ರಾಹುಲ್ ನಾಯಕ್ಗೆ ಇನ್ನಷ್ಟು ಕೋಪ ತರಿಸಿತು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಎಂದು ಈ ಬಾರಿ ಅವನು ಕೋಪದಿಂದ ಎದ್ದು ನಿಂತನು. ಸಂಧ್ಯಾ ಒಂದು ಹೆಜ್ಜೆ ಹಿಂದೆ ಸರಿದು ಇಲ್ಲವೆಂದು ತಲೆ ಅಲ್ಲಾಡಿಸಿದಳು. ನಿನಗೆ ಕೇಳಿಸುವುದೇ ಇಲ್ಲವೇ ಅನಿಸುತ್ತಿದೆ, ನಿನ್ನ ಮೇಲೆ ಎಫ್ಐಆರ್ ಹಾಕಬೇಕಾಗಿದೆ ಎಂದು ಹೇಳುತ್ತಾ ಅವನು ತನ್ನ ಸೀಟ್ ಕಡೆಗೆ ತಿರುಗಿದನು. ಇಲ್ಲ, ದಯವಿಟ್ಟು ಹಾಗೆ ಮಾಡಬೇಡಿ, ನಾನು ನಿರಪರಾಧಿ ಎಂದು ಅವಳು ಅಚಾನಕ್ ಅವನ ಕೈ ಹಿಡಿದುಕೊಂಡು ಬೇಡಿಕೊಂಡಳು. ರಾಹುಲ್ ತನ್ನ ಕೈ ಮೇಲೆ ಇದ್ದ ಅವಳ ಕೈಗಳತ್ತ ಒಂದು ಕ್ಷಣ ನೋಡಿದನು. ನಂತರ ಕಠಿಣ ನೋಟವನ್ನು ಅವಳ ಮೇಲೆ ಹರಿಸಿದನು. ಅದನ್ನು ಗಮನಿಸಿದ ಸಂಧ್ಯಾ ಕರೆಂಟ್ ಹೊಡೆದಂತಾಗಿ ತಕ್ಷಣ ತನ್ನ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡಳು. ನಾನು ಏನು ಮಾಡಿಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ ಎಂದು ಅವಳು ನಡುಗುತ್ತಾ ಹೇಳಿದಳು. ಹಾಗಾದರೆ ಅಲ್ಲಿ ಏನು ಭಜನೆ ಮಾಡೋಕ್ಕೆ ಹೋಗಿದ್ದೀಯಾ?
ಅಥವಾ ಭಜನೆ ಕೇಳಲು ಹೋಗಿದ್ದೀಯಾ ಎಂದು ರಾಹುಲ್ ಕೋಪದಿಂದ ಅವಳ ಕಡೆ ತಿರುಗಿ ಕೇಳಿದನು. ಇಲ್ಲ, ನೀವು ದಯವಿಟ್ಟು ಮೊದಲು ನನ್ನ ಮಾತನ್ನಾದರೂ ಕೇಳಿ ಎಂದು ಅವಳು ಬೇಡಿಕೊಂಡಳು. ನೋಡಿ, ನಾನು ನಿಮಗೆ ಎಲ್ಲವನ್ನೂ ಹೇಳ್ತೀನಿ. ನಾನು ಅಲ್ಲಿ ನನ್ನ ಇಚ್ಛೆಯಿಂದ ಹೋಗಿಲ್ಲ. ಅಲ್ಲೇನು ನಡೆಯುತ್ತಿದೆ ಎಂಬುದು ನನಗೆ ಗೊತ್ತಿರಲಿಲ್ಲ. ನನ್ನನ್ನು ಕಿಡ್ನ್ಯಾಪ್ ಮಾಡಿ ಹೋಟೆಲ್ಗೆ ಕರೆದೊಯ್ದರು ಎಂದು ಸಂಧ್ಯಾ ಕಣ್ಣೀರನ್ನು ತೂಗುತ್ತಾ ಹೇಳಿದಳು. ರಾಹುಲ್ ನಾಯಕ್ ವ್ಯಂಗ್ಯವಾಗಿ ಜೋರಾಗಿ ನಕ್ಕನು. ನೀನು ಹೇಳಿದ್ರೆ ನಾನು ನಂಬೇಕಾ? ಹೌದಾ? ನೀನು ಎಷ್ಟು ದೊಡ್ಡ ಸುಳ್ಳುಗಾರ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು ಎಂದನು. ನಾನು ಸತ್ಯವೇ ಹೇಳ್ತಾ ಇದ್ದೀನಿ ರಾಹುಲ್ ಎಂದಾಗಲೇ ಅವನು ತಕ್ಷಣ ತಿದ್ದಿಕೊಂಡು ರಾಹುಲ್ ಅಲ್ಲ, DSP ರಾಹುಲ್ ನಾಯಕ್ ಎಂದು ಬೆರಳು ತೋರಿಸಿ ಎಚ್ಚರಿಕೆ ನೀಡಿದನು. ಅವನು ಈಗಾಗಲೇ ತನ್ನ ಸೀಟ್ನಲ್ಲಿ ಕುಳಿತಿದ್ದನು. ಅವನ ವರ್ತನೆಯಿಂದಲೇ ಸಂಧ್ಯಾಳಿಗೆ ತಕ್ಷಣ ಅರ್ಥವಾಯಿತು. ಅವನಿಗೆ ಅವಳ ಮಾತನ್ನು ಕೇಳುವ ಮನಸ್ಸಿಲ್ಲ. ಅವಳ ವಿರುದ್ಧವೇ ಕ್ರಮ ಕೈಗೊಳ್ಳುವ ತೀರ್ಮಾನಿಸಿದ್ದಾನೆ. ನಿನ್ನ ಮನೆಯವರ ನಂಬರ್ ಹೇಳು, ಅವರಿಗೆ ಕಾಲ್ ಮಾಡಿ ಇಲ್ಲಿಗೆ ಬರಮಾಡು. ಅವರ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಅವರಿಗೆ ಕೂಡ ಗೊತ್ತಾಗಲಿ ಎಂದು ಅವನು ವ್ಯಂಗ್ಯವಾಗಿ ಹೇಳಿದನು. ಇಲ್ಲ, ಪ್ಲೀಸ್ ಹಾಗೆ ಮಾಡಬೇಡಿ. ನನ್ನ ಅಮ್ಮ, ನಾನು ಹೇಳ್ತಿದ್ದೀನಿ, ಈ ವಿಷಯದಲ್ಲಿ ನನ್ನ ತಪ್ಪೇ ಇಲ್ಲ. ಅವರು ನನ್ನನ್ನು ಕಿಡ್ನ್ಯಾಪ್ ಮಾಡಿದರು. ನಾನು ಅಲ್ಲಿಂದ ಜೀವ ಉಳಿಸಿಕೊಳ್ಳಲು ಓಡುತ್ತಿದ್ದೆ ಎಂದು ಅವಳು ಮತ್ತೆ ಸ್ಪಷ್ಟಪಡಿಸಲು ಯತ್ನಿಸಿದಳು. ನಿನ್ನ ಮಾತಿನ ಮೇಲೆ ನನಗೆ ಯಾವುದೇ ನಂಬಿಕೆ ಇಲ್ಲ. ಆದ್ದರಿಂದ ಶಾಂತವಾಗಿ ನಿನ್ನ ಮನೆಯವರ ನಂಬರ್ ಕೊಡು, ಇಲ್ಲದಿದ್ದರೆ ನಿನ್ನನ್ನು ಜೈಲಿನ ಕಂಬಳಿಗಳ ಹಿಂದೆ ಹಾಕಿಬಿಡುತ್ತೇನೆ ಎಂದು ಅವನು ಕಠಿಣವಾಗಿ ಹೇಳಿದನು. ರಾಹುಲ್ ನಾಯಕ್ ಗಂಭೀರವಾಗಿ ಹೇಳಿದನು. ಈಗ ಈ ಸಂಧ್ಯಾಳಿಗೆ ತನ್ನ ತಾಯಿಯ ನಂಬರ್ ಕೊಡುವುದು ಹೊರತು ಬೇರೆ ಮಾರ್ಗವೇ ಇಲ್ಲ. ಏಕೆಂದರೆ ಅವಳ ಬ್ಯಾಗ್ ಮತ್ತು ಮೊಬೈಲ್ ಈಗಾಗಲೇ ಪೊಲೀಸರ ವಶದಲ್ಲಿತ್ತು. ಸರ್, ಈ ಹುಡುಗಿಯ ಬ್ಯಾಗ್ ಎಂದು ಲೇಡಿ ಕಾನ್ಸ್ಟೇಬಲ್ ಒಳಗೆ ಬಂದು ಸಂಧ್ಯಾಳ ಬ್ಯಾಗ್ ಮತ್ತು ಮೊಬೈಲ್ ಅನ್ನು ಸೈಡ್ ಟೇಬಲ್ ಮೇಲೆ ಇಟ್ಟಳು. ನಿನ್ನ ಮನೆಯವರು ಬರುವವರೆಗೆ ಅಲ್ಲಿ ಹೋಗಿ ಕುಳಿತುಕೋ ಎಂದು ರಾಹುಲ್ ಮುಂದೆ ಇರುವ ಬೆಂಚ್ ಕಡೆಗೆ ತೋರಿಸಿದನು. ಸಂಧ್ಯಾ ಮೌನವಾಗಿ ಹೋಗಿ ಅಲ್ಲಿ ಕುಳಿತಳು. ಈ ನಡುವೆ ರಾಹುಲ್ ಹೊರಗೆ ಹೋಗಿ ಎಲ್ಲರ ಡೀಟೇಲ್ಸ್ ಪರಿಶೀಲಿಸುತ್ತಿದ್ದನು. ಅವರಲ್ಲಿ ಹೆಚ್ಚಿನವರು ಈ ಕೆಲಸಕ್ಕಾಗಿ ನಿಯಮಿತವಾಗಿ ಬರುತ್ತಿದ್ದ ಪ್ರೊಫೆಷನಲ್ ಹುಡುಗಿಯರೇ ಆಗಿದ್ದರು. ಕೆಲವರು ತಮ್ಮ ಬಾಧ್ಯತೆಯಿಂದ ಈ ಕೆಲಸ ಮಾಡುತ್ತಿದ್ದರು. ಆದರೆ ಅವರಲ್ಲಿ ಇಬ್ಬರು ಮಾತ್ರ ಅಳುತ್ತಾ ನಮ್ಮನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಎಂದು ಹೇಳುತ್ತಿದ್ದರು. ಅವರ ಸ್ಥಿತಿ ಕೂಡ ದಯನೀಯವಾಗಿತ್ತು. ಅವರ ಮೇಲೆ ಬಲವಂತ ಮಾಡಿರುವ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಆ ಇಬ್ಬರ ತಂದೆ ತಾಯಿಗಳನ್ನು ಕರೆಸಿ ಎಚ್ಚರಿಕೆ ನೀಡಿ ಅಗತ್ಯ ಮಾಹಿತಿಯನ್ನು ಪಡೆದು ಅವರನ್ನು ಬಿಡಲು ಹೇಳಲಾಗಿತ್ತು. ಉಳಿದವರನ್ನೆಲ್ಲ ಜೈಲಿನಲ್ಲಿ ಹಾಕಲಾಗಿತ್ತು. ಹುಡುಗರನ್ನು ತೀವ್ರವಾಗಿ ವಿಚಾರಣೆಗೆ ರಿಮಾಂಡ್ಗೆ ತೆಗೆದುಕೊಳ್ಳಲಾಗಿತ್ತು. ಎಲ್ಲವನ್ನು ಮುಗಿಸಿಕೊಂಡು ರಾಹುಲ್ ಮತ್ತೆ ಒಳಗೆ ಬಂದಾಗ ಸಂಧ್ಯಾ ಅದೇ ಬೆಂಚ್ ಮೇಲೆ ಗೋಡೆಗೆ ತಲೆ ಹಾಕಿಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಿದ್ದಳು. ಅವಳ ಕೆನ್ನೆಯ ಊತವನ್ನು ನೋಡಿ ರಾಹುಲ್ನ ಹೃದಯ ತುಂಬ ಅಶಾಂತವಾಯಿತು. ಆ ಕೆನ್ನೆಯನ್ನು ಅವನು ಎಂದಿಗೂ ಬೆರಳಿನಿಂದಲೂ ಮುಟ್ಟಿರಲಿಲ್ಲ. ಆದರೆ ಆ ಲೇಡಿ ಕಾನ್ಸ್ಟೇಬಲ್ ಅವಳಿಗೆ ಇಷ್ಟು ಬಲವಾಗಿ ಏಟು ಹೊಡೆದಿದ್ದಳು. ಅವಳ ಹತ್ತಿರ ಬಂದಾಗ ಅವನು ಅವಳ ಕೆನ್ನೆಯನ್ನು ಗಮನದಿಂದ ನೋಡಲು ಶುರು ಮಾಡಿದನು. ಅನಾಯಾಸವಾಗಿ ಅವನ ದೃಷ್ಟಿ ಅವಳ ಕೆನ್ನೆಯಿಂದ ಕುತ್ತಿಗೆಯ ಕಡೆಗೆ ಜಾರಿತು. ಅಲ್ಲಿಂದ ಇನ್ನೂ ಆಳಕ್ಕೆ ನೆಟ್ಟಿತು. ಅವನ ಹೃದಯ ಏಕಾಏಕಿ ಜೋರಾಗಿ ತಡಕಾಡತೊಡಗಿತು. ತನ್ನ ತುಟಿಗಳ ಮೇಲೆ ನಾಲಿಗೆಯನ್ನು ಸವರಿಸಿಕೊಂಡ ತನ್ನನ್ನೇ ತಾನು ನಿಯಂತ್ರಿಸಿಕೊಂಡು ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿಕೊಂಡನು. ಅಷ್ಟರಲ್ಲಿ ಸಂಧ್ಯಾ ಕಣ್ಣು ತೆರೆದು ತಕ್ಷಣ ನೇರವಾಗಿ ಕುಳಿತುಕೊಂಡಳು. ತಲೆಯ ಮೇಲೆ ದುಪಟ್ಟ ಹಾಕಿಕೊಂಡು ಅದನ್ನು ಮುಂದೆ ಎಳೆದು ತನ್ನ ಮುಖವನ್ನು ಮರೆಮಾಡಿಕೊಂಡಳು. ರಾಹುಲ್ ಈಗಾಗಲೇ ಹೋಟೆಲ್ನ ಎಲ್ಲ CCTV ಕ್ಯಾಮೆರಾಗಳನ್ನು ತನ್ನ ವಶಕ್ಕೆ ಪಡೆದಿದ್ದನು. ಸಂಧ್ಯಾ ಸಿಕ್ಕಿದ್ದ ಕೋಣೆಯ ವಿಡಿಯೋ ದಾಖಲೆಯನ್ನು ಅವನು ಒಬ್ಬನೇ ನೋಡಿ ಮುಗಿಸಿದನು. ಆ ದೃಶ್ಯವನ್ನು ನೋಡಿದಾಗ ಅವನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಿತು. ಏಕೆಂದರೆ ಅದರಲ್ಲಿ ಸಂಧ್ಯಾ ನಿರಪರಾಧಿ ಎಂದು ಸ್ಪಷ್ಟವಾಗಿತ್ತು. ಅವಳು ನಿಜವಾಗಿಯೂ ಆ ವ್ಯಕ್ತಿಯಿಂದ ತನ್ನ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿದ್ದಳು. ಈಗ ಅವಳಿಗೆ ಶಿಕ್ಷೆ ನೀಡುವುದು ಅವಳ ಮೇಲೆ ಅನ್ಯಾಯವಾಗುತ್ತಿತ್ತು. ರಾಹುಲ್ ಒಂದು ಆಳವಾದ ಉಸಿರೆಳೆದನು ಮತ್ತು ಮೇಜಿನ ಮೇಲೆ ಕಾಲು ಹಾಕಿಕೊಂಡು ಅವಳನ್ನು ಗಾಢವಾಗಿ ನೋಡುತ್ತಿದ್ದನು. ಇಲ್ಲಿಗೆ ಬಾ, ನನ್ನ ಹತ್ತಿರ ಎಂದು ಅವನು ಗಂಭೀರವಾಗಿ ಆದೇಶಿಸಿದನು. ಸಂಧ್ಯಾ ಭಯದಿಂದ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಅವನ ಹತ್ತಿರ ಬಂದು ನಿಂತಳು. ಇನ್ನೂ ಸ್ವಲ್ಪ ಹತ್ತಿರ ಬಾ ಎಂದು ಅವನು ಮತ್ತೆ ಹೇಳಿದನು. ಅವನ ವರ್ತನೆ ಈಗ ಸ್ವಲ್ಪ ಬದಲಾಗಿದಂತೆ ಕಾಣುತ್ತಿತ್ತು. ಇಷ್ಟೇ ಸ್ವಲ್ಪ ಹೊತ್ತಿನ ಹಿಂದೆ ಅವನು ಅವಳ ಮೇಲೆ ಭಾರೀ ಕೋಪದಿಂದಿದ್ದಂತೆ ಕಾಣುತ್ತಿದ್ದನು. ಸಂಧ್ಯಾ ಹೆದರಿಕೆಯಿಂದ ತನ್ನ ತುಟಿಗಳನ್ನು ಬಿಗಿಯಾಗಿ ಕಚ್ಚುತ್ತಾ ಅವನ ಹತ್ತಿರ ಬಂದು 2 ಇಂಚಿನ ಅಂತರದಲ್ಲಿ ನಿಂತಿದ್ದಾಗ ರಾಹುಲ್ ಅವಳನ್ನು ತನ್ನತ್ತ ಎಳೆದು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡನು. ಈ ಅಚಾನಕ್ ನಡೆಯಿಂದ ಅವಳು ಭಯದಿಂದ ನಡುಗಿ ಹೋದಳು. ರಾಹುಲ್ ಅವಳ ಸೊಂಟದ ಸುತ್ತ ಕೈ ಹಾಕಿ ಅವಳ ಬೆನ್ನನ್ನು ತನ್ನ ಎದೆಯವರೆಗೆ ಒರಗಿಸಿಕೊಂಡನು. ಅವಳು ಸಂಪೂರ್ಣವಾಗಿ ನಡುಗತೊಡಗಿದಳು.
ಅವನ ಕೈಗಳ ಸ್ಪರ್ಶದಿಂದ ಸಂಧ್ಯಾಳ ಹೃದಯದ ತಡಕುಗಳು ವೇಗವಾಗಿ ಏರಿದವು. ರಾಹುಲ್ ಎಂದು ಅವಳು ಸ್ವಲ್ಪ ತಿರುಗಿ ಅಸಹಾಯದಿಂದ ಅವನನ್ನು ಕರೆದಳು. 2 ವರ್ಷ 8 ತಿಂಗಳು 13 ದಿನ 5 ಗಂಟೆ 32 ನಿಮಿಷ ಎಂದು ಅವನು ನಿಧಾನವಾಗಿ ಹೇಳಿದನು. ತನ್ನ ಕೈಗೆ ಕಟ್ಟಿಕೊಂಡಿದ್ದ ಗಡಿಯಾರವನ್ನು ನೋಡುತ್ತಾ ಅವನು ಹೇಳಿದನು, ಇನ್ನು 10 ಸೆಕೆಂಡ್. ನೀನು ನನ್ನಿಂದ ಇಷ್ಟು ಸಮಯದವರೆಗೆ ದೂರ ಉಳಿದಿದ್ದೀಯಾ? ಆ ತಪ್ಪಿನ ಶಿಕ್ಷೆ, ಅದರ ಲೆಕ್ಕವನ್ನು ಯಾರು ಕೊಡುತ್ತಾರೆ? ರಾಹುಲ್ ಗಂಭೀರವಾಗಿ ಮಾತನಾಡುತ್ತಾ ಸಂದಳಿಗೆ ಹಳೆಯ ಎಲ್ಲ ನೆನಪುಗಳನ್ನು ಮತ್ತೆ ನೆನಪಿಸುತ್ತಿದ್ದನು. ಇಬ್ಬರ ಕಣ್ಣುಗಳು ಒಂದರಲ್ಲೊಂದು ನೆಟ್ಟಿದ್ದವು. ಒಬ್ಬನ ಕಣ್ಣುಗಳಲ್ಲಿ ಕೋಪ, ನೋವು ಮತ್ತು ಜ್ವಾಲೆ ಹೊತ್ತಿದ್ದರೆ ಇನ್ನೊಬ್ಬಳ ಕಣ್ಣುಗಳಲ್ಲಿ ಆಳವಾದ ದುಃಖ ತುಂಬಿಕೊಂಡಿತ್ತು. ರಾಹುಲ್, ನನಗೆ ಹೋಗಬೇಕು, ದಯವಿಟ್ಟು ಹೋಗಲು ಬಿಡಿ ಎಂದು ಅವಳು ಕಣ್ಣೀರನ್ನು ತಡೆದುಕೊಳ್ಳುತ್ತಾ ಬೇಡಿಕೊಂಡಳು. ನಿನ್ನ ಪ್ರತಿಯೊಂದು ದಾರಿ ನನ್ನ ಬಳಿಗೆ ಬರುತ್ತದೆ ಸಂಧ್ಯಾ, ನಾನು ನಿನ್ನನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ, ಕೇಳಿಸಿಕೊಂಡೆಯಾ ಎಂದು ಅವನು ಅವಳ ಮುಖವನ್ನು ತನ್ನ ಕಡೆ ತಿರುಗಿಸುತ್ತಾ ದೃಢವಾಗಿ ಹೇಳಿದನು. ಇದರಿಂದ ಸಂಧ್ಯಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು. ಬಿಡಿ ನನ್ನನ್ನು, ನಿಮಗೆ ನನ್ನನ್ನು ಮುಟ್ಟುವ ಹಕ್ಕೇ ಇಲ್ಲ ಎಂದು ಅವಳು ಹತಾಶೆಯಿಂದ ಕೂಗಿದಳು. ಹಕ್ಕ? ನನಗೆ ನಿನ್ನ ಮೇಲೆ ಹಕ್ಕಿಲ್ಲವೇ? ಮರೆತು ಬಿಟ್ಟೆಯಾ? ನೆನಪಿರಲಿ, ನೀನು ನನ್ನ ಹೆಂಡತಿ, ನನ್ನನ್ನು ಮೋಸ ಮಾಡಿ ಹೋಗಿದ್ದೀಯಾ? ಆ ತಪ್ಪಿಗೆ ಶಿಕ್ಷೆ ಕೊಡದೆ ನಿನ್ನನ್ನು ಹೇಗೆ ಬಿಡಲಿ ಎಂದು ಅವನು ಕಠಿಣವಾಗಿ ಹೇಳಿದನು. ಮದುವೆ ನೆನಪಿದೆಯಾ ನಿಮಗೆ? ಆದರೆ ವಿಚ್ಛೇದನ ನೆನಪಿಲ್ಲವೇ ಎಂದು ಅವಳು ಹೊರಗೆ ಗಂಭೀರವಾಗಿ ಕಾಣಿಸಿಕೊಂಡರೂ ಒಳಗೆ ಸಂಪೂರ್ಣವಾಗಿ ಒಡೆದು ಹೋಗುತ್ತಿದ್ದಳು. ವಿಚ್ಛೇದನ ಅಂದರೆ ಕೇವಲ ಒಂದು ಕೇಸ್ ಮಾತ್ರ. ನಿಜವಾಗಿಯೂ ವಿಚ್ಛೇದನ ಆಗಲೇ ಇಲ್ಲ ಅಲ್ವಾ? ನೀನು ಆ ಕೇಸ್ ಗೆದೆಯಲಿಲ್ಲ. ನಮ್ಮ ನಡುವಿನ ಸಂಬಂಧವೂ ಮುಗಿದಿಲ್ಲ. ಆದ್ದರಿಂದ ನಿನ್ನ ತಲೆಯಿಂದ ಈ ಎಲ್ಲ ವಿಚಾರಗಳನ್ನು ತೆಗೆದುಹಾಕು. ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ರಾಹುಲ್ ದೃಢವಾಗಿ ಹೇಳಿದನು. ಅವನ ಈ ಉದ್ದವಾದ ಮಾತುಗಳಿಗೆ ಈ ಬಾರಿ ಸಂಧ್ಯಾ ನಿಧಾನವಾಗಿ ನಗುತ್ತಾಳೆ. ಸ್ವಲ್ಪ ಹೊತ್ತಿಗೆ ಮೊದಲು ನಾನು ನಿಮಗೆ ಆ ಗ್ಯಾಂಗ್ನ ಭಾಗವಾಗಿ ಕಾಣುತ್ತಿದ್ದೆ. ನೀವು ನನ್ನನ್ನು ಅಪರಾಧಿಯಂತೆ ವರ್ತಿಸುತ್ತಿದ್ದೀರಿ. ಈಗ ಅಚಾನಕ್ ನಮ್ಮ ಸಂಬಂಧ ನೆನಪಿಗೆ ಬಂತೆ ಎಂದು ಅವಳು ವ್ಯಂಗ್ಯದಿಂದ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದಳು. ರಾಹುಲ್ ಕೋಪದಿಂದ, ಒಂದು ವಿಷಯ ಕಿವಿ ತೆರೆದು ಕೇಳು. ನಾನು ಮಾತುಗಳನ್ನು ಮರುಕಳಿಸುವವನು ಅಲ್ಲ. ನೀನು ನನ್ನಿಂದ ಸತ್ತರೂ ದೂರವಾಗಲು ಸಾಧ್ಯವಿಲ್ಲ. ಸತ್ತ ಮೇಲೆ ನಿನ್ನ ಚಿತೆಗೆ ಬೆಂಕಿ ಹಚ್ಚುವುದು ನಾನೇ. ನಿನ್ನ ಅಸ್ಥಿಗಳನ್ನು ಗಂಗೆಯಲ್ಲಿ ಹರಿಸುವುದು ನಾನೇ. ಅರ್ಥವಾಯಿತಾ ಎಂದು ಕಠಿಣವಾಗಿ ಹೇಳಿದನು. ಈ ಬಾರಿ ಅವನು ತಕ್ಷಣ ಎದ್ದು ನಿಂತು ಅವಳನ್ನು ಎಬ್ಬಿಸಿಕೊಂಡನು. ನಂತರ ಅವಳನ್ನು ತನ್ನ ಜೊತೆ ತೆಗೆದುಕೊಂಡು ಪೊಲೀಸ್ ಠಾಣೆಯಿಂದ ಹೊರಗೆ ಬಂದನು ಮತ್ತು ಪೊಲೀಸ್ ಜೀಪ್ ಬದಲು ತನ್ನ ಕಾರಿನಲ್ಲಿ ಕೂರಿಸಿದನು. ಕಾರನ್ನು ಠಾಣೆಯಿಂದ ಹೊರತೆಗೆದು ಮುಖ್ಯ ರಸ್ತೆಗೆ ಹಾಯಿಸಿದನು. ಇಷ್ಟರವರೆಗೆ ಮೌನವಾಗಿದ್ದ ಸಂಧ್ಯಾಳಿಗೆ ಈಗ ಅವನು ಅವಳನ್ನು ಮನೆಗೆ ಬಿಡಬಹುದು ಎಂಬ ಭಾವನೆ ಮೂಡಿತು. ಆದರೆ ಕಾರು ಬೇರೆ ದಿಕ್ಕಿಗೆ ಹೋಗುತ್ತಿರುವುದನ್ನು ನೋಡಿ ಸಂಧ್ಯಾ ತೀವ್ರವಾಗಿ ಬೆಚ್ಚಿಬಿದ್ದಳು. ರಾಹುಲ್, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಎಂದು ಅವಳು ನಿಜವಾಗಿಯೂ ಭಯದಿಂದ ಕೇಳಿದಳು. ಸುತ್ತಮುತ್ತಲಿನ ಕತ್ತಲೆ ಅವಳಿಗೆ ತನ್ನ ಅಮ್ಮ, ತಂಗಿ ಮತ್ತು ತಂದೆಯನ್ನು ನೆನಪಿಸಿತು. ಅವನು ನನ್ನ ಮಲತಂದೆಯಾಗಿದ್ದರೂ ತಂದೆಯೇ ಇಷ್ಟು ಹೊತ್ತು ಮನೆಯವರೆಗೆ ಹೇಳದೆ ಕಾಣೆಯಾಗಿದ್ದರಿಂದ ಅವರು ಖಂಡಿತವಾಗಿ ಕಳವಳಗೊಂಡಿರಬಹುದು. ಅವರಿಗೆ ಅವಳು ಕಿಡ್ನ್ಯಾಪ್ ಆಗಿದ್ದಾಳೆ ಅನ್ನೋದು ಗೊತ್ತಾಯಿತೆ ಎಂದು ಅವಳ ಮನಸ್ಸು ಕಳವಳಗೊಂಡಿತ್ತು. ನನ್ನ ಮನೆಗೆ, ನಮ್ಮ ಮನೆಗೆ ಎಂದು ರಾಹುಲ್ ಪ್ರತಿಯೊಂದು ಪದಕ್ಕೂ ಒತ್ತಡ ನೀಡಿ ಹೇಳಿದನು. ಅವನ ಮಾತು ಕೇಳುತ್ತಿದ್ದಂತೆಯೇ ಸಂಧ್ಯಾ ಒಂದು ಆಳವಾದ ಉಸಿರು ತೆಗೆದುಕೊಂಡಳು. ಪ್ಲೀಸ್, ಕಾರು ನಿಲ್ಲಿಸಿ. ನನಗೆ ನನ್ನ ಅಮ್ಮನ ಬಳಿಗೆ ಹೋಗಬೇಕು. ನೀವು ನನ್ನ ಮೇಲೆ ಬಲವಂತ ಮಾಡೋಕ್ಕಾಗುವುದಿಲ್ಲ ಎಂದು ಅವಳು ಕೋಪದಿಂದ ನಡುಗುವ ಶಬ್ದದಲ್ಲಿ ಹೇಳಿದಳು. ಇನ್ನು ನಾನು ಏನು ಮಾಡಿಲ್ಲ. ಮದುವೆಯ ನಂತರ ಏನಾದರೂ ಮಾಡಿದ್ದರೆ ಇವತ್ತು ನಿನ್ನ ಈ ನಾಲಿಗೆ ಎಷ್ಟು ತೀಕ್ಷ್ಣವಾಗಿರುತ್ತಿರಲಿಲ್ಲ. ಬದಲಾಗಿ ನೀನು ಮನೆಯಲ್ಲೇ ಕೂತು ನನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದೆ. ಇದೇ ನನ್ನ ತಪ್ಪು. ನಾನು ಏನೂ ಮಾಡಲಿಲ್ಲ. ಈಗ ಅದೇ ತಪ್ಪು ಎನಿಸುತ್ತಿದೆ ಎಂದು ಅವನು ತಣ್ಣನೆಯ ಮತ್ತು ಕಠಿಣ ಶಬ್ದದಲ್ಲಿ ಹೇಳಿದನು. ಆ ಮಾತು ಕೇಳುತ್ತಿದ್ದಂತೆ ಸಂಧ್ಯಾಳ ಮುಖದಲ್ಲಿ ಕೆಂಪು ಮಸುಕಾಯಿತು. ನಾನು ನಿಮ್ಮ ಜೊತೆ ಬರಲ್ಲ, ಕಾರು ನಿಲ್ಲಿಸಿ ಎಂದು ಅವಳು ಅಚಾನಕ್ ಅವನ ಸ್ಟೀರಿಂಗ್ ಮೇಲೆ ಇದ್ದ ಕೈಗಳನ್ನು ಹಿಡಿದು ತಿರುಗಿಸಿದಳು. ಇದರಿಂದ ಕಾರು ರಸ್ತೆ ಮೇಲೆ ಭಾರಿ ಅಸಮತೋಲನಗೊಂಡಿತು. ಇಬ್ಬರು ಗಾಬರಿಗೊಂಡರು. ರಾಹುಲ್ ಬಹಳ ಕಷ್ಟಪಟ್ಟು ಕಾರನ್ನು ಮತ್ತೆ ನಿಯಂತ್ರಣಕ್ಕೆ ತಂದು ಒಂದು ಬದಿಗೆ ತೀವ್ರವಾಗಿ ನಿಲ್ಲಿಸಿದನು. ಇದು ದೇವರ ಕೃಪೆಯೇ ಆಗಿತ್ತು. ರಸ್ತೆಯಲ್ಲಿ ಟ್ರಾಫಿಕ್ ಇರಲಿಲ್ಲ ಮತ್ತು ಇಬ್ಬರಿಗೂ ಯಾವುದೇ ಗಾಯವಾಗಲಿಲ್ಲ. ಇಲ್ಲದಿದ್ದರೆ ಭಾರೀ ಅಪಘಾತವಾಗಬಹುದಿತ್ತು. ನಿನಗೆ ಬುದ್ಧಿ ಇದೆಯಾ? ಏನು ಮಾಡ್ತಿದ್ದೀಯಾ? ಈಗಲೇ ಅಪಘಾತ ಆಗುತ್ತಿತ್ತು ಎಂದು ರಾಹುಲ್ ಕೋಪದಿಂದ ಗದರಿಸಿದನು. ಪ್ಲೀಸ್ ಪ್ಲೀಸ್, ನನಗೆ ನನ್ನ ಅಮ್ಮನ ಬಳಿ ಹೋಗಬೇಕು. ನಾನು ನಿಮ್ಮ ಜೊತೆ ಬರಲ್ಲ ಎಂದು ಸಂಧ್ಯಾ ಈ ಬಾರಿ ಅಳುತ್ತಾ ಹೇಳಿದಳು.
ನಾನು ಒಂದು ಬಾರಿ ಹೇಳಿದ್ದು ಹಾಗೆಯೇ ಆಗುತ್ತದೆ. ಇಷ್ಟು ದಿನ ಕಣ್ಣು ಮುಚ್ಚಾಟ ಆಡುತ್ತಾ ನನ್ನಿಂದ ದೂರ ಓಡುತ್ತಿದ್ದೀಯಾ, ಈಗ ಸಿಕ್ಕಿದ್ದೀಯಾ ಅಂದ ಮೇಲೆ ನಿನ್ನನ್ನು ಬಿಡುತ್ತೇನೇನಾ ಅಂತ ಅನ್ಕೊಳ್ತೀಯಾ? ಯಾವತ್ತೂ ಇಲ್ಲ. ಬೇಕಾದರೂ ಕೊಲ್ಲುತ್ತೇನೆ, ಆದರೆ ಬಿಡೋದಿಲ್ಲ ಎಂದು ರಾಹುಲ್ ಗರ್ಜಿಸಿದನು. ಅವನ ಕೋಪ ನೋಡಿ ಸಂಧ್ಯಾ ಹೆದರಿ ಕಾರಿನ ಬಾಗಿಲಿಗೆ ಅಂಟಿಕೊಂಡಳು. ರಾಹುಲ್ ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದನು, ಆದರೆ ಕಾರ್ ಸ್ಟಾರ್ಟ್ ಆಗಲಿಲ್ಲ. ಒಮ್ಮೆ, ಎರಡನೇ ಬಾರಿ, ಮೂರನೇ ಬಾರಿ ಎಷ್ಟೂ ಪ್ರಯತ್ನಿಸಿದರೂ ಸ್ಟಾರ್ಟ್ ಆಗಲಿಲ್ಲ. ಒಮ್ಮೆ ತಾಳು, ನಾನು ಚೆಕ್ ಮಾಡ್ತೀನಿ ಎಂದು ಹೇಳಿ ಅವನು ಕಾರನ್ನು ಆಫ್ ಮಾಡಿ ಕೆಳಗೆ ಇಳಿದು ಬೋನೆಟ್ ತೆರೆದು ನೋಡಲು ಶುರು ಮಾಡಿದನು. ಸಂಧ್ಯಾಳಿಗೆ ಇದೇ ಅವಕಾಶ ಸರಿಯಾದದ್ದೆಂದು ಅನಿಸಿತು. ಅವಳು ಅವನ ಕಡೆ ಒಮ್ಮೆ ನೋಡಿದಳು. ಅವನು ಬೋನೆಟ್ ಬಳಿ ತಲೆ ಬಾಗಿಕೊಂಡು ಏನೋ ಪರಿಶೀಲಿಸುತ್ತಿದ್ದ. ತನ್ನ ಕಡೆ ಗಮನವೇ ಇಲ್ಲದಂತೆ ಕಾಣಿಸುತ್ತಿದ್ದ. ಅವಳು ನಿಧಾನವಾಗಿ ಬಾಗಿಲು ತೆರೆದು ಮೃದುವಾಗಿ ಕಾರಿನಿಂದ ಇಳಿದು ಬಂದಳು. ಇನ್ನೊಂದು ಬದಿಯ ಬಾಗಿಲು ತೆರೆಯುವ ಶಬ್ದ ಕೇಳುತ್ತಿದ್ದಂತೆಯೇ ರಾಹುಲ್ ತೀವ್ರವಾಗಿ ಬೆಚ್ಚಿಬಿದ್ದನು. ಅವನು ಕಾರನ್ನು ಪರಿಶೀಲಿಸುತ್ತಿದ್ದರೂ ಅವನ ಗಮನ ಸದಾ ಸಂಧ್ಯಾಳ ಮೇಲೆಯೇ ಇತ್ತು. ಆ ಶಬ್ದ ಕೇಳುತ್ತಿದ್ದಂತೆಯೇ ಅವನು ಕೋಪದಿಂದ ತುಟಿಗಳನ್ನು ಬಿಗಿದು ಬೋನೆಟ್ ಅನ್ನು ಜೋರಾಗಿ ಮುಚ್ಚಿದನು. ಆ ಭಾರೀ ಶಬ್ದಕ್ಕೆ ಸಂಧ್ಯಾ ಹಿಂತಿರುಗಿ ನೋಡಿದಳು. ಅವನು ಕಿಡಿಕಾರುವ ಕಣ್ಣುಗಳಿಂದ ಅವಳನ್ನೇ ಗುರಿಯಾಗಿ ನೋಡುವುದನ್ನು ಕಂಡಳು. ಸಂಧ್ಯಾಳ ಹೃದಯ ಭಯದಿಂದ ಜೋರಾಗಿ ತಡಕಾಡತೊಡಗಿತು. ಅವನ ಕಣ್ಣುಗಳಲ್ಲಿ ಕಾಣಿಸುತ್ತಿದ್ದ ಆ ಕೋಪವನ್ನು ನೋಡಿ ಅವಳು ಹಿಂಬದಿಗೆ ಹೆಜ್ಜೆ ಹಾಕುತ್ತಾ ಓಡಲು ಪ್ರಯತ್ನಿಸಿದಳು. ರಾಹುಲ್ ಕೋಪದಿಂದ ದವಡೆ ಬಿಗಿದು ತನ್ನ ಪಿಸ್ತೂಲ್ ತೆಗೆದು ಅವಳ ಕಾಲುಗಳ ಹತ್ತಿರ ಒಂದು ಗುಂಡು ಹಾರಿಸಿದನು. ಸಂಧ್ಯಾ ಕಿರುಚುತ್ತಾ ತನ್ನ ಕಿವಿಗಳನ್ನು ಮುಚ್ಚಿಕೊಂಡು ಅಲ್ಲೇ ನಿಂತು ಬಿಟ್ಟಳು. ರಾಹುಲ್ ಕೇವಲ 2 ನಿಮಿಷಗಳಲ್ಲಿ ಅವಳ ಹತ್ತಿರ ಬಂದು ಅವಳ ಮುಂದೆ ನಿಂತು ಬಿಟ್ಟನು. ಆ ಕ್ಷಣದಲ್ಲಿ ಅವಳು ಸಂಪೂರ್ಣವಾಗಿ ನಡುಗುತ್ತಿದ್ದಳು. ಎಲ್ಲಿ ಹೋಗ್ತಿದ್ದೀಯಾ? ಏನಾಯ್ತು? ಓಡ್ತಿದ್ದೀಯಲ್ಲ, ಓಡು ನೋಡೋಣ ಎಂದು ಅವನು ಅವಳ ಕಿವಿಯ ಬಳಿ ಪಿಸ್ತೂಲ್ ಇಟ್ಟನು. ಸಂಧ್ಯಾ ಭಯದಿಂದ ಉಸಿರನ್ನೇ ಹಿಡಿದುಕೊಂಡಳು. ಅವಳು ಇಂದಿಗೂ ಅವನಿಂದ ಹೆದರುತ್ತಿದ್ದಳು ಮತ್ತು ಅವಳ ಈ ಭಯವೇ ರಾಹುಲ್ಗೆ ಇನ್ನಷ್ಟು ಕೋಪ ತಂದಿತು. ಅವನು ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದರೂ ಅವಳು ಅವನನ್ನು ಪ್ರೀತಿಸುವ ಬದಲು ಭಯಪಡುವುದು ಅವನಿಗೆ ಅಸಹ್ಯವಾಗುತ್ತಿತ್ತು. ಅವನು ಕೋಪದಿಂದ ಅವಳ ಕೈ ಹಿಡಿದು ಮತ್ತೆ ಕಾರಿನ ಕಡೆ ಎಳೆದೊಯ್ದನು. ಈ ಬಾರಿ ಅವಳನ್ನು ಜೋರಾಗಿ ಫ್ರಂಟ್ ಸೀಟ್ ಮೇಲೆ ತಳ್ಳಿಬಿಟ್ಟನು. ಕಾರು ಈಗ ಅವನ ಮನೆ ಕಡೆಗೆ ಸಾಗುತ್ತಿತ್ತು. ಸಂಧ್ಯಾ ನಿರಂತರವಾಗಿ ಅಳುತ್ತಿದ್ದಳು. ಕೆಲವು ಕ್ಷಣಗಳ ನಂತರ ರಾಹುಲ್ ಕಾರನ್ನು ತನ್ನ ಮನೆ ಒಳಗೆ ತೆಗೆದುಕೊಂಡು ಹೋದನು. ಆ ಮನೆ ನೋಡುತ್ತಿದ್ದಂತೆಯೇ ಸಂಧ್ಯಾಳ ಮನಸ್ಸಿನಲ್ಲಿ ಹಳೆಯ ಎಲ್ಲ ನೆನಪುಗಳು ಮತ್ತೆ ಚಲಿಸಲು ಆರಂಭಿಸಿದವು. ಈ ಮನೆಗೆ ಅವಳು ಒಂದೇ ಬಾರಿ ಬಂದಿದ್ದಳು, ಅದು ಕೂಡ ರಾಹುಲ್ ಜೊತೆ, ಮದುವೆಗೆ ಮುಂಚೆ. ಮದುವೆಯ ನಂತರ ಅವಳ ವಿದಾಯದ ಪರಿಸ್ಥಿತಿ ಬಂದಿದ್ದಿಲ್ಲ. ಆ ಸಂದರ್ಭಗಳಲ್ಲಿ ವಿದಾಯದ ಬದಲು ಸಂಧ್ಯಾ ವಿಚ್ಛೇದನದ ಕೇಸ್ ಹಾಕಿದ್ದಳು. ಅದರಿಂದ ರಾಹುಲ್ ನಾಯಕ್ ಸಂಪೂರ್ಣವಾಗಿ ಕೋಪಗೊಂಡು ಅವಳನ್ನು ಹಿಂಬಾಲಿಸಲು ಶುರು ಮಾಡಿದನು. ಅವನಿಂದ ತಪ್ಪಿಸಿಕೊಳ್ಳಲು ಸಂಧ್ಯಾ ತನ್ನ ಕುಟುಂಬದ ಜೊತೆ ಈ ನಗರವನ್ನೇ ಬಿಟ್ಟು ಅಡಗಿ ಹೋಗಿದ್ದಳು. ಇಂದು ಸುಮಾರು 2 ವರ್ಷಗಳ ನಂತರ ಇಬ್ಬರು ಮತ್ತೆ ಮುಖಾಮುಖಿಯಾಗಿ ನಿಂತಿದ್ದರು. ಈ ಬಾರಿ ರಾಹುಲ್ ಅವಳನ್ನು ಯಾವತ್ತೂ ಬಿಡುವವನಲ್ಲ. ಕಾರಿನಿಂದ ಇಳಿದು ಬಾ ಎಂದು ಅವನು ಅವಳ ಬಾಗಿಲು ತೆರೆಯುತ್ತಾ ಆದೇಶಿಸಿದನು. ಸಂಧ್ಯಾ ಮೌನವಾಗಿ ಕಾರಿನಿಂದ ಇಳಿದಳು. ಅವಳಿಗೆ ಗೊತ್ತಿತ್ತು ಅವನು ಎಷ್ಟು ಹಠಗಾರನೋ. ಅವಳು ವಿರೋಧಿಸಿದಷ್ಟು ಅವನು ಇನ್ನಷ್ಟು ಕೋಪಗೊಳ್ಳುತ್ತಾನೆ. ಅವನ ಮಾತನ್ನೆಲ್ಲ ಮೌನವಾಗಿ ಒಪ್ಪಿಕೊಂಡರೆ ಮಾತ್ರ ಇಲ್ಲಿಂದ ಸುಲಭವಾಗಿ ಹೊರಬರಬಹುದು ಎಂದು ಅವಳು ಯೋಚಿಸಿದಳು. ರಾಹುಲ್ನ ಸ್ವಭಾವವನ್ನು ಅವಳು ಚೆನ್ನಾಗಿ ತಿಳಿದಿದ್ದಳು. ಅವನು ಅವಳ ದುಪಟ್ಟವನ್ನು ಸರಿಯಾಗಿ ತಲೆಯ ಮೇಲೆ ಹಾಕಿ ಅವಳ ಕೆನ್ನೆಯ ಮೇಲೆ ಇದ್ದ 5 ಬೆರಳಿನ ಗುರುತುಗಳನ್ನು ಮುಚ್ಚಿದನು. ನಂತರ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವಳನ್ನು ಜೊತೆಗೂಡಿಸಿಕೊಂಡು ಮನೆ ಒಳಗೆ ಪ್ರವೇಶಿಸಿದನು. ಎದುರಿಗೆ ಶಾಂತಾದೇವಿ ನಿಂತಿದ್ದರು, ತಮ್ಮ ಸಂಪೂರ್ಣ ಗಂಭೀರತೆ ಮತ್ತು ಕಠಿಣತೆಗೆ ಪ್ರತಿರೂಪವಾಗಿ. ರಾಹುಲ್ ಜೊತೆ ಬಂದಿದ್ದ ಹುಡುಗಿಯನ್ನು ನೋಡುತ್ತಿದ್ದಂತೆಯೇ ಅವರ ಪಾದಗಳ ಕೆಳಗಿನ ನೆಲವೇ ಜಾರಿದಂತೆ ಆಯಿತು. ಅಲ್ಲೇ ನಿಲ್ಲು ಎಂದು ಅವರು ಗಟ್ಟಿಯಾಗಿ ಕೂಗಿದಾಗ ರಾಹುಲ್ನ ಹೆಜ್ಜೆಗಳು ತಕ್ಷಣ ನಿಂತವು. 2 ಹೆಜ್ಜೆ ಹಿಂದೆ ನಿಂತಿದ್ದ ಸಂಧ್ಯಾ ಭಯದಿಂದ ಶಾಂತಾದೇವಿಯತ್ತ ನೋಡಿದಳು. ಈ ಹುಡುಗಿ ಇಲ್ಲಿ ಹೇಗೆ ಬರಬಹುದು? ಏಕೆ ಮತ್ತೆ ಇವಳನ್ನು ಇಲ್ಲಿ ಕರೆದುಕೊಂಡು ಬಂದೆ ಎಂದು ಅವರು ಕೋಪದಿಂದ ಕಂಗೊಳಿಸುತ್ತಾ ಹೇಳಿದರು. ರಾಹುಲ್ನ ಕೈಯಲ್ಲಿ ಅವಳ ಕೈಯನ್ನು ಹಿಡಿದಿರುವುದನ್ನು ನೋಡಿ ಅವರ ಕೋಪ ಇನ್ನಷ್ಟು ಉಕ್ಕಿ ಬಂತು. ಅಮ್ಮ, ನೀವು ಮರೆತು ಬಿಟ್ಟಿದ್ದೀರಾ, ನಾನು ನೆನಪಿಸುತ್ತೇನೆ ಎಂದು ರಾಹುಲ್ ಗಂಭೀರವಾಗಿ ಮಾತನಾಡಲು ಶುರು ಮಾಡಿದನು. ಇವಳು ಇನ್ನು ನನ್ನ ಹೆಂಡತಿಯೇ, ನಾನು ಅವಳ ಗಂಡ. ಹೆಂಡತಿ ತನ್ನ ಗಂಡ ಇರುವ ಜಾಗದಲ್ಲೇ ಇರುತ್ತಾಳೆ ಎಂದು ರಾಹುಲ್ ದೃಢವಾಗಿ ಹೇಳಿದನು. ಅದಕ್ಕೆ ಶಾಂತಾದೇವಿ ಕೋಪದಿಂದ,
ನಿನಗೆ ಗೊತ್ತಿದೆಯಾ ರಾಹುಲ್, ಇವಳು ನಿನ್ನನ್ನು ಮೋಸ ಮಾಡಿ ಓಡಿ ಹೋದಳು. ನಿನ್ನಿಂದ ವಿಚ್ಛೇದನ ಬೇಕು ಅಂತ ಹೇಳಿದ್ದಳು. ಆದರೆ ನೀನು ಇವಳನ್ನು ಮತ್ತೆ ಮನೆಗೆ ಕರೆತಂದಿದ್ದೀಯಾ? ಯಾವ ರೀತಿಯ ಮನುಷ್ಯ ನೀನು? ನಿನ್ನೊಳಗೆ ಸ್ವಾಭಿಮಾನವೇ ಇಲ್ಲವಾ? ನನಗೆ ತೋಚಿದ್ದು ನೀನು ಇವಳನ್ನು ಗುಂಡಿಕ್ಕಿ ಕೊಲ್ಲುತ್ತೀಯಾ ಅಂತ. ಆದರೆ ನೀನು ಇವಳನ್ನು ಮತ್ತೆ ಮನೆಗೆ ತಂದಿದ್ದೀಯಾ ಎಂದು ಗದರಿಸಿದರು. ಅಮ್ಮ, ಸಾಕು, ತುಂಬ ಆಯಿತು. ಸಂಧ್ಯಾ ನನ್ನ ಹೆಂಡತಿ. ಅವಳು ನನ್ನ ಹೆಸರಿನ ಜೊತೆ ಕೊಂಡಿ ಬಿದ್ದಿದ್ದಾಳೆ. ಅವಳ ಬಗ್ಗೆ ನಾನು ಯಾವುದೂ ಕೆಟ್ಟ ಮಾತು ಕೇಳುವುದಿಲ್ಲ. ಅವಳು ನನ್ನನ್ನು ಮೋಸ ಮಾಡಿ ಹೋಗಿದ್ದರೆ ಅದು ನಮ್ಮಿಬ್ಬರ ಮಧ್ಯದ ವಿಷಯ. ಇದರಲ್ಲಿ ನೀವು ಅಥವಾ ಯಾರಾದರೂ ಹಸ್ತಕ್ಷೇಪ ಮಾಡುವುದನ್ನು ನಾನು ಇಷ್ಟಪಡುವುದಿಲ್ಲ ಎಂದು ಹೇಳುತ್ತಾ ಅವನು ಸಂಧ್ಯಾಳ ಕೈ ಹಿಡಿದು ಮೆಟ್ಟಿಲಿನ ಕಡೆಗೆ ನಡೆದು ಹೋದನು. ನೀನು ತಪ್ಪು ಮಾಡ್ತಿದ್ದೀಯಾ ರಾಹುಲ್. ಈ ಹುಡುಗಿ ಮತ್ತೆ ನಿನ್ನನ್ನು ಮೋಸ ಮಾಡಿ ಹೋಗುತ್ತಾಳೆ. ನನ್ನ ಮಾತು ಕೇಳೋದಿಲ್ಲ ಅಂದ್ರೆ ಬೇಡ, ಆದರೆ ನನ್ನ ಮಾತನ್ನು ನೆನಪಿಟ್ಟುಕೋ. ಈ ಹುಡುಗಿ ಎಂದಿಗೂ ನಿನ್ನದಾಗುವುದಿಲ್ಲ ಎಂದು ಶಾಂತಾದೇವಿಯ ವಿಷಭರಿತ ಮಾತುಗಳು ಬಾಣದಂತೆ ರಾಹುಲ್ ಹೃದಯವನ್ನು ಚೂರು ಮಾಡುತ್ತಿದ್ದವು. ಅವನು ಅದಕ್ಕೆ ಉತ್ತರ ಕೊಡಲಾರದೆ ಮೌನವಾಗಿ ಸಂಧ್ಯಾಳ ಕೈ ಹಿಡಿದು ತನ್ನ ಕೋಣೆಯ ಕಡೆಗೆ ನಡೆದು ಹೋದನು. ಇತ್ತ ಅವನ ತಾಯಿ ಕೋಪದಿಂದ ಕಂಗೊಳಿಸುತ್ತಾ ಉಳಿದಳು. ಸರಳ, ಪುಷ್ಪ ಎಂದು ಅವಳು ಸೇವಕರನ್ನು ಜೋರಾಗಿ ಕರೆದು 2 ನಿಮಿಷಗಳಲ್ಲಿ ಎಲ್ಲರನ್ನೂ ಅಲ್ಲಿ ಕೂಡಿಸಿ ಅಗತ್ಯ ಸೂಚನೆಗಳನ್ನು ನೀಡಲು ಶುರು ಮಾಡಿದರು. ನಂತರ ಅವರು ಸುರೇಂದ್ರನಿಗೆ ಫೋನ್ ಮಾಡಿ ವಿಚಾರಿಸಲು ಆರಂಭಿಸಿದರು. ರಾಹುಲ್ ಜೀವನದಲ್ಲಿ ಸಂಧ್ಯಾ ಮತ್ತೆ ಹೇಗೆ ಬಂದಳು ಎಂದು ತಿಳಿದುಕೊಳ್ಳಲು. ಎಲ್ಲೆಲ್ಲೂ ಹುಡುಕಿದ್ದೇನೆ, ಎಲ್ಲಿಯೂ ಸಂಧ್ಯಾ ಸಿಕ್ಕಿರಲಿಲ್ಲ ಎಂಬ ಉತ್ತರ ಮಾತ್ರ ಅವರಿಗೆ ಸಿಕ್ಕಿತು. ನಿನ್ನ ಮಗಳು ಎಲ್ಲಿಗೆ ಹೋದಾಳೋ ಗೊತ್ತಿಲ್ಲ ಎಂದು ಮನೀಶ್ ಮನೆಗೆ ಮರಳಿ ಬರುತ್ತಾ ಕೋಮಲ್ ಅವರನ್ನು ಕೋಪದಿಂದ ನೋಡುತ್ತಾ ಹೇಳಿದರು. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿ, ಮಗಳು ಅಲ್ವಾ ಎಂದು ಅವಳು ಗಾಬರಿಂದ ಹೇಳಿದಳು. ನೀನು ಹೇಳ್ತೀಯಾ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಹಾಕಿ ನಮ್ಮ ಗೌರವವನ್ನು ಹಾಳು ಮಾಡಿಕೊಳ್ಳೋಣ ಅಂತ? ನನಗೂ ಇಲ್ಲಿ ಗೌರವ ಇದೆ. ಅವಳು ಎಲ್ಲಿಗೆ ಹೋದಳು, ಏನಾಯಿತು ನನಗೆ ಗೊತ್ತಿಲ್ಲ. ಆದರೆ ಇಂದಿನಿಂದ ಅವಳು ನಮ್ಮಿಗಾಗಿ ಸತ್ತವಳು. ಅವಳನ್ನು ಮರೆತು ಬಿಡು ಎಂದು ಮನೀಶ್ ಕೋಪದಿಂದ ಹೇಳಿ ತನ್ನ ಕೋಣೆಯ ಕಡೆ ನಡೆದು ಹೋದನು. ಕೋಮಲ್ ಮಾತ್ರ ಕಣ್ಣೀರನ್ನು ತೂಗುತ್ತಾ ಮತ್ತೆ ಸಂಧ್ಯಾಳ ನಂಬರ್ಗೆ ಕಾಲ್ ಮಾಡತೊಡಗಿದಳು. ಆದರೆ ಇನ್ನು ಸ್ವಿಚ್ ಆಫ್ ಆಗಿಯೇ ಇತ್ತು. ಹೇ ದೇವರೇ, ನನ್ನ ಮಗಳು ಎಲ್ಲಿದ್ದರೂ ಅವಳನ್ನು ಕಾಪಾಡು. ಅವಳಿಗೆ ಏನು ಕೆಟ್ಟದ್ದು ಆಗಬಾರದು. ಇಷ್ಟರ ತನಕ ಅವಳು ಎಷ್ಟು ನೋವು ಅನುಭವಿಸಿದ್ದಾಳೋ ಸಾಕು. ಇನ್ನು ಅವಳಿಗೆ ಯಾವುದೇ ಕಷ್ಟ ಬಾರದಿರಲಿ. ನನ್ನ ಮಗುವನ್ನು ರಕ್ಷಿಸು ದೇವರೇ ಎಂದು ಪ್ರಾರ್ಥಿಸುತ್ತಾ ಅವರು ದುಪ್ಪಟ್ಟಾದಿಂದ ಕಣ್ಣೀರನ್ನು ಒರೆಸಿ ಶೋಭಾ ಇರುವ ಕೋಣೆಯ ಕಡೆ ನಡೆಯತೊಡಗಿದರು. ಶೋಭಾ 11 ವರ್ಷದ ಮಗು. ಕೋಮಲ್ ಮತ್ತು ಮನೀಶ್ ಅವರ ಸ್ವಂತ ಮಗಳು. ಆದರೆ ಸಂಧ್ಯಾ ಕೋಮಲ್ ಅವರ ಮೊದಲ ಗಂಡನ ಮಗಳು. ಬಾಲ್ಯದಿಂದಲೇ ಸಂಧ್ಯಾ ಕಷ್ಟಗಳನ್ನು ಎದುರಿಸಿದ್ದಳು. ಅವಳು ಕೇವಲ 10 ವರ್ಷದವಳಾಗಿದ್ದಾಗಲೇ ಅವಳ ತಂದೆ ನಿಧನರಾದರು. ಕೋಮಲ್ ನಾರಣ್ಣ ಅವಳನ್ನು ಹೆಚ್ಚು ದಿನ ತಮ್ಮ ಮನೆಯಲ್ಲಿ ಇರಿಸಿಕೊಳ್ಳಲು ಸಾಧ್ಯವಾಗದೆ ಕೋಮಲ್ ಅವರ ಮತ್ತೆ ಮದುವೆಯನ್ನು ಮಾಡಿಸಿದರು. ಮನೀಶ್ ಒಬ್ಬ ಆಲಸ್ಯ ಪಡುವ, ಕೆಲಸಕ್ಕೆ ಬಾರದ ಮನುಷ್ಯನಾಗಿದ್ದನು. ಅವನಿಗೆ ಎಲ್ಲಿಯೂ ಮದುವೆ ಆಗುತ್ತಿರಲಿಲ್ಲ. ಕೋಮಲ್ ಅವರ ಜೊತೆ ಅವನ ಮದುವೆಯು ಒಂದು ಷರತ್ತಿನ ಮೇಲೆ ನಡೆದಿತ್ತು. ಕೋಮಲ್ ಅವರ ಮೊದಲ ಮಗಳು ಸಂಧ್ಯಾಳನ್ನು ತನ್ನ ಜೊತೆ ಇಟ್ಟುಕೊಳ್ಳಬೇಕು ಎಂಬುದು. ಅದಕ್ಕೆ ಮನೀಶ್ ಒಪ್ಪಿಕೊಂಡಿದ್ದನು. ಕೋಮಲ್ ಅವರ ಭಾಗ್ಯ ಒಳ್ಳೆಯದಾಗಿತ್ತು. ಮದುವೆಯ ನಂತರ ಮನೀಶ್ ಸ್ವಲ್ಪ ಬದಲಾಗಿದ್ದು ಕೆಲಸದ ಕಡೆ ಗಮನ ಹರಿಸಿ ಸ್ವಲ್ಪ ಉದ್ಯೋಗ ಮಾಡತೊಡಗಿದನು. ಇದರಿಂದ ಮನೆಯ ಖರ್ಚು ಸರಿಯಾಗಿ ನಡೆಯತೊಡಗಿತು. ಸಂಧ್ಯಾಳ ಮೇಲೆ ಅವನಿಗೆ ದ್ವೇಷ ಇರಲಿಲ್ಲ, ಆದರೆ ತಂದೆಯ ಪ್ರೀತಿ ಕೂಡ ನೀಡಲಿಲ್ಲ. ಅವಳ ಬಗ್ಗೆ ವಿಶೇಷ ಆಸಕ್ತಿ ತೋರಿಸುತ್ತಿರಲಿಲ್ಲ. ಸಂಧ್ಯಾ ಕೂಡ ನಿಧಾನವಾಗಿ ಮನೀಶ್ನಿಂದ ದೂರವಾಗುತ್ತಾ ಬಂದಳು. ಅವಳು 18 ವರ್ಷದಾಗಿದ್ದಾಗ ತನ್ನ ಕಾಲೇಜಿನಲ್ಲಿ ಮೊದಲ ಸ್ಥಾನ ಪಡೆದಳು. ಅವಳಿಗೆ ಸ್ಕಾಲರ್ಶಿಪ್ ಮೂಲಕ ಯೂನಿವರ್ಸಿಟಿಯಲ್ಲಿ ಪ್ರವೇಶ ಸಿಗಿತ್ತು. ಆ ಸ್ಕಾಲರ್ಶಿಪ್ ಮತ್ತು ಟ್ರೋಫಿಯನ್ನು ನೀಡಲು ನಗರದಲ್ಲಿನ ದೊಡ್ಡ ಉದ್ಯಮಿಯ ಮಗ ಮತ್ತು ಡಿಎಸ್ಪಿ ರಾಹುಲ್ ನಾಯಕ್ ಸ್ವತಃ ಬಂದಿದ್ದನು. ಅದೇ ಸಮಯದಲ್ಲಿ ರಾಹುಲ್ ಹೊಸದಾಗಿ ತನ್ನ ಕೆಲಸಕ್ಕೆ ಸೇರಿದನು ಮತ್ತು ಆ ಮೊದಲ ಭೇಟಿ ಅವನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು. ಆ ಮುಗ್ಧ ಹೊಳೆಯುವ ಕಣ್ಣುಗಳಿದ್ದ ಹುಡುಗಿ ಅವನ ಹೃದಯಕ್ಕೆ ಮೊದಲ ನೋಟದಲ್ಲೇ ತಾಕಿದಳು. ಅವನು ನೇರವಾಗಿ ಮನೆಗೆ ಹೋಗಿ ತನ್ನ ತಾಯಿಗೆ, ನಾನು ಮದುವೆ ಆಗೋದು ಈ ಹುಡುಗಿಯ ಜೊತೆ ಮಾತ್ರ ಎಂದು ಹೇಳಿದನು. ಅವನು ಹಠಗಾರ ಮತ್ತು ಮನೆಯ ಪ್ರಭಾವಶಾಲಿ ಮಗನಾಗಿದ್ದನು. ಅವನ ತಾಯಿ ಅವನ ಹಠವನ್ನು ಚೆನ್ನಾಗಿ ತಿಳಿದಿದ್ದಳು. ಆದ್ದರಿಂದ ಅವರು ಸಂಧ್ಯಾಳ ಮನೆಗೆ ಮದುವೆ ಪ್ರಸ್ತಾಪವನ್ನು ತೆಗೆದುಕೊಂಡು ಹೋದರು. ಆದರೆ ಅವರ ಮನೆಯ ಪರಿಸ್ಥಿತಿ ಮತ್ತು ಬಡತನವನ್ನು ನೋಡಿ ಶಾಂತಾದೇವಿ ಅಸಮಾಧಾನಗೊಂಡರು. ಅವರು ತಮ್ಮ ಮಗನಿಗೆ ಯಾವಾಗಲೂ ಉನ್ನತ ಮನೆತನದ ಹುಡುಗಿಯನ್ನೇ ಹುಡುಕಬೇಕು ಎಂದು ಬಯಸುತ್ತಿದ್ದರು. ಬಡವರ ಬಗ್ಗೆ ಅವರಿಗೆ ಮೊದಲಿನಿಂದಲೂ ಅಸಹ್ಯ. ಈಗ ಅವರು ಬೇರೆ ರೀತಿಯಲ್ಲಿ ರಾಹುಲ್ ಜೀವನದಿಂದ ಸಂಧ್ಯಾಳನ್ನು ದೂರ ಮಾಡುವ ಯೋಚನೆ ಮಾಡಿಕೊಂಡಿದ್ದರು. ಹೊರಗೆ ನೋಡಲು ಸಂಧ್ಯಾಳಿಗೆ ತಮ್ಮ ಮಗನಿಗಾಗಿ ಸಂಬಂಧ ಕೇಳಿದರು. ಅವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ಅವರಿಗೆ ಮಾತ್ರ ಗೊತ್ತಿತ್ತು.
ಆದರೆ ರಾಹುಲ್ ಸಂತೋಷದಿಂದ ತನ್ನ ಜೀವನದ ಕನಸುಗಳನ್ನು ಸಂಧ್ಯಾಳ ಜೊತೆ ಕಟ್ಟಿಕೊಳ್ಳಲು ಶುರು ಮಾಡಿದ್ದನು. ಸಂಧ್ಯಾಳಿಗೆ ಇದೊಂದು ಕನಸಿದಂತಾಯಿತು. ತನ್ನಂತಹ ಹುಡುಗಿಗೆ ಇಷ್ಟು ದೊಡ್ಡ ಮನೆಯ ಸಂಬಂಧ ಬರುತ್ತದೆ ಎಂದು ಅವಳು ಊಹಿಸಿಯೇ ಇರಲಿಲ್ಲ. ಅವಳು ಇನ್ನೂ ಓದಲು ಬಯಸುತ್ತಿದ್ದಳು. ಆದರೆ ರಾಹುಲ್ ಮದುವೆಯಾದ ಮೇಲೂ ನೀನು ಓದಬಹುದು ಎಂದು ಹೇಳಿ ಅವಳನ್ನು ಸಮಾಧಾನಪಡಿಸಿದ್ದನು. ಮದುವೆಗೆ ಮುಂಚೆ ಒಂದು ಸಲ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ತೋರಿಸಿದ್ದನು. ಆ ದೊಡ್ಡ ಅರಮನೆ ತರದ ಮನೆಯನ್ನು ನೋಡಿ ಸಂಧ್ಯಾ ಅಚ್ಚರಿಯಿಂದ ನೋಡುತ್ತಲೇ ಉಳಿದಳು. ಹೀಗೆ ಸಮಯ ಸಾಗುತ್ತಾ ಮದುವೆಯ ದಿನವೂ ಹತ್ತಿರವಾಯಿತು. ಆದರೆ ಅದೇ ಸಮಯದಲ್ಲಿ ಒಂದು ಭೀಕರ ಸುದ್ದಿ ಅವಳ ಜೀವನವನ್ನೇ ಚೂರು ಮಾಡಿತು. ಮದುವೆಗೆ ಕೆಲವೇ ಕ್ಷಣಗಳು ಬಾಕಿ ಇರುವಾಗಲೇ ಅವಳ ತಂಗಿ ಶೋಭಾಳ ಆರೋಗ್ಯ ಏಕಾಏಕಿ ಕೆಟ್ಟಿತು. ಸಂಧ್ಯಾ ಅವಳನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದಳು. ವೈದ್ಯರ ಮಾತು ಕೇಳಿ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಅವಳು ಸಂಪೂರ್ಣವಾಗಿ ಕುಸಿದು ಬಿದ್ದಳು. ಇತ್ತ ಅವಳ ತಾಯಿಯ ಫೋನ್ಗೆ ಶಾಂತಾದೇವಿಯವರು ಮತ್ತೆ ಮತ್ತೆ ಕರೆ ಮಾಡುತ್ತಿದ್ದರು. ಆ ಕರೆಗಳು ಅವರ ಸ್ವಾರ್ಥಕ್ಕಾಗಿ, ಅವರನ್ನು ಬೆದರಿಸಲು, ಈ ನಗರವನ್ನು ಬಿಟ್ಟು ಹೋಗಿ, ಇಲ್ಲದಿದ್ದರೆ ಪರಿಣಾಮ ತುಂಬಾ ಕೆಟ್ಟದ್ದು ಆಗುತ್ತದೆ ಎಂದು. ಆದರೆ ಆ ಕ್ಷಣದಲ್ಲಿ ವಿಧಿಯೇ ಅವರ ಜೊತೆ ನಿಂತಿತ್ತು ಮತ್ತು ಅವರ ದಾರಿ ಸ್ವತಃ ಸುಲಭವಾಗಿ ಬಿಟ್ಟಿತ್ತು. ತಾಯಿಯ ಕೈಯಿಂದ ಫೋನನ್ನು ತೆಗೆದುಕೊಂಡು ಸಂಧ್ಯಾ ನಡುಗುವ ಧ್ವನಿಯಲ್ಲಿ ಹೆಲೋ ಎಂದು ಹೇಳಿದಳು. ಅತ್ತಿಂದ ಶಾಂತಾದೇವಿಯ ಕಠಿಣ ಧ್ವನಿ ಕೇಳಿಸಿತು. ಓ ಹುಡುಗಿ, ಈ ಮದುವೆಯಿಂದ ನೀನು ನಿನ್ನ ಕುಟುಂಬದ ಜೊತೆ ದೂರ ಹೋಗಿಬಿಟ್ಟರೆ ಅದೇ ನಿನಗೆ ಒಳಿತು. ಇಲ್ಲದಿದ್ದರೆ ನಿಮ್ಮ ಕುಟುಂಬವನ್ನೇ ಅಷ್ಟು ಸುಲಭವಾಗಿ ಅಳಿಸಿಬಿಡುತ್ತೇನೆ. ನಿಮ್ಮ ಹೆಸರಿನ ಗುರುತು ಕೂಡ ಉಳಿಯುವುದಿಲ್ಲ. ಈತ ಡಾಕ್ಟರ್ ಹೇಳಿದ ಮಾತುಗಳು ಇನ್ನೂ ಅವಳ ಕಿವಿಯಲ್ಲಿ ಮುಳುಗುತ್ತಿದ್ದವು. 30 ಲಕ್ಷ ಕೊಡಬೇಕು, ಅಷ್ಟೇ ಆಗಿದ್ರೆ ನಿನ್ನ ತಂಗಿಯ ಪ್ರಾಣ ಉಳಿಯಬಹುದು. ಕಣ್ಣೀರನ್ನು ತಡೆಯುತ್ತಾ ಸಂಧ್ಯಾ ಹೇಳಿದಳು. ನಾನು ನಿಮ್ಮ ಮಗನ ಜೀವನದಿಂದ ದೂರ ಹೋಗಿಬಿಡುತ್ತೇನೆ. ಆದರೆ ನನಗೆ ನಿಮ್ಮಿಂದ ಒಂದು ಸಹಾಯ ಬೇಕು. ಶಾಂತಾದೇವಿ ವ್ಯಂಗ್ಯವಾಗಿ ನಗಿದರು. ಹೌದಾ, ಈಗ ನಿನ್ನ ನಿಜವಾದ ಮುಖ ಹೊರ ಬಂದಿತು. ನನಗೆ ಮೊದಲಿನಿಂದಲೇ ಗೊತ್ತಿತ್ತು. ಹೇಳು, ಏನು ಬೇಕು? 30 ಲಕ್ಷ ಎಂದು ಸಂಧ್ಯಾ ನಿಧಾನವಾಗಿ ಹೇಳಿದಳು. ಅಷ್ಟು ಚಿಕ್ಕ ಮೊತ್ತವೇನಾ? ನೀನು 30 ಕೋಟಿಯನ್ನೇ ಕೇಳಿದ್ರೂ ನಿನ್ನ ಮುಖಕ್ಕೆ ಎಸೆದು ಕೊಡ್ತಿದ್ದೆ ಎಂದು ಅವರು ಗರ್ವದಿಂದ ಹೇಳಿದರು. ಸಂಧ್ಯಾ ತನ್ನ ತಂಗಿಯನ್ನು ಆಸ್ಪತ್ರೆಯಿಂದ ಮನೆಗೆ ಕರೆತಂದು ತನ್ನ ಸಾಮಾನುಗಳನ್ನು ಸೇರಿಸಿಕೊಂಡು ಮನೆ ಬಿಟ್ಟು ಹೋಗಲು ಸಿದ್ಧವಾಗುತ್ತಿದ್ದಳು. ಇದೇ ಸಮಯದಲ್ಲಿ ರಾಹುಲ್ ಅವಳಿಗೆ ನಿರಂತರವಾಗಿ ಕರೆ ಮಾಡುತ್ತಿದ್ದನು. ಆದರೆ ಅವಳು ಫೋನ್ ತೆಗೆದುಕೊಳ್ಳುತ್ತಿರಲಿಲ್ಲ. ಕೊನೆಗೆ ಅವನು ಅವಳ ಮನೆಗೆ ತಲುಪಿದನು. ಅವಳನ್ನು ಹೀಗೆ ಸರಳ ಬಟ್ಟೆಗಳಲ್ಲಿ ತಿರುಗಾಡುತ್ತಿರುವುದನ್ನು ನೋಡಿ ಅವನು ಗಾಬರಿಗೊಂಡನು. ಇವತ್ತು ನಮ್ಮ ಮದುವೆ ಸಂಧ್ಯಾ, ನೀನು ಇನ್ನೂ ಸಿದ್ಧವಾಗಿಲ್ಲವೇ ಎಂದು ಆತುರದಿಂದ ಕೇಳಿದನು. ಅವಳು ತತ್ತರಿಸಿ ಬಿಟ್ಟಳು. ಸರಿ, ಬೇಗ ಹೋಗಿ ರೆಡಿಯಾಗು, ನಾನು ಅಮ್ಮನಿಗೆ ಹೇಳ್ತೀನಿ, ಮೆರವಣಿಗೆ ಹೊರಡಲಿ ಎಂದು ಅವನು ಹೇಳಿದನು. ಇತ್ತ ಸಂಧ್ಯಾ ಸಂಪೂರ್ಣ ಅಸಹಾಯಕಳಾಗಿ ನಿಂತಿದ್ದಳು. ಮದುವೆ ಮುಗಿಯುವವರೆಗೂ ಅವಳು ಶಾಂತಾದೇವಿಯ ಕಟುವಾದ ದೃಷ್ಟಿಯನ್ನು ತನ್ನ ಮೇಲೆ ಚುಚ್ಚುವಂತೆ ಅನುಭವಿಸುತ್ತಿದ್ದಳು. ಮದುವೆ ಆಗುತ್ತಿದ್ದಂತೆಯೇ ಅವಳು ಅವರ ಬಳಿಗೆ ಬಂದು ನಿಧಾನವಾಗಿ ಹೇಳಿದಳು. ನೀವು ಚಿಂತಿಸಬೇಡಿ, ನಾನು ಕೋರ್ಟ್ ಮೂಲಕ ರಾಹುಲ್ನಿಂದ ವಿಚ್ಛೇದನ ಪಡೆಯುತ್ತೇನೆ. ಆದರೆ ದಯವಿಟ್ಟು ನೀವು ನಿಮ್ಮ ವಾಗ್ದಾನಕ್ಕೆ ನಿಷ್ಠೆಯಿಂದ ಇರಬೇಕು. ನನ್ನ ತಂಗಿಯ ಚಿಕಿತ್ಸೆಗೆ ನನಗೆ ಹಣ ತುಂಬ ಅಗತ್ಯವಾಗಿದೆ. ರಾಹುಲ್ನ ಜೀವನ ಮತ್ತೆ ಹಸನವಾಗುವ ಮುನ್ನವೇ ಅವನ ಕನಸುಗಳಲ್ಲಿ ಬಣ್ಣ ತುಂಬುವ ಮೊದಲು ಸಂಧ್ಯಾ ಅವನ ಜೀವನದಿಂದ ಶಾಶ್ವತವಾಗಿ ದೂರವಾದಳು. ಅಂದಿನಿಂದ ರಾಹುಲ್ ಸಂಪೂರ್ಣವಾಗಿ ಹುಚ್ಚನಾಗಿ ಬಿಟ್ಟ. ಸಂಧ್ಯಾ ಕೋರ್ಟ್ ಮೂಲಕ ವಿಚ್ಛೇದನದ ನೋಟಿಸ್ ಕಳುಹಿಸಿದಾಗ ಅವನು ಕೋಪದಿಂದ ಕೂಗಿದನು. ಸಂಧ್ಯಾ, ನಿನ್ನನ್ನು ನಾನು ಬಿಡುವುದಿಲ್ಲ. ನೀನು ದೊಡ್ಡ ತಪ್ಪು ಮಾಡಿದ್ದೀಯಾ. ನನ್ನ ಪ್ರೀತಿಯನ್ನು ದುರುಪಯೋಗ ಮಾಡಿಕೊಂಡಿದ್ದೀಯಾ. ಕೋಪದಲ್ಲಿ ಅವನು ಅವಳ ಮನೆಗೆ ಹೋಗಿದ್ದನು. ಅವನ ಕ್ರೋಧ ಮತ್ತು ಹುಚ್ಚುತನವನ್ನು ನೋಡಿ ಭಯಗೊಂಡ ಸಂಧ್ಯಾ ತನ್ನ ಕುಟುಂಬದೊಂದಿಗೆ ಆ ನಗರವನ್ನು ಶಾಶ್ವತವಾಗಿ ಬಿಟ್ಟು ಹೋದಳು. ಹಿಂದೆ ಉಳಿದ ರಾಹುಲ್ ದಿನರಾತ್ರಿ ಅವಳ ನೆನಪಿನಲ್ಲಿ ತವಕಿಸುತ್ತಿದ್ದನು. ಶೋಭಾ ಸಂಧ್ಯಾಳ ಸ್ವಂತ ತಂಗಿ ಇರದೇ ಇದ್ದರೂ ಸಂಧ್ಯಾ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಶೋಭಾಗೂ ತನ್ನ ಅಕ್ಕನ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಆದರೆ ಇಂದು ಅವಳ ಹುಟ್ಟುಹಬ್ಬದ ದಿನವೇ ಸಂಧ್ಯಾ ಹಠಾತ್ತನೆ ಕಾಣೆಯಾಗಿದ್ದಳು. ಅಮ್ಮ, ನನ್ನ ಹುಟ್ಟುಹಬ್ಬದ ದಿನ ಎಷ್ಟು ಅಶುಭವಾದ ದಿನ ಅಲ್ಲವಾ? ನನ್ನ ಕಾರಣಕ್ಕೆ ನನ್ನ ಅಕ್ಕ ಎಲ್ಲೋ ಹೋಗಿಬಿಟ್ಟಿದ್ದಾಳೆ ಎಂದು ಶೋಭಾ ಭಾರಿಯಾಗಿ ಅಳುತ್ತಿದ್ದಳು. ಆಗ ಕೋಮಲ್ ಅವಳನ್ನು ಮಡಿಲಿಗೆ ಹಾಕಿಕೊಂಡು ತಾನೂ ಕೂಡ ಬಹಳ ಹೊತ್ತಿನವರೆಗೆ ಅತ್ತರು ಮತ್ತು ಹೀಗೆ ಹೇಳಬೇಡ ನನ್ನ ಮಗಳೇ ಎಂದು ಅವಳನ್ನು ಸಮಾಧಾನಪಡಿಸಿದರು. ಚಿಂತಿಸಬೇಡ ಮಗಳೇ, ಏನೂ ಅಶುಭವಾಗುವುದಿಲ್ಲ. ದೇವರನ್ನು ಪ್ರಾರ್ಥಿಸು. ನಿನ್ನ ಅಕ್ಕ ಎಲ್ಲಿದ್ದರೂ ಚೆನ್ನಾಗಿರಲಿ ಮತ್ತು ಬೇಗ ನಮ್ಮ ಬಳಿಗೆ ಮರಳಿ ಬರಲಿ. ರಾಹುಲ್ ಸಂಧ್ಯಾಳನ್ನು ಬೆಡ್ರೂಮಿಗೆ ತೆಗೆದುಕೊಂಡು ಹೋದನು. ಬಾಗಿಲನ್ನು ಮುಚ್ಚಿ ಅವಳ ಕಡೆ ಹೆಜ್ಜೆ ಇಡುತ್ತಿದ್ದಂತೆ ಅವಳು ಭಯದಿಂದ ಹಿಂದೆ ಸರಿದಳು. ನಾನು ಈಗ ಎಲ್ಲಿಗೂ ಹೋಗುವುದಿಲ್ಲ ರಾಹುಲ್, ದಯವಿಟ್ಟು ನನ್ನನ್ನು ಹೊಡೆಯಬೇಡಿ ಎಂದು ಹೇಳುತ್ತಾ ಅವಳು ತನ್ನ 2 ಕೆನ್ನೆಗಳ ಮೇಲೆ ಕೈಗಳನ್ನು ಇಟ್ಟು ನಿಂತಳು. ಅವಳ ಕಣ್ಣುಗಳಲ್ಲಿ ಮತ್ತೆ ಭಯ ಕಾಣಿಸಿತು.
ರಾಹುಲ್ ಅವಳನ್ನು ಏಕಾಏಕಿ ತನ್ನತ್ತ ಎಳೆದು ತನ್ನ ಎದೆಯ ಬಳಿ ಹತ್ತಿರವಾಗಿ ಹಿಡಿದನು. ಒಂದು ಶಾಂತಿಯ ಅಲೆ ಅವನ ಮನಸ್ಸಿನಲ್ಲಿ ಹರಡಿತು. ಅವನು ಕಣ್ಣುಗಳನ್ನು ಮುಚ್ಚಿ ಅವಳನ್ನು ಬಿಗಿಯಾಗಿ ತನ್ನೊಳಗೆ ಸೆರೆ ಹಿಡಿದನು. ಸಂಧ್ಯಾಳಿಗೆ ತನ್ನ ಉಸಿರೇ ನಿಲ್ಲುವಂತೆ ಅನಿಸಿತು. ಆದರೆ ರಾಹುಲ್ನಿಂದ ದೂರವಾಗುವ ಧೈರ್ಯ ಅವಳಿಗೆ ಇರಲಿಲ್ಲ. ಅವನು ಹಠಗಾರನು. ಅವನ ಕೋಪ ಮತ್ತು ಹಠದಿಂದ ಅವಳು ಸದಾ ಭಯಪಡುತ್ತಿದ್ದಳು. ಇಲ್ಲಿಯವರೆಗೆ ನಾನು ನಿನ್ನ ಮೇಲೆ ಕೈ ಎತ್ತಿದ್ದೇನಾ ಎಂದು ಅವನು ಅವಳನ್ನು ತನ್ನ ಮುಂದೆ ನಿಲ್ಲಿಸಿ ಕೇಳಿದನು. ಆಗ ಸಂಧ್ಯಾ ಇಲ್ಲ ಎಂಬಂತೆ ತಲೆ ಆಡುತ್ತಾ ಅವನ ಕಪ್ಪು ಕಣ್ಣುಗಳನ್ನು ನೋಡಿದಳು. ಹಾಗಾದರೆ ನಾನು ನಿನ್ನನ್ನು ಹೊಡೆಯುತ್ತೇನೆ ಎಂದು ಯಾಕೆ ಭಾವಿಸಿದ್ದೆ ಎಂದು ಅವನು ಕೇಳಿದನು. ಅದಕ್ಕೆ ಅವಳು ನಿಧಾನವಾಗಿ, ನಾನು ನಿಮ್ಮನ್ನು ಬಿಟ್ಟು ಹೋಗಿದ್ದೆ ಅಲ್ಲವೇ, ಅದಕ್ಕಾಗಿ ನಿಮ್ಮ ಅಮ್ಮ ಕೂಡ ಹಾಗೆ ಹೇಳಿದ್ದರು, ಆದ್ದರಿಂದ ನನಗೆ ಅನಿಸಿತು ನೀವು ಎಂದು ಭಯದಿಂದ ಮಾತುಗಳನ್ನು ತಡೆದು ಹೇಳಿದಳು. ಅದಕ್ಕೆ ರಾಹುಲ್ ನಾನು ಯಾರ ಮಾತಿಗೂ ಸುಲಭವಾಗಿ ಬರುವಷ್ಟು ಮೂರ್ಖನಲ್ಲ ಎಂದು ಹೇಳಿದನು. ನಾನು 30 ವರ್ಷದ ಪರಿಪಕ್ವ ಪೊಲೀಸ್ ಅಧಿಕಾರಿ ಎಂದು ರಾಹುಲ್ ಶಾಂತವಾಗಿ ಹೇಳಿದನು. ಇಲ್ಲಿ ಬಾ ನನ್ನ ಬಳಿ ಎಂದು ಅವನು ಸಂಧ್ಯಾಳನ್ನು ತನ್ನ ಬಳಿ ಕರೆದನು. ಅವಳನ್ನು ಕರೆದುಕೊಂಡು ಹಾಸಿಗೆ ಮೇಲೆ ಕುಳ್ಳಿರಿಸಿ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಅವಳ ಕಡೆ ಬಂದನು. ಅವಳ ಕೆನ್ನೆಯನ್ನು ತನ್ನ ಬೆರಳುಗಳಿಂದ ಸ್ವಲ್ಪ ಸ್ಪರ್ಶಿಸಿದ ತಕ್ಷಣವೇ ಸಂಧ್ಯಾಳ ಹೃದಯ ಧಡ್ ಎನ್ನುವಂತೆ ನಿಂತಿತು. ಬಾಕ್ಸ್ನಿಂದ ಕ್ರೀಮ್ ತೆಗೆದು ಅವನು ಅವಳ ಮುಖದ ಮೇಲೆ ನಿಧಾನವಾಗಿ ಹಚ್ಚಲು ಆರಂಭಿಸಿದನು. ಅವಳು ತನ್ನ ಕೆನ್ನೆಯನ್ನು ಹಿಂದೆ ತೆಗೆದುಕೊಂಡಾಗ ರಾಹುಲ್ ಸಣ್ಣದಾಗಿ ಊದಿ ಮತ್ತೆ ತುಂಬ ಸೌಮ್ಯವಾಗಿ ಸ್ಪರ್ಶಿಸಿದನು. ಸರಿಯಾಗುತ್ತದೆ, ಚಿಂತಿಸಬೇಡ ಎಂದು ಅವನು ಹೇಳಿದನು. ಅವನು ಅವಳಿಗೆ ಧೈರ್ಯ ಹೇಳುತ್ತಿದ್ದಾನೋ ಅಥವಾ ತಾನೇ ತನ್ನನ್ನು ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೋ ಸಂದಳಿಗೆ ಏನೂ ಅರ್ಥವಾಗಲಿಲ್ಲ. ನೀವು ನನ್ನ ಮೇಲೆ ಕೋಪದಲ್ಲಿಲ್ಲವಾ ಎಂದು ಅವಳು ಆಶ್ಚರ್ಯದಿಂದ ಕೇಳಿದಳು. ಕೆಲವು ಕ್ಷಣಗಳ ಕಾಲ ಇಬ್ಬರ ಮಧ್ಯೆ ನಿಶಬ್ದತೆ ಆವರಿಸಿತು. ಯಾವುದೇ ಉತ್ತರ ಕೊಡದೆ ರಾಹುಲ್ ಎದ್ದು ನಿಂತನು. ಆಗ ಮತ್ತೆ ನನ್ನನ್ನು ಇಲ್ಲಿ ಏಕೆ ಕರೆತಂದಿದ್ದೀರಿ ಎಂದು ಸಂಧ್ಯಾ ಕೂಡ ಎದ್ದು ನೋವಿನಿಂದ ಕೇಳಿದಳು. ರಾಹುಲ್ ಸ್ವಲ್ಪ ಸೌಮ್ಯವಾಗುತ್ತಿದ್ದಂತೆ ಸಂಧ್ಯಾಳ ಮಾತುಗಳನ್ನು ಹೆಚ್ಚಾಗುತ್ತಿದ್ದವು. ಯಾಕೆಂದರೆ ನೀನು ನನ್ನ ಹೆಂಡತಿ ಎಂದು ಅವನು ಮತ್ತೆ ಕಠಿಣ ಧ್ವನಿಯಲ್ಲಿ ಹೇಳಿದನು, ಕೈಯಲ್ಲಿ ಇದ್ದ ಬಾಕ್ಸ್ ಕಡೆ ಸೂಚಿಸುತ್ತಾ. ಹಾಗಾದರೆ ಈ ಸಂಬಂಧವನ್ನು ಮುಗಿಸಿಬಿಡಿ ಎಂದು ಅವಳು ಕಣ್ಣು ತಪ್ಪಿಸಿಕೊಂಡು ಹೇಳಿದಳು. ಅವಳ ಮಾತಿಗೆ ರಾಹುಲ್ ಕಣ್ಣುಗಳಲ್ಲಿ ಕಠಿಣತೆ ಮೂಡಿತು. ನನ್ನನ್ನು ಕಠಿಣವಾಗಲು ಬಲವಂತ ಮಾಡಬೇಡ ಸಂಧ್ಯಾ, ನನ್ನೊಳಗೆ 2 ವರ್ಷಗಳ ಕೋಪ ತುಂಬಿಕೊಂಡಿದೆ ಎಂದು ಅವನು ಗಂಭೀರವಾಗಿ ಹೇಳಿದನು. ಎಲ್ಲಿ ಹೀಗಾಗುವುದು? ಇವತ್ತೇ ರಾತ್ರಿ ನಿನ್ನ ಮೇಲಿರುವ ನನ್ನ ಎಲ್ಲ ಹಕ್ಕುಗಳನ್ನು ಬಳಸಿಕೊಂಡು ನನ್ನ ಕೋಪವನ್ನು ನಿನ್ನ ಮೃದುವಾದ ಅಸ್ತಿತ್ವದ ಮೇಲೆ ಹೊರೆ ಹಾಕಿಬಿಟ್ಟರೆ ನೀನು ಜೀವನ ಪೂರ್ತಿ ಮತ್ತೆ ನನ್ನಿಂದ ದೂರವಾಗುವ ವಿಚಾರವನ್ನೇ ಮರೆತು ಬಿಡುವೆ ಎಂದು ರಾಹುಲ್ ತಣ್ಣನೆಯ ಧ್ವನಿಯಲ್ಲಿ ಹೇಳಿದನು. ಅವನ ಮಾತು ಕೇಳುತ್ತಿದ್ದಂತೆ ಸಂಧ್ಯಾ ತಕ್ಷಣ ಮೌನವಾಗಿ ಬಿಟ್ಟಳು. ನಾನು ಇಂದು ನಿಮಗೆ ಸಿಕ್ಕಿದ್ದು ಒಂದು ಕೆಟ್ಟ ಸ್ಥಳದಲ್ಲಿ, ಆದರೂ ನೀವು ನನ್ನೊಂದಿಗೆ ಏಕೆ ಸಂಬಂಧ ಇಟ್ಟುಕೊಳ್ಳಲು ಬಯಸುತ್ತೀರಿ? ನಿಮ್ಮ ದೃಷ್ಟಿಯಲ್ಲಿ ನಾನು ಒಂದು ಕೆಟ್ಟ ಕೆಲಸ ಮಾಡುವ ಹುಡುಗಿ ಅಲ್ವಾ ಎಂದು ಸಂಧ್ಯಾ ನಡುಗುತ್ತಾ ಕೇಳಿದಳು. ಸಂಧ್ಯಾ ಎಂದು ರಾಹುಲ್ ಕೋಪದಿಂದ ಕೈ ಎತ್ತಿದನು. ಆದರೆ ತಕ್ಷಣವೇ ತನ್ನನ್ನು ತಾನೇ ನಿಗ್ರಹಿಸಿಕೊಂಡನು. ಅವನ ಕೈ ಗಾಳಿಯಲ್ಲಿ ನಿಂತೆ ಉಳಿಯಿತು. ಅದು ಅವಳಿಗೆ ಹೊಡೆಯಲು ಎತ್ತಿದ ಕೈ ಆಗಿತ್ತು. ಸಂಧ್ಯಾ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ನೀನು ನಿನ್ನ ಬಗ್ಗೆ ಇಷ್ಟು ಕೆಟ್ಟ ಪದಗಳನ್ನು ಹೇಗೆ ಬಳಸುತ್ತಿದ್ದೀಯಾ ಎಂದು ಅವನು ಕಠಿಣವಾಗಿ ಜೋರಾಗಿ ಕೂಗಿದನು. ಬಾಗಿಲಿನ ಬಳಿ ಕಿವಿ ಹಾಕಿಕೊಂಡು ನಿಂತಿದ್ದ ಮೇಘನ ಈ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದಳು. ಮೊಬೈಲ್ ಕಿವಿಗೆ ಹಿಡಿದುಕೊಂಡು ಅವಳು ನಿಧಾನವಾಗಿ ಹೇಳಿದಳು, ಹೌದು, ನೀವು ಊಹಿಸಿದಂತೆಯೇ ಇದೆ. ಇಬ್ಬರು ಜಗಳ ಮಾಡುತ್ತಿದ್ದಾರೆ ಎಂದು ಅವಳು ಶಾಂತಾದೇವಿಗೆ ಮಾಹಿತಿ ನೀಡುತ್ತಿದ್ದಳು. ಅಲ್ಲೇ ಇರು, ಪ್ರತಿಕ್ಷಣದ ಮಾಹಿತಿ ನನಗೆ ಬೇಕು ಎಂದು ಹೇಳಿದಾಗ ಶಾಂತಾದೇವಿ ಅವರ ಮುಖದಲ್ಲಿ ಕೋಪದ ಗುರುತುಗಳು ಮೂಡಿದವು. ನಾನು ಮತ್ತೆ ಆ ಹುಡುಗಿಯನ್ನು ರಾಹುಲ್ನ ಜೀವನವನ್ನು ಹಾಳು ಮಾಡಲು ಬಿಡುವುದಿಲ್ಲ ಎಂದು ಅವಳು ದಂತಗಳನ್ನು ಬೀದುಕೊಂಡು ಯೋಚಿಸುತ್ತಿದ್ದಳು. ಈ ಕಡೆ ಸಂಧ್ಯಾ, ನೀವು ನನ್ನ ಮೇಲೆ ಕೈ ಎತ್ತಿದ್ದೀರಿ ಎಂದು ಸಂಧ್ಯಾ ನಡುಗಿದ ಧ್ವನಿಯಲ್ಲಿ ಹೇಳಿದಳು. ಅವಳು ಬಿಕ್ಕುತ್ತಾ ಹೇಳಿದಳು, ಹೌದು, ನೀವು ಕೈ ಎತ್ತಿದ್ದೀರಿ, ಆದರೆ ಹೊಡೆಯಲಿಲ್ಲ. ಅದಕ್ಕೆ ರಾಹುಲ್ ಗಂಭೀರವಾಗಿ, ಆದರೆ ಇನ್ನು ಮುಂದೆ ನೀನು ನಿನ್ನ ಬಗ್ಗೆ ಇಂತಹ ಕೆಟ್ಟ ಪದಗಳನ್ನು ಬಳಸಿದರೆ ನಾನು ಕೈ ಎತ್ತುವುದಿಲ್ಲ, ನಿನ್ನನ್ನು ಹೊಡೆಯುವುದಿಲ್ಲ, ಆದರೆ ನನ್ನ ಕೈಗಳಿಂದಲೇ ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ ಎಂದು ಅವನು ಅವಳ ಕುತ್ತಿಗೆಯ ಮೇಲೆ ಕೈಯಿಟ್ಟು ಸ್ವಲ್ಪ ಒತ್ತಡ ಹೆಚ್ಚಿಸುತ್ತಾ ಹೇಳಿದನು. ನೀವೇ ನನಗೆ ಹೀಗೆ ಹೇಳಿದ್ದೀರಲ್ಲ, ನನ್ನ ಮಾತನ್ನು ನಂಬಲಿಲ್ಲ ಎಂದು ಸಂಧ್ಯಾ ಅಳುತ್ತಾ ಹೇಳಿದಳು. ಹುಚ್ಚು ಮಾತುಗಳನ್ನು ಬೇಡ ಸಂಧ್ಯಾ, ನಿನ್ನ ಮೇಲೆ ಅನುಮಾನ ಇದ್ದಿದ್ದರೆ ಅಲ್ಲಿ ನಿನ್ನನ್ನು ಜೀವಂತವಾಗಿಯೇ ಹೂತು ಬಿಡುತ್ತಿದ್ದೆ ಎಂದು ಅವನು ಮನಸ್ಸಿಗೆ ಇಷ್ಟವಿಲ್ಲದಿದ್ದರೂ ಅವಳಿಗೆ ಸ್ಪಷ್ಟನೆ ಕೊಡುತ್ತಿದ್ದನು. ನೀವು ನನಗೆ ತಳ್ಳಿದ್ದೀರಾ, ನೀವು ನನಗೆ ಧಕ್ಕೆ ಕೊಟ್ಟಿದ್ದೀರಾ ಎಂದು ಅವಳು ಭಾವನೆಯಲ್ಲಿ ನಡುಗುತ್ತಾ ಹೇಳಿದಳು. ನನಗೆ ಗೊತ್ತಿದೆ ಎಂದು ರಾಹುಲ್ ನಿಧಾನವಾಗಿ ಹೇಳಿ ಹಾಸಿಗೆಯ ಮೇಲೆ ಕುಳಿತು ತನ್ನ ಕೈಗಡಿಯಾರವನ್ನು ತೆಗೆದುಕೊಳ್ಳಲು ಆರಂಭಿಸಿದನು.
ನಿಮ್ಮ ಆ ಕಾನ್ಸ್ಟೇಬಲ್ ನನ್ನನ್ನು ಹೊಡೆದಿದ್ದಳು ನೋಡಿ ಎಂದು ಅವಳು ತನ್ನ ಕೆಂಪಾದ ಗಲ್ಲವನ್ನು ತೋರಿಸಿ ಅದರ ಮೇಲೆ ಬೆರಳು ಇಟ್ಟಳು. ಅಲ್ಲಿಯೂ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂದು ಅವಳು ಕಣ್ಣೀರು ಒರೆಸುತ್ತಾ ತನ್ನ ಹೃದಯದ ನೋವನ್ನು ಹಂಚಿಕೊಳ್ಳುತ್ತಿದ್ದಳು. ನಿಮಗೆ ಗೊತ್ತಾ, ನನಗೆ ಎಷ್ಟು ಜೋರಾಗಿ ತಗುಲಿತ್ತು, ನನಗೆ ತಲೆ ಸುತ್ತಿ ಹೋಗಿತ್ತು ಎಂದು ಅವಳು ನೋವಿನಿಂದ ಹೇಳಿದಳು. ನನ್ನ ಕಣ್ಣು ಮುಂದೆ ಕತ್ತಲೆ ಕವಿದಂತಾಗಿತ್ತು. ಆದರೂ ನೀವು ಆ ಲೇಡಿ ಕಾನ್ಸ್ಟೇಬಲ್ಗೆ ಏನು ಹೇಳಲಿಲ್ಲ ಎಂದು ಸಂಧ್ಯಾ ತುಂಬಾ ನಿರಪರಾಧವಾಗಿ ತನ್ನ ಅಳಲು ಹೇಳುತ್ತಿದ್ದಳು. ಅವಳ ಮಾತುಗಳನ್ನು ಕೇಳಿ ರಾಹುಲ್ ಒಂದು ಕ್ಷಣ ತಟ್ಟನೆ ನಿಂತನು. ಅವಳು ಸಣ್ಣ ಸಣ್ಣ ವಿಷಯಗಳನ್ನು ಎಷ್ಟು ಆಳವಾಗಿ ಅನುಭವಿಸುತ್ತಿದ್ದಾಳೆ ಎಂಬುದನ್ನು ಅವನು ಅಂದುಕೊಂಡಿರಲಿಲ್ಲ. ಅವಳು ಮಾಡಿದರ ಕೆಲಸಕ್ಕೆ ನಾನು ಶಿಕ್ಷೆ ಕೊಟ್ಟಿದ್ದೇನೆ. ಈಗ ಅವಳು ನಿನ್ನ ಮೇಲೆ ಮಾತ್ರವಲ್ಲ, ಯಾರ ಮೇಲಾದರೂ ಕೈ ಎತ್ತುವ ಮೊದಲು 100 ಬಾರಿ ಯೋಚಿಸುತ್ತಾಳೆ ಎಂದು ಅವನು ಗಂಭೀರವಾಗಿ ಹೇಳಿದನು. ಮತ್ತೊಂದು ವಿಷಯ ಎಂದು ಹೇಳುತ್ತಾ ಅವನು ಎದ್ದು ಅವಳ ಬಳಿಗೆ ಬಂದು ಅವಳ ಬೆನ್ನ ಹಿಂದೆ ಕೈಗಳನ್ನು ಹಾಕಿಕೊಂಡನು. ನಿನ್ನ ಪ್ರಶ್ನೋತ್ತರಗಳ ಸರಮಾಲೆ ಮುಗಿದಿದ್ದರೆ ಮುಂದೆ ಮಾತಾಡೋಣ. ಅವನ ಬಲವಾದ ಕೈಗಳ ಹಿಡಿತವನ್ನು ತನ್ನ ಬೆನ್ನ ಸುತ್ತ ಅನುಭವಿಸಿದ ಕ್ಷಣ ಸಂಧ್ಯಾ ತುಂಬಾ ನಡುಗತೊಡಗಿದಳು. ಅದೇನಾ, ನನಗೆ ನನ್ನ ಹಕ್ಕು ಇವತ್ತೇ ರಾತ್ರಿ ಬೇಕು ಅನ್ನೋದಾ? ಅಲ್ಲ, ಈಗಲೇ ಈ ಕ್ಷಣದಲ್ಲೇ ಎಂದು ಅವನು ಅವಳ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಾ ಹೇಳಿದನು. ಒಂದು ಕ್ಷಣ ಸಂಧ್ಯಾ ಕಲ್ಲಿನಂತೆ ನಿಶ್ಚಲವಾಗಿ ನಿಂತಳು. ನಾನು ಎಂದು ಅವಳಿಂದ ಮಾತೇ ಬರಲಿಲ್ಲ. ಹೀಗೆ ಹೆದರಿದಂತೆ ಕಾಣಬೇಡ ಎಂದು ಅವನು ಹೇಳಿದನು. ಈ ಕ್ಷಣಗಳು ನನಗೆ ನಿನ್ನ ಸಂಪೂರ್ಣ ಜೊತೆಯ ಅಗತ್ಯವಿರುವ ಕ್ಷಣಗಳು ಸಂಧ್ಯಾ ಎಂದು ಅವನು ನಿಧಾನವಾಗಿ ಹೇಳಿದನು. ಅವನು ಅವಳ ಹತ್ತಿರ ಬಂದು ಅವಳ ಭುಜದ ಮೇಲೆ ತನ್ನ ತುಟಿಗಳನ್ನು ಮೃದುವಾಗಿ ಸ್ಪರ್ಶಿಸಿದನು. ರಾಹುಲ್ ಎಂದು ಸಂಧ್ಯಾ ತಡಕಾಡುತ್ತಾ ನಡುಗಿದಳು. ಹೇಳು ರಾಹುಲ್ನ ಪ್ರಿಯೆ ಎಂದು ಅವನು ಅವಳ ಭುಜದ ಮೇಲೆ ತಲೆ ಇಟ್ಟು ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತನು. ದಯವಿಟ್ಟು ಹೀಗೆ ಮಾಡಬೇಡಿ. ನಮ್ಮ ಮದುವೆ ಆಗಿದೆ ಅಷ್ಟೇ. ಅದು ಯಾವ ಪರಿಸ್ಥಿತಿಯಲ್ಲಿ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಅದರ ನಂತರ ನನ್ನ ಬೀಳ್ಕೊಡೆಯೂ ಆಗಲಿಲ್ಲ. ಮದುವೆ ಅಷ್ಟರಲ್ಲೇ ನಿಂತು ಹೋಯಿತು ಎಂದು ಅವಳು ಭಯದಿಂದ ಮಾತುಗಳನ್ನು ತಡಕಾಡುತ್ತಾ ಹೇಳಿದಳು. ಅದರಿಂದ ಏನು ದೊಡ್ಡ ವಿಷಯ? ಮದುವೆ ಆಗಿರುವುದು ಅದು ಆಗಿದೆ ಅಲ್ಲವಾ? ನಮ್ಮ ಸಂಬಂಧ ಕೂಡ ಆಗಿದೆ. ಅದನ್ನೇ ಬೀಳ್ಕೊಡುಗೆ ಎಂದು ಭಾವಿಸು ಸಂಧ್ಯಾ ಮೇಡಮ್ ಎಂದು ಅವನು ಹೇಳುತ್ತಾ ಅವಳ ದುಪ್ಪಟ್ಟವನ್ನು ಒಂದು ಕಡೆಗೆ ಸರಿಸಿದನು. ಇದರಿಂದ ಸಂಧ್ಯಾ ಸಂಪೂರ್ಣವಾಗಿ ಗಾಬರಿಗೊಂಡಳು. ನೀವು ನಿಜವಾಗಿಯೂ ಎಂದು ಅವಳು ಹೆದರಿ ಹಿಂದೆ ಸರಿಯಲು ಪ್ರಯತ್ನಿಸಿದಳು. ಏನಾಯಿತು ಎಂದು ಅವನು ಅವಳ ಮುಖವನ್ನು ಸೌಮ್ಯವಾಗಿ ಸ್ಪರ್ಶಿಸುತ್ತಾ ಕೇಳಿದನು. ನಾನು ನನಗೆ ಬಾತ್ರೂಮ್ಗೆ ಹೋಗಬೇಕು ಎಂದು ಅವಳು ತನ್ನನ್ನು ತಪ್ಪಿಸಿಕೊಳ್ಳಲು ಬೇರೆ ದಾರಿ ಸಿಗದೆ ಹೇಳಿಬಿಟ್ಟಳು. ಅವನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಸರಿ, ನಾನು ಮೊದಲು ಶಾವರ್ ತೆಗೆದುಕೊಳ್ಳುತ್ತೇನೆ, ನಂತರ ನೀನು ಹೋಗು ಎಂದು ಹೇಳಿ ಅವನು ಸ್ವತಃ ಬಾತ್ರೂಮ್ ಒಳಗೆ ಹೋಗಿಬಿಟ್ಟನು. ಅವನು ಒಳಗೆ ಹೋದ ತಕ್ಷಣ ಸಂಧ್ಯಾ ಒಂದು ದೀರ್ಘ ಉಸಿರು ಬಿಟ್ಟಿದಳು. ಅವಳು ಸುತ್ತಮುತ್ತ ನೋಡಲು ಪ್ರಾರಂಭಿಸಿದಳು. ಅವಳಿಗೆ ತನ್ನ ಮೊಬೈಲ್ ಕಾಣಿಸಲಿಲ್ಲ. ತನ್ನ ಬ್ಯಾಗ್ ಕೂಡ ಎಲ್ಲಿಯೂ ಕಾಣಿಸಲಿಲ್ಲ. ಪೊಲೀಸ್ ಸ್ಟೇಷನ್ನಿಂದ ಹೊರಡುವಾಗ ಎಲ್ಲ ವಸ್ತುಗಳು ರಾಹುಲ್ ಹತ್ತಿರವೇ ಇವೆ ಎಂಬುದು ಅವಳಿಗೆ ಗೊತ್ತಿತ್ತು. ಈಗ ಅವಳು ತನ್ನ ಮನೆಯವರ ಜೊತೆ ಹೇಗೆ ಮಾತನಾಡಬೇಕು ಎಂದು ಆಲೋಚಿಸುತ್ತಿದ್ದಾಗ ಏಕಾಏಕಿ ಅವಳ ಮನಸ್ಸಿನಲ್ಲಿ ಒಂದು ಆಲೋಚನೆ ಹೊಳೆದಿತ್ತು. ಅವಳು ತಕ್ಷಣ ಎದ್ದು ರಾಹುಲ್ನ ಮೊಬೈಲ್ ಹುಡುಕಲು ಆರಂಭಿಸಿದಳು. ಅದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿರುವುದು ಕಾಣಿಸಿಕೊಂಡಿತು. ಸಂಧ್ಯಾಳ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ದೇವರೇ, ಪಾಸ್ವರ್ಡ್ ಇರಬಾರದು ಎಂದು ಪ್ರಾರ್ಥಿಸುತ್ತಾ ಅವಳು ಮೊಬೈಲ್ ತೆಗೆದುಕೊಂಡಳು. ಅದೃಷ್ಟವಶಾತ್ ಅದರಲ್ಲಿ ಪಾಸ್ವರ್ಡ್ ಇರಲಿಲ್ಲ. ನಡುಗುತ್ತಿರುವ ಹೃದಯದೊಂದಿಗೆ ಅವಳು ಅವಳ ತಾಯಿ ಕೋಮಲ್ ಅವರ ನಂಬರ್ ಡಯಲ್ ಮಾಡಿದಳು. ಒಂದು ಕ್ಷಣ ಅವಳು ತಿರುಗಿ ಬಾತ್ರೂಮ್ ಬಾಗಿಲಿನ ಕಡೆ ನೋಡಿದಳು. ಇನ್ನೊಂದು ಕಡೆ ಕೋಮಲ್ ದೇವರ ಮುಂದೆ ಕುಳಿತು ಸಂಧ್ಯಾಳಿಗಾಗಿ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡುತ್ತಿದ್ದಳು. ಮೊಬೈಲ್ ನಿರಂತರವಾಗಿ ಮೊಳಗುವುದನ್ನು ನೋಡಿ ಅವರು ತಕ್ಷಣ ಎದ್ದು ಕರೆ ಸ್ವೀಕರಿಸಿದರು. ಸಂಧ್ಯಾಳ ಧ್ವನಿ ಕೇಳುತ್ತಿದ್ದಂತೆ ಅವರಿಗೆ ಮತ್ತೆ ಜೀವ ಬಂದಂತಾಯಿತು. ಸಂಧ್ಯಾ, ನನ್ನ ಮಗಳೇ, ನೀನು ಎಲ್ಲಿದ್ದೀಯಾ ಎಂದು ಅವರು ಅಳುತ್ತಾ ಕೇಳಿದರು. ಅಮ್ಮ ಎಂದು ಸಂಧ್ಯಾ ಕೂಡ ಅಳುತ್ತಾ ಮಾತಾಡಿದಳು. ಅಮ್ಮ, ರಾಹುಲ್ ಎಂದು ಅವಳು ಕೇವಲ ರಾಹುಲ್ನ ಹೆಸರು ಹೇಳುತ್ತಿದ್ದಂತೆ ಕೋಮಲ್ಗೆ ಎಲ್ಲವೂ ಅರ್ಥವಾಯಿತು. ಸಂಧ್ಯಾ, ನೀನು ರಾಹುಲ್ ಜೊತೆ ಇದ್ದೀಯಾ ಎಂದು ಅವರು ಆತಂಕದಿಂದ ಕೇಳಿದರು. ಅವರು ಭಯದಿಂದ ಕೇಳಿದಂತೆ, ಅಮ್ಮ, ನನ್ನ ಮಾತನ್ನು ಗಮನವಾಗಿ ಕೇಳಿ. ನನಗೆ ಅವಕಾಶ ಸಿಕ್ಕ ತಕ್ಷಣ ನಾನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗುತ್ತೇನೆ. ನೀವು ನಿಮ್ಮನ್ನು ಶೋಭಾಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ನನ್ನ ಬಗ್ಗೆ ಚಿಂತಿಸಬೇಡಿ ಎಂದು ಸಂಧ್ಯಾ ಅಳುತ್ತಾ ತನ್ನ ಮಾತನ್ನು ಪೂರ್ಣಗೊಳಿಸಲು ಆಗದೆ ತಡಕಾಡುತ್ತಿದ್ದಳು. ಸಂಧ್ಯಾ, ನನ್ನ ಮಗಳೇ, ರಾಹುಲ್ಗೆ ಸತ್ಯ ಗೊತ್ತಾದರೆ ಏನಾಗುತ್ತದೆ ಅನ್ನೋದನ್ನು ನೀನು ಗೊತ್ತಿದೆಯಲ್ಲ. ಭಯಾನಕ ಪರಿಸ್ಥಿತಿ ಬರುತ್ತದೆ ಎಂದು ಕೋಮಲ್ ತುಂಬಾ ಆತಂಕದಿಂದ ಹೇಳಿದರು. ಅಮ್ಮ, ನಾವು ಮತ್ತೆ ಈ ನಗರಕ್ಕೆ ಬರಬಾರದಿತ್ತು ಎಂದು ಸಂಧ್ಯಾ ಅಳುತ್ತಾ ಹೇಳುತ್ತಿದ್ದಳು. ಆ ಸಮಯದಲ್ಲಿ ಸಣ್ಣ ಸಣ್ಣ ಮಾತುಗಳ ಶಬ್ದ ಕೇಳಿ ಬಾತ್ರೂಮ್ನಿಂದ ರಾಹುಲ್ ಹೊರಗೆ ಬಂದನು.
ಸಂಧ್ಯಾ ತನ್ನ ಮಾತುಗಳಲ್ಲಿ ಇಷ್ಟು ತಲ್ಲೀನಳಾಗಿದ್ದಳು. ರಾಹುಲ್ ಬಂದದ್ದು ಅವಳಿಗೆ ಗೊತ್ತೇ ಆಗಲಿಲ್ಲ. ಮಗಳೇ ಸಂಧ್ಯಾ, ನನಗೆ ಏನು ಮಾಡಬೇಕು ಅನ್ನೋದು ಅರ್ಥವಾಗುತ್ತಿಲ್ಲ ಎಂದು ಕೋಮಲ್ ಅಸಹಾಯದಿಂದ ಹೇಳಿದರು. ಏನು ಮಾಡಬೇಡಿ ಅಮ್ಮ, ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ. ನೀವು ಶೋಭಾಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಅಮ್ಮ, ಶೋಭಾಗೆ ನನ್ನ ಪರವಾಗಿ ಜನ್ಮದಿನದ ಶುಭಾಶಯಗಳು ಹೇಳಿ ಎಂದು ಹೇಳುತ್ತಲೇ ಸಂಧ್ಯಾ ಮತ್ತೆ ಅಳತೊಡಗಿದಳು. ಅದೇ ಕ್ಷಣದಲ್ಲಿ ನಿಧಾನವಾಗಿ ಅವಳ ಕೈಯಿಂದ ಮೊಬೈಲ್ ತೆಗೆದುಕೊಂಡ ರಾಹುಲ್ ಅವಳನ್ನು ಖಾಲಿ ದೃಷ್ಟಿಯಿಂದ ನೋಡಿದನು. ತನ್ನ ಎದುರು ರಾಹುಲ್ ನಿಂತಿರುವುದನ್ನು ಕಂಡು ಕೂಡಲೇ ಸಂಧ್ಯಾಳ ದೇಹದ ಕೂದಲು ನಿಂತಂತೆ ಆಯಿತು. ಕೆಲವು ಹೆಜ್ಜೆಗಳು ದೂರ ಹೋಗಿ ನಿಂತಳು. ರಾಹುಲ್ ಅವಳ ಮೊಬೈಲ್ನಲ್ಲಿ ಡಯಲ್ ಮಾಡಿದ ನಂಬರನ್ನು ನೋಡಿ ಅದನ್ನು ತನ್ನ ಇನ್ಸ್ಪೆಕ್ಟರ್ ಸ್ನೇಹಿತನಿಗೆ ಫಾರ್ವರ್ಡ್ ಮಾಡಿದನು. ಅವಳ ಸ್ಥಳವನ್ನು ಪತ್ತೆ ಹಚ್ಚಲು. ನಂತರ ಅವನು ಮೊಬೈಲ್ ಅನ್ನು ಸೈಡ್ ಟೇಬಲ್ ಮೇಲೆ ಇಟ್ಟು ಸಂಧ್ಯಾಳ ಕಡೆ ನೋಡಿದನು. ಅವನು 2 ಹೆಜ್ಜೆಗಳು ಅವಳ ಕಡೆಗೆ ಬಂದನು. ಕಾಲ್ ಮಾಡಬೇಕಿದ್ದರೆ ಕೇಳಿ ಮಾಡಬಹುದಿತ್ತು, ಆದರೆ ನೀನು ಯಾವಾಗಲೂ ನನ್ನ ನಂಬಿಕೆಯನ್ನು ಮುರಿಯುತ್ತೀಯಾ ಎಂದು ಅವನು ದುಃಖದಿಂದ ಹೇಳಿದನು. ಸಂಧ್ಯಾ ಕೆಲವು ಕ್ಷಣ ಮೌನವಾಗಿದ್ದಳು. ರಾಹುಲ್ ಅವಳ ಮಾತುಗಳಲ್ಲಿ ಎಷ್ಟೇ ಕೇಳಿದ್ದಾನೆ ಎಂದು ಅವಳು ಅಂದಾಜು ಮಾಡುತ್ತಿದ್ದಳು. ಏಕಾಏಕಿ ಅವನು ಅವಳ ಸೊಂಟದ ಸುತ್ತ ಕೈ ಹಾಕಿ ತನ್ನತ್ತ ಎಳೆದುಕೊಂಡನು. ಇನ್ನೊಮ್ಮೆ ನೀನು ನನಗೆ ಮೋಸ ಮಾಡಿದರೆ ಸಂಧ್ಯಾ, ನೆನಪಿರಲಿ, ಈ ಬಾರಿ ನಿನ್ನ ಪ್ರಾಣವನ್ನು ನನ್ನ ಕೈಗಳಿಂದಲೇ ತೆಗೆದುಕೊಡುತ್ತೇನೆ ಎಂದು ಅವನು ಗಂಭೀರ ತಣ್ಣನೆಯ ಧ್ವನಿಯಲ್ಲಿ ಹೇಳಿದನು. ಇಲ್ಲ ರಾಹುಲ್, ನಾನು ಮೋಸ ಮಾಡುವುದಿಲ್ಲ, ನಿಜವಾಗಿಯೂ ಇಲ್ಲ ಎಂದು ಅವಳು ತಕ್ಷಣವೇ ಹೇಳಿದಳು. ಅವನು ಅವಳ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಿದ್ದನು. ಅವಳ ಆಳವಾದ ಬಂಗಾರದಂತೆ ಕಾಣುವ ಕಣ್ಣುಗಳನ್ನು ನೋಡಿ ಅವನು ವಿಚಿತ್ರವಾಗಿ ನಕ್ಕನು. ನಿನಗೆ ಗೊತ್ತಾ ಸಂಧ್ಯಾ, ಇಂಥ ಕಣ್ಣುಗಳು ನಿಷ್ಠೆಯಲ್ಲದ ಸಂಕೇತವಾಗಿರುತ್ತವೆ ಎಂದು ಹೇಳಿ ಅವಳನ್ನು ಬಿಡಿಸಿ ಹಿಂದೆ ಸರಿಸಿದನು. ನಂತರ ಅಲ್ಮಾರಿಯಿಂದ ತನ್ನ ನೈಟ್ ಡ್ರೆಸ್ ತೆಗೆದುಕೊಳ್ಳಲು ಶುರು ಮಾಡಿದನು. ನೀನು ಏನೇ ಹೇಳಿದರೂ ನಿನ್ನ ಕಣ್ಣುಗಳು ಎಲ್ಲವನ್ನು ಸ್ಪಷ್ಟವಾಗಿ ಹೇಳುತ್ತಿವೆ ಎಂದು ಅವನು ನಿಧಾನವಾಗಿ ಹೇಳಿದನು. ಅವನು ಅವಳ ಕಡೆ ನೋಡುತ್ತಾ, ನೀನು ದ್ರೋಹ ಮಾಡುತ್ತೀಯಾ ರಾಹುಲ್ ನಾಯಕ್, ಜೀವನದ ದೊಡ್ಡ ನೋವನ್ನು ನೀನೇ ಕೊಡುತ್ತೀಯಾ ಎಂದು ಹೇಳಿದನು. ಅವನ ಮಾತು ಕೇಳಿ ಸಂಧ್ಯಾ ಮೌನವಾಗಿ ನಿಂತುಕೊಂಡು ಅವನತ್ತ ನೋಡುತ್ತಾ ಇದ್ದಳು. ಹೋಗು ಎಂದು ಅವನು ಏಕಾಏಕಿ ಮಾತು ಬದಲಿಸಿದನು. ಎಲ್ಲಿ ಎಂದು ಅವಳು ಗಾಬರಿಯಿಂದ ಕೇಳಿದಳು. ನೀನು ಬಾತ್ರೂಮ್ಗೆ ಹೋಗಬೇಕೆಂದಿದ್ದೀಯಲ್ಲ ಎಂದನು. ಸಂಧ್ಯಾ ತಕ್ಷಣ ತಲೆ ಆಡಿಸಿ ಬಾತ್ರೂಮ್ ಕಡೆ ಓಡಿದಳು. ಒಳಗೆ ಹೋಗಿ ಬಾಗಿಲನ್ನು ಒಳಗಿನಿಂದಲೇ ಬೀಗ ಹಾಕಿಕೊಂಡಳು. ರಾಹುಲ್ ಕೊಠಡಿಯಲ್ಲಿ ಮುಂದೆ ಹಿಂದೆ ತಿರುಗುತ್ತಾ ಲ್ಯಾಂಪ್ ಅನ್ನು ಆನ್ ಆಫ್ ಮಾಡುತ್ತಾ ಇದ್ದನು. ಸಂಧ್ಯಾ ಬಾತ್ರೂಮ್ಗೆ ಹೋಗಿ ಸುಮಾರು 1 ಗಂಟೆ ಕಳೆದಿತ್ತು. ಈಗ ಅವನ ಸಹನೆಯ ಮಿತಿ ಮುಗಿದು ಹೋಯಿತು. ಏನೂ ಹೇಳದೆ ಅವನು ಬಾಗಿಲಿನ ಲಾಕ್ ತೆರೆಸಿ ಒಳಗೆ ಹೋದನು. ಅಲ್ಲಿ ಅವಳು ಬಾತ್ರೂಮ್ನಲ್ಲಿ ನೆಲದ ಮೇಲೆ ಬಿದ್ದಂತೆ ಮಲಗಿದಳು. ಅವಳ ತಲೆ ಹಿಂದೆ ತಗ್ಗಿ ಹೋಗಿತ್ತು. ಕಣ್ಣುಗಳು ಅರ್ಧ ಮುಚ್ಚಿದಂತೆ ಕಾಣುತ್ತಿದ್ದವು. ಬಟ್ಟೆಗಳನ್ನು ಧರಿಸಿದ್ದೆ ಬಾತ್ ಟವಲ್ನಲ್ಲಿ ಅವಳು ಬಿದ್ದಿದ್ದಳು. ಸಂಧ್ಯಾ ಎಂದು ಅವನು ಕರೆದನು, ಆದರೆ ಯಾವುದೇ ಉತ್ತರ ಬರಲಿಲ್ಲ. ಮತ್ತೆ ಸಂಧ್ಯಾ ಎಂದು ಕೂಗಿದನು. ಸುತ್ತಮುತ್ತ ಮೌನವೇ ಆವರಿಸಿತು. ಅವನು ತಕ್ಷಣ ಮುಂದೆ ಹೋಗಿ ಅವಳ ಭುಜವನ್ನು ಹಿಡಿದು ಅಲುಗಾಡಿಸಿದನು. ಅವಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಾತ್ ಟಬ್ನ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದಳು. ಅವಳ ಉಸಿರು ನಿಲ್ಲುವ ಮುನ್ನವೇ ರಾಹುಲ್ ಅವಳನ್ನು ತಕ್ಷಣ ಎಳೆದೂಗಿ ನೀರಿನಿಂದ ಹೊರಗೆ ತೆಗೆದುಕೊಂಡನು. ಅವನು ಆಳವಾದ ಉಸಿರೆಳೆದನು. ಆದರೆ ಮುಂದಿನ ಕ್ಷಣವೇ ಸಂಧ್ಯಾ ರಾಹುಲ್ನ ಎದೆ ಮೇಲೆ ಬಿದ್ದು ಮತ್ತೆ ಪ್ರಜ್ಞೆ ತಪ್ಪಿದಳು. ಅವನು ಅವಳನ್ನು ತನ್ನ ಭುಜಗಳಲ್ಲಿ ಹಿಡಿದು ರೂಫ್ ಶವರ್ ಕೆಳಗೆ ತೆಗೆದುಕೊಂಡು ಹೋದನು. ಲೈಟ್ಗಳನ್ನು ಆಫ್ ಮಾಡಿ ಕಮ್ಮಿ ಬೆಳಕಿನ ಬಲ್ಬಿನ ಮಂದ ಬೆಳಕಿನಲ್ಲಿ ಅವಳನ್ನು ತನ್ನ ಬಳಿ ಹಿಡಿದು ನಿಂತಿದ್ದನು. ಅವಳು ಇನ್ನೂ ಪ್ರಜ್ಞೆಯೇ ಬರಲಿಲ್ಲ. ಏನೋ ತಪ್ಪಾಗಿದೆ ಎಂಬ ಅನುಮಾನ ಅವನಿಗೆ ಬಂತು. ರಾಹುಲ್ ಬಾತ್ರೂಮ್ ಸುತ್ತಮುತ್ತ ನೋಡಿದಾಗ ಒಂದು ಮೂಲೆಯಲ್ಲಿ ಅವನ ಗಮನಕ್ಕೆ ಬಂದದ್ದು ಅವನನ್ನೇ ಬೆಚ್ಚಿ ಬಿಡುವಂತೆ ಮಾಡಿತು. ಅಲ್ಲಿ ಬಿಳಿ ಬಣ್ಣದ ಮಾತ್ರೆಗಳು ಇದ್ದವು. ಅವನು ಪರಿಶೀಲಿಸಿದಾಗ ಅದರಲ್ಲಿ 2 ಗೋಳಿಗಳು ಕಾಣಿಸಲಿಲ್ಲ. ಅಂದರೆ ಅವಳು 2 ಗುಳಿಗೆಗಳನ್ನು ತೆಗೆದುಕೊಂಡಿದ್ದಳು. ಓ ಮೈ ಗಾಡ್ ಸಂಧ್ಯಾ, ಕಣ್ಣು ತೆರೆ ಎಂದು ಅವನು ಭಯದಿಂದ ಅವಳ ಮುಖದ ಮೇಲೆ ನೀರು ಎರಚುತ್ತಾ ಮತ್ತೆ ಮತ್ತೆ ಕರೆದನು. ಸಂಧ್ಯಾ ಎಂದು ಅವನು ಆತಂಕದಿಂದ ಪುನಃ ಪುನಃ ಕೂಗುತ್ತಿದ್ದನು. ಆದರೆ ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡೇ ಸ್ವಲ್ಪ ಮೃದುವಾಗಿ ನಕ್ಕಳು. ನಿಧಾನವಾಗಿ ಅವಳ ಮುಖವನ್ನು ಮುಂದೆ ತಂದು ತನ್ನ ಮೃದುವಾದ ತುಟಿಗಳನ್ನು ರಾಹುಲ್ನ ತುಟಿಗಳಿಗೆ ಸವಿಯುವಂತೆ ಸ್ಪರ್ಶಿಸಿದಳು. ಆ ಸ್ಪರ್ಶಕ್ಕೆ ರಾಹುಲ್ ಕ್ಷಣಕ್ಕೊಂದು ನಿಂತಂತಾಗಿತ್ತು. ತನ್ನ ಉಸಿರನ್ನೇ ಹಿಡಿದುಕೊಂಡನು. ಅವಳು ನಿಧಾನವಾಗಿ ತನ್ನ ತುಟಿಗಳನ್ನು ಅವನ ತುಟಿಗಳ ಮೇಲೆ ಸ್ಪರ್ಶಿಸುತ್ತಾ ಇದ್ದಳು. ರಾಹುಲ್ ಒಳಗೆ ಮಡಗಿದ್ದ ಭಾವನೆಗಳು ನಿಧಾನವಾಗಿ ಎಚ್ಚರಗೊಳ್ಳಲು ಆರಂಭಿಸಿದವು. ಅವನು ತನ್ನ ಕೈಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡನು. ಇಷ್ಟು ಕಾಲ ಅವನು ತನ್ನ ಹಕ್ಕನ್ನು ಅವಳ ಮೇಲೆ ಬಳಸಿಕೊಳ್ಳಲಾಗಲಿಲ್ಲ. ಅದರ ಕಾರಣ ಅವಳ ನಿರಾಕರಣೆಯಾಗಿತ್ತು. ಅವಳು ಸ್ವತಃ ತನ್ನ ಇಚ್ಛೆಯಿಂದ ರಾಹುಲ್ಗೆ ಒಪ್ಪಿಕೊಳ್ಳುವವರೆಗೆ ಅವನು ಎಂದಿಗೂ ಅವಳ ಮೇಲೆ ತನ್ನ ಹಕ್ಕನ್ನು ತೋರಿಸುವುದಿಲ್ಲ. ಇದು ಅವನು ತನ್ನೊಳಗೆ ಮಾಡಿಕೊಂಡ ವಾಗ್ದಾನವಾಗಿತ್ತು.
ಆದರೆ ಇಂದು ನಶೆಯ ಗುಳಿಗೆಗಳನ್ನು ತೆಗೆದುಕೊಂಡು ಸಂಧ್ಯಾ ಸ್ವತಃ ಅವನ ಹತ್ತಿರ ಬಂದು ಅವನನ್ನು ಪರೀಕ್ಷೆಗೆ ಒಳಪಡಿಸುತ್ತಿದ್ದಳು. ಅವಳ ತುಟಿಗಳು ನಿಧಾನವಾಗಿ ಅವನತ್ತ ಹತ್ತಿರವಾಗುತ್ತಾ ಬಂದವು. ರಾಹುಲ್ ಆಳವಾಗಿ ಉಸಿರೆಳೆದನು ಮತ್ತು ಕಣ್ಣುಗಳನ್ನು ಮುಚ್ಚಿಕೊಂಡನು. ಅವಳು ಏನು ಮಾಡಬೇಕೆಂದು ಬಯಸುತ್ತಿದ್ದಳು, ಅದನ್ನು ಅವನು ತಡೆಯಲಿಲ್ಲ. ಅವಳ ಮೃದುವಾದ ಸ್ಪರ್ಶ ಅವನಿಗೆ ಒಂದು ರೀತಿಯ ಶಾಂತಿಯನ್ನು ನೀಡುತ್ತಿತ್ತು. ಅವಳ ಸೌಮ್ಯ ಸ್ಪರ್ಶಗಳಲ್ಲಿ ಅವನು ಸಹ ಅವಳ ಜೊತೆಗೆ ಹರಿದು ಹೋಗುತ್ತಿದ್ದನು. ಅವಳು ಕ್ರಮೇಣ ಇನ್ನಷ್ಟು ಹತ್ತಿರವಾಗುತ್ತಿದ್ದಂತೆ ಏಕಾಏಕಿ ಅವಳ ಸಮತೋಲನ ಕಳೆದು ಹೋಗುವಂತೆ ಕಾಣಿಸಿತು. ತಕ್ಷಣವೇ ರಾಹುಲ್ ಅವಳ ಸೊಂಟವನ್ನು ಹಿಡಿದು ಅವಳನ್ನು ಬೀಳುವುದರಿಂದ ಕಾಪಾಡಿದನು. ಅವಳ ಮೃದುವಾದ ದೇಹವನ್ನು ತನ್ನ ಎದೆಗೆ ಹತ್ತಿರವಾಗಿ ಹಿಡಿದು ಕ್ಷಣದಲ್ಲೇ ಅವಳನ್ನು ಸ್ಥಿರಗೊಳಿಸಿದನು. ನಂತರ ಶವರ್ನ ನೀರನ್ನು ನಿಲ್ಲಿಸಿ ಅವಳನ್ನು ತನ್ನ ಭುಜಗಳಲ್ಲಿ ಎತ್ತಿಕೊಂಡು ಹೊರಗೆ ತಂದನು. ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಸೊಗಸಾದ ಅಸ್ತಿತ್ವದಿಂದ ಕಣ್ಣುಗಳನ್ನು ತಪ್ಪಿಸಿಕೊಂಡು ಅವಳಿಗೆ ಚೆನ್ನಾಗಿ ಕಂಬಳಿಯನ್ನು ಹೊದಿಸಿದನು. ನಂತರ ಅವಳ ನೆತ್ತಿಯ ಮೇಲೆ ಮೃದುವಾಗಿ ತುಟಿಗಳನ್ನು ಇಟ್ಟು ಹಿಂದಕ್ಕೆ ಸರಿಯಲು ಯತ್ನಿಸಿದಾಗ ಅವಳು ಅವನನ್ನು ತನ್ನತ್ತ ಎಳೆದುಕೊಂಡಳು. ರಾಹುಲ್ ಎಂದು ಅವಳು ನಶೆಯಲ್ಲಿ ಅವನ ಹೆಸರನ್ನು ಕರೆಯುತ್ತಿದ್ದಳು. ಇದರಿಂದ ರಾಹುಲ್ಗೆ ಆಶ್ಚರ್ಯದ ಒಂದು ಬಲವಾದ ಅಲೆ ತಟ್ಟಿದಂತೆ ಆಯಿತು. ಹೇಳು ರಾಹುಲ್ನ ಪ್ರಿಯೆ ಎಂದು ಅವನು ನಿಧಾನವಾಗಿ ಹೇಳಿದನು. ನನ್ನ ದೇಹ ಏಕೆ ಹೀಗೆ ನೋವಾಗುತ್ತಿದೆ? ನನ್ನ ಹೃದಯ ಏಕೆ ಗಾಬರಿಯಾಗುತ್ತಿದೆ? ದಯವಿಟ್ಟು ನನ್ನ ಹತ್ತಿರ ಬನ್ನಿ ಎಂದು ಸಂಧ್ಯಾ ಅವನ ಕುತ್ತಿಗೆಯ ಸುತ್ತ ತನ್ನ ಕೈಗಳನ್ನು ಹಾಕಿಕೊಂಡು ಅವನ ಮುಖವನ್ನು ತನ್ನ ಮುಖದ ಹತ್ತಿರಕ್ಕೆ ಎಳೆದುಕೊಂಡಳು. ಅರ್ಧ ತೆರೆದ ಕೆಂಪು ಮಿಶ್ರಿತ ಬಂಗಾರದ ಕಣ್ಣುಗಳಿಂದ ಅವಳು ಅವನನ್ನು ತನ್ನತ್ತ ಸೆಳೆಯುತ್ತಿದ್ದಳು. ಹೇಗೆ ಹತ್ತಿರ ಬರುವೆ? ನೀನು ಪ್ರಜ್ಞೆಯಲ್ಲಿಯೇ ಇಲ್ಲ. ಆ ಗುಳಿಗೆಗಳನ್ನು ಯಾಕೆ ತೆಗೆದುಕೊಂಡೆ ಎಂದು ರಾಹುಲ್ ನಿಧಾನವಾಗಿ ಕೇಳಿದನು. ಸಂಧ್ಯಾ ಸ್ವಲ್ಪ ಮುಗುಳ್ನಗುತ್ತಾ, ನಿಮಗೆ ಕೋಪ ಬರಬಾರದು ಅಂತ ಎಂದಳು. ದಯವಿಟ್ಟು ಈಗ ಹಿಂದೆ ಸರಿಯಬೇಡಿ ಎಂದು ಹೇಳುತ್ತಾ ಅವಳು ಅವನ ಮೇಲೆ ವಾಲಿಕೊಂಡಳು. ನೀನು ಹುಚ್ಚು, ಸಂಪೂರ್ಣ ಹುಚ್ಚು ಎಂದು ಅವನು ತಕ್ಷಣ ಅವಳನ್ನು ತಲೆಯ ಎಣಿಸಿ ಮೇಲೆ ಮಲಗಿಸಿ ತಾನೇ ಹಿಂದೆ ಸರಿದನು. ಆದರೆ ಅವಳು ಮತ್ತೆ ಅವನನ್ನು ತನ್ನತ್ತ ಎಳೆದುಕೊಂಡು ಅವನ ತುಟಿಗಳನ್ನು ಸ್ಪರ್ಶಿಸಲು ಮುಂದಾದಳು. ಈ ನಡುವೆ ಅವಳ ಕಂಬಳಿ ಸ್ವಲ್ಪ ಸರಿದು ಹೋಗಿತ್ತು. ರಾಹುಲ್ನ ಕಣ್ಣುಗಳು ಅವಳ ಮೃದುವಾದ ನೀರಿನಿಂದ ಒದ್ದೆಯಾದ ದೇಹದ ಮೇಲೆ ಕ್ಷಣಕ್ಕೊಂದು ನೆಟ್ಟವು. ಅವನು ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸಿದರೂ ತನ್ನ ದೃಢ ಮನಸ್ಸಿನ ನಡುವೆಯೂ ಆ ಕ್ಷಣದಲ್ಲಿ ತಾನೇ ತನ್ನನ್ನು ನಿಯಂತ್ರಿಸಿಕೊಳ್ಳಲು ಆಗಲಿಲ್ಲ. ಕಣ್ಣುಗಳನ್ನು ಮುಚ್ಚಿಕೊಂಡು ಅವನು ಅವಳ ಕೂದಲಲ್ಲಿ ತನ್ನ ಕೈಗಳನ್ನು ಹಾಕಿಕೊಂಡು ಅವಳ ಮೃದುವಾದ ತುಟಿಗಳ ಸ್ಪರ್ಶದಲ್ಲಿ ಕಳೆದು ಹೋದನು. ಆದರೆ ಆ ಕ್ಷಣದಲ್ಲೇ ಸಂಧ್ಯಾಳಿಗೆ ತನ್ನ ಉಸಿರು ನಿಲ್ಲುತ್ತಿರುವಂತೆ ಅನಿಸಿತು. ಅವಳು ಅವನ ಭುಜದಲ್ಲಿ ತನ್ನ ಉಗುರುಗಳನ್ನು ಬಿಗಿಯಾಗಿ ಒತ್ತಿದಳು. ನಶೆಯಲ್ಲಿದ್ದರೂ ಆ ಸ್ಪರ್ಶವನ್ನು ಅವಳು ಸಹಿಸಲಾಗುತ್ತಿರಲಿಲ್ಲ. ರಾಹುಲ್ ಎಂದು ಅವಳು ಸ್ವಲ್ಪ ಹಿಂದೆ ಸರಿದಳು. ಆಗ ಅವನು ಕೋಣೆಯೊಳಗಿನ ರಿಮೋಟ್ ಹಿಡಿದು ಎಲ್ಲ ಲೈಟ್ಗಳನ್ನು ಆಫ್ ಮಾಡಿದನು. ಮಂದ ಕತ್ತಲಿನ ನಡುವೆ ಅವನು ಅವಳ ಹತ್ತಿರ ಇನ್ನಷ್ಟು ಸೇರಿಕೊಂಡನು ಮತ್ತು ಆ ಮದ ಹೊತ್ತಿನ ಕ್ಷಣದಲ್ಲಿ ಸಂಧ್ಯಾಳಿಗೆ ಎಲ್ಲವೂ ತಲೆ ತಿರುಗುವಂತೆ ಅನಿಸಿತು. ಅವಳಿಗೆ ಗೊತ್ತಿತ್ತು, ಅವಳು ಅವನ ಹೆಂಡತಿ ಮತ್ತು ರಾಹುಲ್ಗೆ ಅವಳ ಮೇಲೆ ಸಂಪೂರ್ಣ ಹಕ್ಕಿದೆ. ಅವನು ಯಾವಾಗ ಬೇಕಾದರೂ ಆ ಸಂಬಂಧವನ್ನು ತನ್ನ ರೀತಿಯಲ್ಲಿ ಸ್ವೀಕರಿಸಬಹುದು. 2 ವರ್ಷಗಳ ಕಾಲ ಅವನು ಈ ಸಂಬಂಧಕ್ಕಾಗಿ ಮೌನವಾಗಿದ್ದನು. ಸಂಧ್ಯಾ ಅವನನ್ನು ಮೋಸ ಮಾಡಿ ಹೋಗಿದ್ದರೂ ಅವನ ಪ್ರೀತಿ ಅವಳಿಗಾಗಿ ಕಡಿಮೆ ಆಗಿರಲಿಲ್ಲ. ಬದಲಿಗೆ ಸಮಯದೊಂದಿಗೆ ಇನ್ನಷ್ಟು ಗಾಢವಾಗಿತ್ತು. ಈಗ ಆ ಪ್ರೀತಿ ಒಂದು ಹಠದ ಜುನೂನಿನ ರೂಪ ಪಡೆದುಕೊಂಡಿತ್ತು. ಸಂಧ್ಯಾಳಿಗೆ ತಿಳಿದಿತ್ತು, ಈಗ ರಾಹುಲ್ ಅವಳನ್ನು ಇಲ್ಲಿಂದ ಹೋಗಲು ಬಿಡುವುದಿಲ್ಲ. ಏನೇ ಆಗಲಿ ಅವಳು ಅವನಿಗೆ ಅವನು ಬಯಸುವ ಹಕ್ಕನ್ನು ಕೊಟ್ಟರೆ ಬಹುಶಃ ಅವನು ಶಾಂತವಾಗಬಹುದು, ಮತ್ತೆ ಅವಳ ಮೇಲೆ ನಂಬಿಕೆ ಇಡಬಹುದು. ನಂತರ ಅದೇ ನಂಬಿಕೆಯನ್ನು ಒಡೆದು ಮತ್ತೆ ಇಲ್ಲಿಂದ ಹೋಗಿ ಬಿಡಬೇಕು ಎಂದು ಅವಳು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು. ಈ ಬಾರಿ ಅವನು ಅವಳನ್ನು ಮತ್ತೆ ಎಂದಿಗೂ ಹುಡುಕಲಾಗದಂತೆ, ಆದರೆ ಜಾಗೃತ ಸ್ಥಿತಿಯಲ್ಲಿ ತಾನು ರಾಹುಲ್ಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳುವುದು ಸಂಧ್ಯಾಳಿಗೆ ಸುಲಭವಾಗಿರಲಿಲ್ಲ. ಅವನ ತೀವ್ರವಾದ ಜ್ವಾಲೆಯಂತೆ ಉರಿಯುವ ಪ್ರೀತಿಯ ತೀವ್ರತೆಯನ್ನು ಅವಳು ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇದಕ್ಕಾಗಿ ಅವಳು ಉದ್ದೇಶಪೂರ್ವಕವಾಗಿ ಆ ಮಾತ್ರೆಗಳನ್ನು ತಿಂದಿದ್ದಳು. ರಾಹುಲ್ ತನ್ನ ಅತಿ ಹೆಚ್ಚು ಪ್ರೀತಿಯಲ್ಲಿ ಅವಳನ್ನು ಸಂಪೂರ್ಣವಾಗಿ ತನ್ನೊಳಗೆ ಮುಳುಗಿಸಿದನು. 2 ವರ್ಷಗಳ ನಂತರ ಅವಳು ಅವನಿಗೆ ಮತ್ತೆ ಸಿಕ್ಕಿದಾಗ ಅವನು ತನ್ನನ್ನು ಹೇಗೆ ನಿಯಂತ್ರಿಸಿಕೊಳ್ಳುತ್ತಾನೆ? ತನ್ನ ಭಾವನೆಗಳ ಪ್ರವಾಹದಲ್ಲಿ ಅವನು ಅವಳ ಮೇಲೆ ತನ್ನ ಹಕ್ಕನ್ನು ಪಡೆದುಕೊಂಡಿದ್ದನು. ಸಂಧ್ಯಾಳ ಕಣ್ಣುಗಳಿಂದ ಕಣ್ಣೀರು ಸುರಿದು ತಲೆಯಾಣೆಯಲ್ಲಿ ಕಣ್ಮರೆಯಾಗುತ್ತಿತ್ತು. ಬಹಳ ಶಾಂತಿ ಮತ್ತು ಸಮಾಧಾನ ಇದೆ. ನೋಡಿದರೆ ಮಗಳ ಮಣ್ಣು ಮಾಡಿ ಬಿಟ್ಟಂತಿದೆ. ಮನೀಶ್ ಅವರ ಕಟು ವ್ಯಂಗ್ಯಕ್ಕೆ ಕೋಮಲ್ ಒಮ್ಮೆಲೆ ಬೆಚ್ಚಿ ಬಿದ್ದಳು. ಆದರೆ ಮೌನವಾಗಿ ಉಳಿದಳು. ಏನೂ ಮಾತನಾಡಲಿಲ್ಲ. ಅವಳು ನಿರಂತರವಾಗಿ ದೇವರನ್ನು ನೆನಪಿಸಿಕೊಳ್ಳುತ್ತಿದ್ದಳು. ನಿನ್ನ ಮಗಳು ಕೂಡ ಕಮ್ಮಿ ಇಲ್ಲ, ಅವಳಿಗೆ ಸಾಟಿಯೇ ಇಲ್ಲ. 2 ವರ್ಷಗಳ ಹಿಂದೆ
ತುಂಬಾ ಜೋಶ್ ಮತ್ತು ಜಿದ್ದಿನಿಂದ ಆ ಶ್ರೀಮಂತ ಹುಡುಗನ ಜೊತೆ ಮದುವೆ ಆಯಿತು. ನಂತರ ಅವನಿಗೆ ದ್ರೋಹ ಮಾಡಿ ಓಡಿ ಬಂದಳು ಎಂದು ಪರೋಟ ಮತ್ತು ಮೊಟ್ಟೆಯ ತಟ್ಟೆಯನ್ನು ತನ್ನ ಕಡೆಗೆ ಸರಿಸಿಕೊಳ್ಳುತ್ತಾ ಅವನು ಒಂದರ ಮೇಲೆ ಒಂದಾಗಿ ವ್ಯಂಗ್ಯ ಮಾತನಾಡುತ್ತಿದ್ದನು. ಕೋಮಲ್ ಕೋಪದಿಂದ ಅವನ ಕಡೆ ತಿರುಗಿ, ಅವಳು ಹೀಗೆ ಏಕೆ ಮಾಡಿದಳು ಎಂದು ನಿಮಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮಗಳು ಶೋಭಾನ ಕಾರಣ ಎಂದು ಹೇಳಿದಳು. ಹೌದು, ಅವಳು ಅವಳ ತಂಗಿ. ಅವಳು ಸ್ವಲ್ಪ ತ್ಯಾಗ ಮಾಡಿದರೆ ಏನು ಉಪಕಾರ ಮಾಡಿದ್ದಾಳೆ ಎಂದು ಅವನು ಮುಖವಾಗಿಸಿ ಹೇಳಿದ. ಉಪಕಾರವೇ ಎಂದುಕೊಳ್ಳಿ. ಆ ಹುಡುಗಿ ತನ್ನ ಜೀವನವನ್ನೇ ಪಣಕ್ಕಿಟ್ಟಳು. ನಮಗಾಗಿ ತನ್ನ ಸಂಬಂಧವನ್ನೇ ಬಲಿದಾನ ಮಾಡಿದ್ದಾಳೆ ಎಂದು ಕಣ್ಣೀರಿನಿಂದಲೇ ಅವಳು ಎಲ್ಲವನ್ನೂ ಸಹಿಸಿಕೊಂಡು ಹೇಳಿದಳು. ಮತ್ತೆ ನಿನ್ನ ಪ್ರತಿದಿನದ ಜಗಳ ಶುರುವಾಯಿತು. ಶಾಂತಿಯಾಗಿ ಉಪಹಾರ ಮಾಡುವುದಕ್ಕೂ ಬಿಡೋದಿಲ್ಲವಾ ಎಂದು ಅವನು ಮುಖ ಬಿಗಿಸಿ ಹೇಳಿದ. ಕೋಮಲ್ ಕಣ್ಣೀರು ಒರೆಸಿಕೊಂಡು ಅಲ್ಲಿಂದ ಹೊರಟು ಅಡಿಗೆ ಮನೆಗೆ ಹೋಗಿ ಕಪ್ಗಳಲ್ಲಿ ಚಹಾ ಸುರಿಸಲು ಶುರು ಮಾಡಿದಳು. ನನ್ನ ಮಗಳು ಯಾವ ಸ್ಥಿತಿಯಲ್ಲಿ ಇರಬಹುದು ಗೊತ್ತಿಲ್ಲ. ಆ ರಾಹುಲ್ ನಾಯಕ್ ಅವಳಿಗೆ ಯಾವ ಶಿಕ್ಷೆ ಕೊಡುತ್ತಿದ್ದಾನೋ. ನಾಯಕ್ ಮನೆತನದವರು ತುಂಬಾ ಕಠಿಣ ಅಂತ ಕೇಳಿದ್ದೇನೆ. ದ್ರೋಹ ಮಾಡಿದ ಮತ್ತು ಮನೆ ಬಿಟ್ಟು ಓಡಿ ಹೋದ ಹೆಂಗಸನ್ನು ಕೊಲ್ಲುವವರಂತೆ ಕೂಡ ಹೇಳುತ್ತಾರೆ. ದೇವರೇ, ನನ್ನ ಮಗಳನ್ನು ನಿನಗೆ ಒಪ್ಪಿಸುತ್ತೇನೆ. ಅವಳ ಪ್ರಾಣದ ಮೇಲೆ ನಿನ್ನ ಕೃಪೆ ಇರಲಿ ಇತ್ತ. ರಾಹುಲ್ ನಾಯಕ್ ಅಶಾಂತಿಯಲ್ಲೇ ಮಲಗಿಕೊಂಡು ಮೇಲ್ಛಾವಣಿಯನ್ನು ನೋಡುತ್ತಿದ್ದನು. ರಾತ್ರಿ ನಡೆದ ಎಲ್ಲ ಸುಂದರ ಕ್ಷಣಗಳು ಅವನ ಕಣ್ಣ ಮುಂದೆ ಸಿನಿಮಾದಂತೆ ತಿರುಗುತ್ತಿತ್ತು. ಅವನಿಗೆ ತನ್ನ ಮೇಲೂ ಕೋಪ ಬರುತ್ತಿತ್ತು. ತನ್ನ ಪಕ್ಕದಲ್ಲಿ ಮಲಗಿದ್ದ ಆ ನಾಜೂಕಾದ ಅಸ್ತಿತ್ವದ ಸಂಧ್ಯಾಳ ಮೇಲೂ ಕೋಪ ಬರುತ್ತಿತ್ತು. ನಿನ್ನೆ ಮದ್ಯದ ಮತಿಯಲ್ಲಿ ಒಂದು ಕ್ಷಣದಲ್ಲಿ ಅವನನ್ನು ಮೋಹಗೊಳಿಸಿದ್ದಳು. ಕೋಪಭರಿತ ದೃಷ್ಟಿಯಿಂದ ಅವಳನ್ನು ನೋಡಿ ಅವನು ತನ್ನ ತುಟಿಗಳನ್ನು ಕಚ್ಚಿಕೊಂಡು ಮೌನವಾಗಿಯೇ ಉಳಿದನು. ಅವಳು ಹಾಕಿಕೊಂಡಿದ್ದ ಲೂಸ್ ಟೀ ಶರ್ಟ್ ಭುಜಗಳಿಂದ ತುಂಬಾ ತೆರೆಯಲ್ಪಟ್ಟಿದ್ದರಿಂದ ಅವಳು ತಿರುಗಿ ಮಲಗಿದ್ದ ಕಾರಣ ಅದರೊಳಗಿನ ಅವಳ ಸೌಂದರ್ಯ ಇನ್ನೂ ಹೆಚ್ಚು ಹೊರಹೊಮ್ಮುತ್ತಿತ್ತು. ಅವಳ ಸೌಂದರ್ಯವನ್ನು ನೋಡಿ ರಾಹುಲ್ ನಾಯಕ್ ಕಣ್ಣುಗಳಲ್ಲಿ ಕೆಂಪು ಹೊಳೆಯಲು ಶುರುವಾಯಿತು. ಅವನು ಅವಳ ಕಡೆ ತಿರುಗಿ ಅವಳನ್ನು ತನ್ನ ಎದೆಗೆ ಹತ್ತಿರಕ್ಕೆ ಎಳೆದನು. ಯಾವ ಕೋಪ, ಎಂತಹ ಕೋಪ! ಎಲ್ಲವನ್ನು ಮರೆತು ಅವನು ಮತ್ತೆ ಅವಳ ಮೇಲೆ ಮೋಡದಂತೆ ಆವರಿಸಿಬಿಟ್ಟನು. ಅಷ್ಟರಲ್ಲಿ ಸಂಧ್ಯಾಳ ಕಣ್ಣು ತೆರೆದುಕೊಂಡಿತು. ರಾಹುಲ್ ತನ್ನ ಮೇಲೆ ಇರುವುದನ್ನು ನೋಡಿ ಅವಳು ಭಯದಿಂದ ನಡುಗಿಬಿಟ್ಟಳು. ಅವನು ಕಣ್ಣು ಮುಚ್ಚಿಕೊಂಡೇ ಅವಳ ಮೇಲೆ ತನ್ನ ಸ್ಪರ್ಶವನ್ನು ಹರಡುತ್ತಿದ್ದನು. ಏನಾಯಿತು? ಹೀಗೆ ಏಕೆ ಭಯಪಡುತ್ತಿದ್ದೀಯಾ? ಇಡೀ ರಾತ್ರಿ ನನ್ನ ಅಡಿಯಲ್ಲೇ ಇದ್ದೆಯಲ್ಲ, ಈಗ ಏಕೆ ಪ್ಯಾನಿಕ್ ಆಗುತ್ತಿದೆಯಾ ಎಂದು ಅವಳ ನೆತ್ತಿಯ ಮೇಲೆ ಬಿದ್ದಿದ್ದ ಕೂದಲನ್ನು ಹಿಂದೆ ಸರಿಸುತ್ತಾ ಕೇಳಿದನು. ಈಗ ಭಯವಾಗುತ್ತಿದೆ ಎಂದು ಅವಳು ನೇರವಾಗಿ ಹೇಳಿದಳು. ಏಕೆ? ರಾತ್ರಿ ಭಯವಾಗಲಿಲ್ಲವೇ ಎಂದು ಅವಳೇ ಮಾತನಾಡಿದ ಶೈಲಿಯಲ್ಲಿ ಅವಳನ್ನು ಲಜ್ಜೆಪಡಿಸಲು ಅವನು ಕೇಳಿದನು. ಸಂಧ್ಯಾ ತಲೆಯನ್ನು ಇಲ್ಲ ಎಂದು ಆಡಿಸಿದಳು. ಅಂದರೆ ಇನ್ನು ಮುಂದೆ ನಾನು ನಿನ್ನ ಬಳಿ ಬಂದಾಗಲೆಲ್ಲ ನೀನು ಮತ್ತಿನ ಮಾತ್ರೆ ತಿನ್ನಬೇಕಾ ಎಂದು ಅವನು ಹಲ್ಲು ಕಚ್ಚುತ್ತಾ ಕೇಳಿದನು. ಸಂಧ್ಯಾ ಮೊದಲು ಹೌದು ಎಂದು ತಲೆ ಆಡಿಸಿದಳು. ಆದರೆ ಕ್ಷಣದಲ್ಲೇ ಇಲ್ಲ ಎಂದು ತಲೆ ಆಡಿಸಿದಳು. ಸಂಧ್ಯಾ, ಮತ್ತೆ ಇಂತಹ ಕೆಲಸ ಮಾಡಿದರೆ ನಾನು ನಿನ್ನನ್ನು ಬಿಡುವುದಿಲ್ಲ. ಹೆಚ್ಚು ಮಾತ್ರೆ ತಿಂದಿದ್ದರೆ ನಿನಗೆ ಏನಾಗುತ್ತಿತ್ತೆಂದು ಗೊತ್ತಾ? ನೀನು ಕೇವಲ 2 ಮಾತ್ರೆ ತಿಂದಿದ್ದೆ. ನಿನ್ನ ಸಂಪೂರ್ಣ ದೇಹ ಉರಿಯುತ್ತಿತ್ತು ಎಂದು ಅವನು ಕೋಪದಿಂದ ಗದರಿಸಿದನು. ನಿನ್ನೆ ರಾತ್ರಿ ನಿನಗೆ ಏನಾಯಿತೆಂಬುದಕ್ಕೆ ಸಾಕ್ಷಿ ಇದು ಎಂದು ಹೇಳುತ್ತಾ ಅವನು ತನ್ನ ಶರ್ಟ್ ಸ್ವಲ್ಪ ಸರಿಸಿದನು. ರಾಹುಲ್ ನಾಯಕ್ ಕುತ್ತಿಗೆಯ ಮೇಲೆ ಕಂಡ ದಂತದ ಕೆಂಪು ಗುರುತುಗಳನ್ನು ನೋಡಿ ಸಂಧ್ಯಾ ನಾಚಿಕೆಯಿಂದ ಕೆಂಪಾಗಿ ಬಿಟ್ಟಳು ಮತ್ತು ಆ ನಾಚಿಕೆಯಿಂದಲೇ ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿಕೊಂಡಳು. ಅವಳ ಈ ನಾಚಿಕೆಯ ಅಡೆಯಲ್ಲೇ ರಾಹುಲ್ ತುಟಿಗಳ ಮೇಲೆ ಒಂದು ಸಣ್ಣ ನಗು ಮೂಡಿತು. ಸರಿ, ಏಳು, ತಕ್ಷಣ ಸ್ನಾನ ಮಾಡು ಎಂದು ಅವನು ತುರ್ತಾಗಿ ಹೇಳಿ ತಾನೇ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗಿ ಬಾಗಿಲು ಲಾಕ್ ಮಾಡಿಕೊಂಡನು. ಸಂಧ್ಯಾ ಕೂಡ ಎದ್ದು ಬಾತ್ರೂಮ್ಗೆ ಹೋಗಿ ಶವರ್ ತೆಗೆದುಕೊಂಡು ರಾಹುಲ್ನ ಬಾತ್ ರೋಬ್ ಧರಿಸಿ ಹೊರಬಂದಳು. ಅವಳ ಬಳಿ ತೊಡಲು ಬೇರೆ ಡ್ರೆಸ್ ಇರಲಿಲ್ಲ. ಕಪಾಟಿನ ಕಡೆ ಹೋಗಿ ರಾಹುಲ್ನ ಡ್ರೆಸ್ಸನ್ನೇ ತೆಗೆದುಕೊಂಡು ತೊಡಬೇಕು ಎಂದುಕೊಂಡಳು. ಆದರೆ ಕಪಾಟು ತೆರೆಯುತ್ತಿದ್ದಂತೆಯೇ ಅಲ್ಲಿ ತುಂಬಾ ಮಹಿಳೆಯರ ಉಡುಪುಗಳು ಕಾಣಿಸಿಕೊಂಡವು. ಅವಳು ಆಶ್ಚರ್ಯದಿಂದ ಕಣ್ಣು ದೊಡ್ಡದಾಗಿ ಮಾಡಿ ನೋಡುತ್ತಾ ನಿಂತಳು. ಇವು ಎಲ್ಲವೂ ನಿನಗಾಗಿಯೇ ಎಂದು ಅವಳ ಹಿಂದಿನಿಂದ ಧ್ವನಿ ಕೇಳಿಸಿತು. ರಾಹುಲ್ನ ಧ್ವನಿ ಕೇಳುತ್ತಿದ್ದಂತೆ ಅವಳು ಒಮ್ಮೆಲೆ ಬೆಚ್ಚಿ ಬಿದ್ದು ನಿಂತಳು. ಇದನ್ನು ಧರಿಸು ಎಂದು ಅವನು ಕೆಂಪು ಬಣ್ಣದ ಫ್ರಾಕ್ ಒಂದನ್ನು ತೆಗೆದು ಅವಳ ಮುಂದೆ ಹಿಡಿದನು. ಇವೆಲ್ಲವನ್ನು ಯಾವಾಗ ತೆಗೆದುಕೊಂಡಿದ್ದೀರಿ ಎಂದು ಅವಳು ತುಂಬಾ ಆಶ್ಚರ್ಯದಿಂದ ಕೇಳಿದಳು. ಮದುವೆ ಆದಾಗಿನಿಂದಲೇ ತೆಗೆದುಕೊಳ್ಳುತ್ತಿದ್ದೇನೆ. ಕೆಲವು ಡಿಸೈನ್ಗಳು ಹಳೆಯದಾಗಿರಬಹುದು, ಇನ್ನು ಕೆಲವು ಬೇರೆ ಕಪಾಟಿನಲ್ಲಿ ಇವೆ. ನೋಡಿಕೋ, ಇಷ್ಟವಾದರೆ ಧರಿಸು, ಇಲ್ಲವಾದರೆ ಯಾರಿಗಾದರೂ ಕೊಡಬಹುದು ಎಂದು ಹೇಳುತ್ತಾ ಅವನು ಕನ್ನಡಿ ಮುಂದೆ ನಿಂತು ತನ್ನ ಕೂದಲು ಸರಿಪಡಿಸಿಕೊಳ್ಳಲು ಶುರು ಮಾಡಿದನು. ಅವಳು ಡ್ರೆಸ್ ತೆಗೆದುಕೊಂಡು ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗುತ್ತಿದ್ದಾಗ ಅಚಾನಕ್ ನಿಂತಳು. ನೀವು ಶವರ್ ತೆಗೆದುಕೊಂಡಿಲ್ಲ ಎಂದು ಮನಸ್ಸಿಗೆ ಬಂದ ಮಾತನ್ನೇ ಬಾಯಿಗೆ ತಂದಳು. ನಿನ್ನನ್ನು ಕೇಳಿಕೊಂಡು ತೆಗೆದುಕೊಳ್ಳಬೇಕಾ ಎಂದು ಅವನು ವ್ಯಂಗ್ಯವಾಗಿ ಹೇಳಿದಾಗ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡಳು.
ನೀನು ಬೆಳಿಗ್ಗೆ ಎದ್ದು ಪೂಜೆ ಆರತಿ ಏನಾದರೂ ಮಾಡುವುದಿಲ್ಲವ ಎಂದು ಅವನೇ ಅವಳಿಗೆ ಪ್ರಶ್ನೆ ಕೇಳಿದನು. ಮಾಡುತ್ತೇನೆ ಎಂದು ಅವಳು ತಕ್ಷಣ ಉತ್ತರಿಸಿದಳು. ಆದರೆ ಇಂದು ಮಾಡಲಿಲ್ಲ ಅಲ್ಲವಾ ಎಂದಾಗ ಅವಳು ತುಂಬ ನಾಚಿಕೆಗೊಂಡು, ನಿಮ್ಮ ಹುಚ್ಚು ಪ್ರೀತಿ ನನ್ನನ್ನು ಆ ಸ್ಥಿತಿಯಲ್ಲಿ ಬಿಡಿತ್ತೆ ಎಂದು ಹೇಳಲು ಹೋಗಿ ತಕ್ಷಣ ತನ್ನ ನಾಲಿಗೆಯನ್ನು ಹಲ್ಲಿನ ಕೆಳಗೆ ಒತ್ತಿಕೊಂಡಳು. ನಾನು ನಿಜವಾಗಿಯೂ ನನ್ನ ಹುಚ್ಚು ಪ್ರೀತಿಯನ್ನು ತೋರಿಸಿದ್ದರೆ ಈಗ ನಿನ್ನ ನಾಲಿಗೆ ಹೀಗೆ ಮಾತನಾಡುತ್ತಿರಲಿಲ್ಲ, ನೀನೇ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಧನ್ಯವಾಗಿರು. ನಾನು ತುಂಬ ಮೃದುವಾಗಿ ನಿನ್ನ ಮೃದುತ್ವದಲ್ಲಿ ಸೇರಿದ್ದೆ. ಇಲ್ಲದಿದ್ದರೆ ನಿನ್ನೆ ನೀನು ನನ್ನನ್ನು ಹೇಗೆ ಮೋಹಗೊಳಿಸಿದ್ದೀಯೋ ನನಗೆ ನನ್ನ ಮೇಲೆ ನಿಯಂತ್ರಣವೇ ಇರಲಿಲ್ಲ ಎಂದು ಅವನು ನಿರ್ಭೀತಿಯಾಗಿ ಆಳವಾದ ದೃಷ್ಟಿಯಿಂದ ಅವಳನ್ನು ನೋಡುತ್ತಾ ಸೋಫಾ ಕಡೆ ಹೋಗಿ ತನ್ನ ಶೂ ಹಾಕಿಕೊಳ್ಳಲು ಶುರು ಮಾಡಿದನು. ಅವನ ನಿರ್ಭೀತ ಮಾತುಗಳಿಗೆ ಅವಳ ಮುಖ ಸಂಪೂರ್ಣ ಕೆಂಪಾಗಿ ಬಿಟ್ಟಿತು. ಅವನ ಜೀವನಕ್ಕೆ ಬರುವ ಹುಡುಗಿ ತುಂಬಾ ಭಾಗ್ಯಶಾಲಿ. ಆದರೆ ಈ ಭಾಗ್ಯವು ತನ್ನ ಜೀವನದಲ್ಲಿ ಸ್ವಲ್ಪ ಕಾಲ ಮಾತ್ರ ಎಂಬುದನ್ನು ಅವಳು ತಿಳಿದಿದ್ದಳು. 2 ವರ್ಷಗಳ ಹಿಂದೆ ಹೇಗೆ ಎಲ್ಲವನ್ನೂ ಕಳೆದುಕೊಂಡಿದ್ದಳೋ ಹಾಗೆಯೇ ಮತ್ತೆ ಕಳೆದುಕೊಳ್ಳಬೇಕಾಗುತ್ತದೆ ಎಂಬ ಭಾವನೆ ಅವಳನ್ನು ಕಾಡುತ್ತಿತ್ತು. ಅವಳು ರಾಹುಲ್ ನಾಯಕ್ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಕಾಣಿಸಿಕೊಂಡಾಗ ನೋಡುತ್ತಲೇ ಇರುತ್ತಿದ್ದಳು. ಮತ್ತೆ 2 ವರ್ಷದ ಹಳೆಯ ಕ್ಷಣಗಳಲ್ಲಿ ಸಿಕ್ಕಿಕೊಂಡಂತೆ ಆಗುತ್ತಿತ್ತು. ಏನು ಹೀಗೆ ನೋಡುತ್ತಿದ್ದೀಯಾ? ನನ್ನ ಮೇಲೆ ಕಣ್ಣು ಬಿಡಿಸುವ ಉದ್ದೇಶವೇ ಎಂದು ಅವನು ತನ್ನ ಕೈಗಡಿಯಾರ ಹಾಕಿಕೊಳ್ಳುತ್ತಾ ಪರ್ಸ್ ಮತ್ತು ಮೊಬೈಲ್ ತೆಗೆದುಕೊಂಡು ಚೆಕ್ ಮಾಡುತ್ತಿದ್ದನು. ಅವನ ಮಾತಿಗೆ ಅವಳು ಗಾಬರಿಯಿಂದ ಡ್ರೆಸ್ಸಿಂಗ್ ರೂಮ್ ಒಳಗೆ ಓಡಿ ಹೋದಳು. ಆದರೆ ರಾಹುಲ್ ಅವಳ ಮೊಬೈಲ್ ಮತ್ತು ಬ್ಯಾಗ್ ಅನ್ನು ಅಲ್ಲೇ ಒಂದು ಕಡೆ ಇಟ್ಟು ಬಿಟ್ಟನು. ಅವಳನ್ನು ಬಂಧಿಸಿ ಇಡಬೇಕೆಂಬ ಯಾವ ಉದ್ದೇಶವೂ ಅವನಿಗಿರಲಿಲ್ಲ. ಆದರೆ ಏನೋ ಕಾರಣಕ್ಕೆ ಅವನು ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ್ದಳು. ಆದರೆ ಅವನು ಅವಳನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದನು. ಅವಳು ಹೊರಗೆ ಬಂದಾಗ ರಾಹುಲ್ ಕೊಠಡಿಯಲ್ಲಿ ಎಲ್ಲಿಯೂ ಕಾಣಿಸಲಿಲ್ಲ. ತನ್ನ ಬ್ಯಾಗ್ ಮತ್ತು ಮೊಬೈಲ್ ಅಲ್ಲೇ ಕಂಡಾಗ ಸಂದಡಿಗೆ ಆಶ್ಚರ್ಯ ಜೊತೆಗೆ ಸಂತೋಷವಾಯಿತು. ಅವನು ಹೋಗುವಾಗ ಅವಳ ವಸ್ತುಗಳನ್ನು ನೋಡಿಕೊಂಡು ಹೋಗಿದ್ದಾನೆ ಅನ್ನಿಸಿತು. ಅಂದರೆ ಅವನು ಮತ್ತೆ ಅವಳ ಮೇಲೆ ನಂಬಿಕೆ ಇಡಲು ಶುರು ಮಾಡಿದ್ದಾನೆ. ಬಹುಶಃ ಕಳೆದ ರಾತ್ರಿ ನಡೆದದ್ದೇ ಅದಕ್ಕೆ ಕಾರಣವಾಗಿರಬಹುದು. ಈಗ ನಾಯಕ್ ಮನೆತನದಿಂದ ಹೊರ ಹೋಗುವುದು ಅವಳಿಗೆ ಕಷ್ಟವಾಗಿರಲಿಲ್ಲ, ತುಂಬ ಸುಲಭವಾಗಿತ್ತು. ಅವಳು ತುಂಬ ಮೌನವಾಗಿ ತನ್ನ ವಸ್ತುಗಳನ್ನು ಸೇರಿಸಿಕೊಂಡು ಕೊಠಡಿಯಿಂದ ಹೊರಬಂದಳು. ರಾಹುಲ್ ಈಗಾಗಲೇ ಹೋಗಿದ್ದಾನೆ ಎಂಬ ಎಚ್ಚರಿಕೆಯಿಂದ. ಅವಳು ಡ್ರಾಯಿಂಗ್ ರೂಮ್ಗೆ ಬಂದಾಗ ಎದುರಿಗೆ ಶಾಂತಾದೇವಿ ಕಾಣಿಸಿಕೊಂಡಳು. ಅವರ ಮುಖದಲ್ಲಿ ಇನ್ನೂ ತುಂಬ ಕೋಪ ಕಾಣಿಸುತ್ತಿತ್ತು. ಅವರನ್ನು ನೋಡುತ್ತಿದ್ದಂತೆ ಸಂಧ್ಯಾಳ ಹೆಜ್ಜೆಗಳು ಅಲ್ಲೇ ನಿಂತು ಹೋಯಿತು. ಶಾಂತಾದೇವಿಯ ದೃಷ್ಟಿಯು ಅವಳ ಮೇಲೆ ಬಿದ್ದಿತು. ಅವರು ಕೋಪದಿಂದ ಅವಳ ಕಡೆಗೆ ಬಂದರು. ಯಾವ ಹಕ್ಕಿನಿಂದ ನೀನು ಮತ್ತೆ ಇಲ್ಲಿ ಬಂದಿದ್ದೀಯಾ? ನೀನು ತುಂಬಾ ಕೆಳಮಟ್ಟದ ಹುಡುಗಿ. ನನ್ನ ರಾಹುಲ್ನ ಜೀವನವನ್ನು ಹಾಳು ಮಾಡಲು ಬಂದಿದ್ದೀಯಾ? ಉತ್ತರ ಕೊಡು ಎಂದು ಕೋಪದಿಂದ ಕೇಳಿದರು. ನಾನು ನನ್ನ ಇಷ್ಟಕ್ಕೆ ಇಲ್ಲಿಗೆ ಬಂದಿಲ್ಲ. ನಿಮ್ಮ ಮಗನೇ ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದನು. ಅದು ಜೋರಾಗಿ ಎಂದು ಸಂಧ್ಯಾ ತನ್ನ ಕೈಯನ್ನು ಅವರ ಹಿಡಿತದಿಂದ ಬಿಡಿಸಿಕೊಂಡು ಕೋಪದಿಂದಲೇ ಹೇಳಿದಳು. ಹೌದು, ನೀನು ತುಂಬಾ ಮುಗ್ಧ ಹುಡುಗಿ ಅಲ್ವಾ? ಅವನು ಜೋರಾಗಿ ಕರೆದುಕೊಂಡು ಬಂದನು. ನೀನು ಕೂಡ ಬಂದೆ. ಮರೆತೆಯಾ? ರಾಹುಲ್ ಜೀವನದಿಂದ ದೂರ ಹೋಗಲು ನೀನು 30 ಲಕ್ಷ ರೂಪಾಯಿಗಳು ತೆಗೆದುಕೊಂಡಿದ್ದೀಯಲ್ಲ. ನಿನ್ನ ತಂಗಿಯ ಚಿಕಿತ್ಸೆ ಎಂದು ನೀನು ನಿನ್ನ ಮಾತಿನಿಂದ ಹಿಂದಿರುಗಿದರೆ ನಿನ್ನನ್ನು ಜೈಲಿಗೆ ಹಾಕಿಸುತ್ತೇನೆ. ಆ ಅಗ್ರಿಮೆಂಟ್ ಇನ್ನೂ ನನ್ನ ಬಳಿ ಇದೆ. ನಿನ್ನ ಸಂಪೂರ್ಣ ಕುಟುಂಬ ಜೈಲಿನಲ್ಲಿ ಕುಳಿತುಕೊಳ್ಳಬೇಕು ಎಂದು ಶಾಂತಾದೇವಿಯ ವಿಷಾದ ಮಾತುಗಳಿಂದ ಸಂಧ್ಯಾಳನ್ನು ಕೋಪದಿಂದ ಉರಿಯುವಂತೆ ಮಾಡಿದರು. ಸಾಕು, ತುಂಬ ಆಯಿತು. ತುಂಬ ಮಾತನಾಡಿದ್ದೀರಾ. ಈಗ ನಾನು ಹೇಳುತ್ತಿದ್ದೇನೆ. ನಾನು ಇಲ್ಲಿ ನನ್ನ ಸ್ವ ಇಚ್ಛೆಯಿಂದ ಬಂದಿಲ್ಲ. ಆದರೆ ಈಗ ಇಲ್ಲಿಂದ ಹೋಗುತ್ತಿದ್ದೇನೆ ಮತ್ತು ನಿಮ್ಮ ಮಗನನ್ನು ಮತ್ತೆ ಎಂದಿಗೂ ಭೇಟಿಯಾಗುವುದಿಲ್ಲ. ಅವನು ನನ್ನನ್ನು ಹುಡುಕಿದರೂ ಕೂಡ ಸಿಗುವುದಿಲ್ಲ. ನಿಮಗೆ ನಿಮ್ಮ ಮಗ ಸಿಗಲಿ ಎಂದು ಸಂಧ್ಯಾ ಹೇಳಿದಳು. ಆದರೆ ಈ ಮಾತುಗಳನ್ನು ಹೇಳುವುದು ಅವಳಿಗೆ ಎಷ್ಟು ಕಷ್ಟಕರವಿತ್ತೋ ಅವಳಿಗೆ ಗೊತ್ತು. ಏಕೆಂದರೆ ಅವಳ ಹೃದಯದಲ್ಲಿ ರಾಹುಲ್ ಮಾತ್ರ ಇದ್ದನು. ಆದರೆ ಅವಳು ಈ ತ್ಯಾಗ ಮಾಡಬೇಕಾಗಿತ್ತು. ಅವಳ ತಂಗಿಗೆ ಬ್ರೇನ್ ಟ್ಯೂಮರ್ ಇದ್ದುದರಿಂದ ಚಿಕಿತ್ಸೆಗಾಗಿ ಹಣ ಬೇಕಾಗಿತ್ತು. ಆ ಕಾರಣಕ್ಕೆ ಅವಳು ಶಾಂತಾದೇವಿಯ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಳು. ಅವಳು ಇದನ್ನೆಲ್ಲ ರಾಹುಲ್ಗೆ ಹೇಳಬೇಕೆಂದಿದ್ದರೂ ಹೇಳಲು ಆಗಲಿಲ್ಲ. ಶಾಂತಾದೇವಿಯ ಮಾತುಗಳಿಗೆ ನಂಬಿಕೆ ಇಟ್ಟು ಖಾಲಿ ಕಾಗದದ ಮೇಲೆ ಸಹಿ ಹಾಕಿದ್ದಳು. ಅಲ್ಲಿ ಬಂದು ಅವಳು ತುಂಬ ದೊಡ್ಡ ಬಲೆಗೆ ಸಿಕ್ಕಿಬಿದ್ದಿದ್ದಳು. ಅವಳು ಮೇನ್ ಗೇಟ್ ಕಡೆ ನಡೆದು ಹೋಗುತ್ತಿದ್ದಾಗ ಬಾಗಿಲಿನ ಮಧ್ಯೆ ರಾಹುಲ್ ನಿಂತಿರುವುದನ್ನು ನೋಡಿ ಸಂಧ್ಯಾ ಬೆಚ್ಚಿಬಿದ್ದಳು. ಅವಳ ಕೈಯಿಂದ ಬ್ಯಾಗ್ ಮತ್ತು ಮೊಬೈಲ್ ಎರಡೂ ನೆಲಕ್ಕೆ ಬಿದ್ದು ಹೋಯಿತು. ಕಣ್ಣುಗಳಲ್ಲಿ ಅಸಂಖ್ಯಾತ ಕಣ್ಣೀರು ತುಂಬಿಕೊಂಡವು. ರಾಹುಲ್ ಮುಖದಲ್ಲಿ ಕಠಿಣತೆ ಆವರಿಸಿತು. ಅವನು ತನ್ನ ಮೊಬೈಲ್ ಅನ್ನು ಡ್ರಾಯಿಂಗ್ ರೂಮ್ನಲ್ಲಿ ಶಾಂತಾದೇವಿಯ ಜೊತೆ ವಾದಿಸುತ್ತಿರುವಾಗ ಮರೆತು ಬಿಟ್ಟಿದ್ದನು. ಅದನ್ನೇ ತೆಗೆದುಕೊಳ್ಳಲು ಹಿಂದಿರುಗಿದ್ದನು. ಆದರೆ ಇಲ್ಲಿ ಕಂಡ ದೃಶ್ಯ ಅವನ ಕಾಲಿನ ಕೆಳಗಿನ ನೆಲವೇ ಜಾರಿ ಬಿದ್ದಂತೆ ಮಾಡಿತು. ಶಾಂತಾದೇವಿಯ ಸ್ಥಿತಿಯು ಸಂಧ್ಯಾಳಿಗಿಂತ ಭಿನ್ನವಾಗಿರಲಿಲ್ಲ. ಹಿಂದೆ ತನ್ನ ಮಗನನ್ನು ಕಳೆದುಕೊಂಡೆನೆಂಬ ಭಯ ಅವರಿಗೆ ತಟ್ಟಿತು. ರಾಹುಲ್, ಮಗನೇ,
ಈ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ. ಅವಳ ಮಾತಿಗೆ ನಂಬಿಕೆ ಇಡಬೇಡ. ಅವಳು ಮೋಸಗಾರ್ತಿ. ಹಣಕ್ಕಾಗಿ ನಿನ್ನನ್ನು ಮೋಸ ಮಾಡಿದ್ದಳು. ಈ ಮಿಡಲ್ ಕ್ಲಾಸ್ ಜನ ತುಂಬಾ ಲೋಭಿಗಳು. ಹಣಕ್ಕಾಗಿ ಧರ್ಮ, ನಂಬಿಕೆ ಎಲ್ಲವನ್ನೂ ಮಾರಿಬಿಡುತ್ತಾರೆ ಎಂದು ಶಾಂತಾದೇವಿ ಇನ್ನೂ ಕೋಪ ಮತ್ತು ದ್ವೇಷದಿಂದ ಮಾತನಾಡುತ್ತಿದ್ದರು. ಆದರೆ ರಾಹುಲ್ ಅವರನ್ನು ಖಾಲಿ ಖಾಲಿ ಕಣ್ಣುಗಳಿಂದ ನೋಡುತ್ತಿದ್ದನು. ಈ ಕಡೆ ಸಂಧ್ಯಾಳ ಕಣ್ಣುಗಳಿಂದ ಮೌನದ ಕಣ್ಣೀರು ಕೆನ್ನೆಗಳ ಮೇಲೆ ಹರಿಯುತ್ತಿತ್ತು. ಈ ಸತ್ಯ ತಿಳಿದು ರಾಹುಲ್ಗೆ ಎಷ್ಟು ನೋವಾಗಿದೆ ಎಂಬುದನ್ನು ಅವಳು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು. ಒಂದು ಕೆಲಸ ಮಾಡು ರಾಹುಲ್, ಈ ಮೋಸಗಾರ್ತಿ ಮತ್ತು ಲೋಭಿ ಹುಡುಗಿಗೆ ಈಗಲೇ ಡಿವೋರ್ಸ್ ಕೊಡು. ಈ ಕತೆ ಇಲ್ಲಿಯೇ ಮುಗಿಯಲಿ ಎಂದು ಶಾಂತಾದೇವಿ ಹೇಳಿದರು. ಅಮ್ಮ ಎಂದು ರಾಹುಲ್ ಗರ್ಜಿಸಿದನು. ಆ ಶಬ್ದಕ್ಕೆ ಮನೆಯ ಗೋಡೆಗಳೇ ನಡುಗಿದಂತಾಯಿತು. ಸಂಧ್ಯಾ ಭಯದಿಂದ 2 ಹೆಜ್ಜೆ ಹಿಂದೆ ಸರಿದಳು. ಶಾಂತಾದೇವಿ ಮೌನವಾಗಿ ರಾಹುಲ್ ಕಡೆ ನೋಡುತ್ತಾ ನಿಂತರು. ಜಾಗ್ರತೆ, ಆ ಪದವನ್ನು ಮತ್ತೆ ಬಾಯಿಗೆ ತರಬೇಡಿ. ಸಂಧ್ಯಾ ನನ್ನ ಹೆಂಡತಿ. ಈ ಸಂಬಂಧವನ್ನು ನಾನು ನನ್ನ ಕೊನೆಯ ಉಸಿರಿರುವವರೆಗೆ ಉಳಿಸಿಕೊಳ್ಳುತ್ತೇನೆ. ನಾನು ಅವಳನ್ನು ಯಾವತ್ತೂ ಬಿಡುವುದಿಲ್ಲ. ಬಿಡುವ ಮಾತು ಬಂದರೆ ಕೊಲ್ಲುವ ಮಟ್ಟಿಗೆ ಹೋಗುತ್ತೇನೆ. ಆದರೆ ನನ್ನ ಹೆಂಡತಿಯನ್ನು ಎಂದಿಗೂ ಬಿಡುವುದಿಲ್ಲ. ಅರ್ಥವಾಯಿತಾ ಎಂದು ಅವನು ಸ್ಪಷ್ಟವಾಗಿ ಹೇಳಿ ಸಂಧ್ಯಾಳ ಕಡೆ ಹೆಜ್ಜೆ ಹಾಕಿದನು. ಸಂಧ್ಯಾ ತನ್ನ ಜಾಗದಲ್ಲೇ ಅಸಹಾಯಕಳಾಗಿ ನಿಂತು ಕಣ್ಣು ಮಿಟುಕಿಸದೆ ರಾಹುಲ್ ಕಡೆ ನೋಡುತ್ತಲೇ ಇದ್ದಳು. ಈಗ ಅವನು ಅವಳ ಎದುರು ಬಂದು ನಿಂತಿದ್ದನು. ನೀನು ಹೀಗೆ ಯಾಕೆ ಮಾಡಿದೆ? ಗಂಡ ಹೆಂಡತಿಯ ಸಂಬಂಧ ಅಂದರೆ ನಂಬಿಕೆಯ ಸಂಬಂಧ ಅಲ್ಲವಾ? ನಮ್ಮ ನಡುವೆ ಪ್ರೀತಿಯೂ ಇತ್ತು. ಆದರೆ ಬಹುಶಃ ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ನಂಬಿಕೆ ಇಲ್ಲದಿದ್ದರೆ ಪ್ರೀತಿ ಹೇಗೆ? ಹೋಗಬೇಕು ಅಂದರೆ ಹೋಗು. ಇಲ್ಲಿಂದ ಹೋಗಬಹುದು. ಮತ್ತೆ ನಾನು ನಿನ್ನನ್ನು ಕರೆಯುವುದಿಲ್ಲ. ನಾನು ಸತ್ತರ ಕೂಡ ಬರಬೇಡ. ಆದರೆ ಮದುವೆ ಎಂಬ ಪವಿತ್ರ ಸಂಬಂಧವನ್ನು ಕೆಡಿಸಬೇಡ ಎಂದು ರಾಹುಲ್ ನೋವಿನಿಂದ ಹೇಳಿದನು. ಅವನು ಬೆರಳು ತೋರಿಸಿ ಅವಳನ್ನು ಎಚ್ಚರಿಸುತ್ತಿದ್ದನು. ಆದರೆ ಯಾವ ದಿನ ಡಿವೋರ್ಸ್ ಅನ್ನೋ ಪದವನ್ನು ಬಾಯಿಗೆ ತರುತ್ತೀಯೋ ಆ ದಿನ ನಿನ್ನ ಉಸಿರನ್ನೇ ನಿಲ್ಲಿಸುತ್ತೇನೆ. ಜೀವನ ಪೂರ್ತಿ ನನ್ನ ಹೆಸರಿನ ಹೆಂಡತಿಯಾಗಿ ನೀನು ಇರಬೇಕು. ಈಗ ಇಲ್ಲಿಂದ ಹೋಗು ಎಂದು ಜೋರಾಗಿ ಕೂಗುತ್ತಾ ಅವನು ತಿರುಗಿಕೊಂಡು ಹೋಗಿಬಿಟ್ಟನು. ಸಂಧ್ಯಾ ಕೈ ಎತ್ತಿ ಅವನನ್ನು ಕರೆಯಬೇಕೆಂದಳು. ಆದರೆ ಧೈರ್ಯವಾಗಲಿಲ್ಲ. ಕಣ್ಣೀರು ಒರೆಸಿಕೊಂಡು ತನ್ನ ಎಲ್ಲ ವಸ್ತುಗಳನ್ನು ಎತ್ತಿಕೊಂಡು ಬಾಗಿಲಿನ ಕಡೆ ನಡೆದು ಹೋದಳು. ಅವಳು ಬಾಗಿಲಿನ ಕಡೆ ನಡೆದು ಹೋಗುತ್ತಿದ್ದಂತೆ ರಾಹುಲ್ನ ಹೃದಯವು ಅವಳ ಜೊತೆ ಹೋಗುತ್ತಿರುವಂತೆ ಅವಳಿಗೆ ಅನಿಸಿತು. ಹೋಗುವಾಗ ಈ ಬಾರಿ ಅವಳು ಮತ್ತೆ ಅವನಿಗೆ ಆಳವಾದ ಗಾಯ ನೀಡಿ ಹೋಗುತ್ತಿದ್ದಳು. ರಾಹುಲ್ ಎಂದು ಶಾಂತಾದೇವಿ ಕರೆಯಲು ಯತ್ನಿಸಿದರು. ಆದರೆ ಅವನು ಅವರ ಧ್ವನಿಯನ್ನು ಲೆಕ್ಕಿಸದೆ ಉದ್ದ ಉದ್ದ ಹೆಜ್ಜೆ ಹಾಕುತ್ತಾ ತನ್ನ ರೂಮಿಗೆ ಕಡೆ ಹೋಗಿಬಿಟ್ಟನು. ಅವಳಿಗಾಗಿ ತೆಗೆದುಕೊಂಡಿದ್ದ ಪ್ರತಿಯೊಂದು ವಸ್ತುವನ್ನು ಹೊರಗೆ ಎಸೆದು ಬಿಡಬೇಕೆನ್ನಿಸಿತು. ಕಪಾಟಿನಿಂದ ಅವಳ ಎಲ್ಲ ಬಟ್ಟೆಗಳನ್ನು ತೆಗೆದು ನೆಲಕ್ಕೆ ಎಸೆಯಲು ಶುರು ಮಾಡಿದನು. ಅವಳಿಗಾಗಿ ತೆಗೆದುಕೊಂಡಿದ್ದ ಆಭರಣ, ಮೇಕಪ್, ಶೂಗಳು ಎಲ್ಲವನ್ನು ತೆಗೆದು ನೆಲಕ್ಕೆ ಎಸೆದು ಬಿಟ್ಟನು. ಇಂದಿನ ನಂತರ ರಾಹುಲ್ ನಾಯಕ್ ನಿನ್ನ ಮುಖವನ್ನು ನೋಡುವುದಿಲ್ಲ. ನೀನು ನನ್ನಿಂದ ದೂರ ಹೋಗುತ್ತೀಯಾ? ಈ ಬಾರಿ ನಾನು ನಿನ್ನಿಂದ ಅಷ್ಟು ದೂರ ಹೋಗುತ್ತೇನೆ. ಮತ್ತೆ ಎಂದಿಗೂ ನನ್ನ ಮುಖವನ್ನು ನಿನಗೆ ತೋರಿಸುವುದಿಲ್ಲ ಎಂದು ಕೋಪ ಮತ್ತು ನೋವಿನ ನಡುವೆ ಅವನು ತನ್ನೊಳಗೆ ಮಾತನಾಡಿಕೊಂಡನು. ಅವನು ಹಾಸಿಗೆಯ ಮೇಲೆ ಕುಳಿತನು. ನೋವಿನಿಂದ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಿದ್ದನು. 2 ಕಣ್ಣುಗಳಿಂದ ಕಣ್ಣೀರು ಅವನ ಕೆನ್ನೆಗಳಿಂದ ಜಾರಿ ಅವನ ಘಟ್ಟದಲ್ಲಿ ಕಣ್ಮರೆಯಾಗಿದ್ದವು. 4 ವರ್ಷಗಳ ನಂತರ ಅವನು ಪೊಲೀಸ್ ಸ್ಟೇಷನ್ನಿಂದ ಹೊರಬಂದಿದ್ದನು. ಇಂದು ಅವನು ಒಬ್ಬ ವಿಶೇಷ ಸ್ನೇಹಿತನನ್ನು ಭೇಟಿ ಮಾಡಬೇಕಿತ್ತು. ಅವನಿಗೆ ಒಂದು ಪ್ರಾಪರ್ಟಿ ಸಮಸ್ಯೆ ನಡೆಯುತ್ತಿತ್ತು. ಅದನ್ನು ಹೇಗೆ ಪರಿಹರಿಸಬೇಕು ಎಂಬುದರ ಬಗ್ಗೆ ವಿಜಯ್ ಜೊತೆ ಸಲಹೆ ಮಾಡಬೇಕೆಂದುಕೊಂಡಿದ್ದನು. ಅವನು ಪೊಲೀಸ್ ಯೂನಿಫಾರ್ಮ್ನಲ್ಲೇ ತನ್ನ ಸ್ನೇಹಿತ ಹೇಳಿದ ಹೋಟೆಲ್ಗೆ ಬಂದನು. ಒಂದು ಟೇಬಲ್ ಬಳಿ ಕುಳಿತು ವಿಜಯ್ಗಾಗಿ ಕಾಯಲು ಶುರು ಮಾಡಿದನು. ಅಲ್ಲಿಯವರೆಗೂ ಮೊಬೈಲ್ನಲ್ಲಿ ಸ್ಕ್ರೋಲ್ ಮಾಡುತ್ತಾ ಇದ್ದಾಗ ಅವನ ಕೈ ಸ್ವತಃ ಗ್ಯಾಲರಿ ತೆರೆದಿತ್ತು. ಅಲ್ಲಿ ತನ್ನ ಮತ್ತು ಸಂಧ್ಯಾಳ ಮದುವೆ ಫೋಟೋಗಳನ್ನು ನೋಡಲು ಶುರು ಮಾಡಿದನು. ಮತ್ತೆ ಅವನ ದೇಹದೊಳಗೆ ನೋವಿನ ಅಲೆಗಳು ಎದ್ದಂತಾಯಿತು. ಇಂದು ಅವರಿಗೆ ಬೇರ್ಪಟ್ಟು 4 ವರ್ಷಗಳು ಆಗಿದ್ದವು. ಅವನು ಕೇವಲ ಸಂಧ್ಯಾಳಿಂದ ಮಾತ್ರವಲ್ಲ, ತನ್ನ ತಾಯಿ ಶಾಂತಾದೇವಿಯಿಂದಲೂ ಎಲ್ಲ ಸಂಬಂಧವನ್ನು ಕತ್ತರಿಸಿದನು. ತನ್ನ ಪೋಸ್ಟಿಂಗ್ ಅನ್ನು ದೆಹಲಿಯಿಂದ ಲಕ್ನೋಗೆ ಬದಲಿಸಿಕೊಂಡಿದ್ದನು. ಇಲ್ಲಿ ಅವನು ತನ್ನ ಫ್ಲ್ಯಾಟ್ನಲ್ಲಿ ಸಂಪೂರ್ಣ ಒಂಟಿಯಾಗಿ ವಾಸಿಸುತ್ತಿದ್ದನು. ಅವನು ಅವನ ಏಕಾಂತ ಮತ್ತು ಕಳೆದ ಕಾಲದ ಕೆಲವು ಸುಂದರ ಹಾಗೂ ಕಹಿ ನೆನಪುಗಳು ಅಷ್ಟೇ ಅವನ ಜೀವನವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವನ ಸ್ನೇಹಿತ ವಿಜಯ್ ಬಂದನು. ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಎದುರು ಬದುರು ಕುಳಿತರು. ವಿಜಯ್ ಅವನಿಗಾಗಿ ಕಾಫಿ ಆರ್ಡರ್ ಮಾಡಿ ತನ್ನ ಸಮಸ್ಯೆಯನ್ನು ಹೇಳಲು ಶುರು ಮಾಡಿದನು. ಸಾಕಷ್ಟು ಹೊತ್ತು ಸ್ನೇಹಿತನ ವಿಷಯವನ್ನು ಚರ್ಚಿಸಿ ನಂತರ ಅವನು ಅನುಮತಿ ಪಡೆದು ಹೋಟೆಲ್ನಿಂದ ಹೊರಬಂದನು. ಈಗ ರಸ್ತೆ ದಾಟಲು ಹೋಗುತ್ತಿದ್ದಾಗ ಅಚಾನಕ್ ಒಂದು ಚಿಕ್ಕ ಹುಡುಗಿ ಹಿಂದಿನಿಂದ ಅವನ ಕೈ ಹಿಡಿದಳು. ಫೋಟೋದಲ್ಲಿರುವ ಪೊಲೀಸ್ ಅಪ್ಪ. ಸುಮಾರು 3 ವರ್ಷದ ಚಿಕ್ಕ ಹುಡುಗಿ ಅವಳು. ಸಣ್ಣ ಸಣ್ಣ ಬೆರಳುಗಳು, ಮುದ್ದಾದ ನಗು. ಅವಳು ಅವನನ್ನು ನೋಡುತ್ತಿದ್ದಳು. ಆದರೆ ಅವಳ ಕಣ್ಣುಗಳನ್ನು ನೋಡುತ್ತಿದ್ದಂತೆಯೇ ರಾಹುಲ್ ತನ್ನ ಜಾಗದಲ್ಲೇ ಸ್ತಬ್ಧನಾದನು. ಆ ಕಣ್ಣುಗಳು ಅವನಿಗೆ ಯಾರೋ ಒಬ್ಬರ ನೆನಪನ್ನು ತಂದವು.
ನೀವು ನನ್ನ ಪೊಲೀಸ್ ಅಪ್ಪ ಅಲ್ಲವೇ ಎಂದು ಅವಳು ಅವನ ಕೈ ಹಿಡಿದು ಹಾಯಿಸುತ್ತಾ ಹೇಳಿದಳು. ರಾಹುಲ್ಗೆ ಏನೋ ವಿಚಿತ್ರವಾದ ಆಕರ್ಷಣೆ, ಅನ್ಯವಾದ ಒಡನಾಟದ ಭಾವನೆ ಅವಳತ್ತ ಎಳೆಯುತ್ತಿತ್ತು. ಆದರೆ ಅದನ್ನು ಅವನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಅವನು ಕೆಳಗೆ ಕುಳಿತು ಆ ಮುದ್ದಾದ ಮಗುವಿನ ಹತ್ತಿಯಂತಿರುವ ಮೃದುವಾದ ಗಲ್ಲಗಳನ್ನು ಸವಿದನು. ನಿನ್ನ ಹೆಸರು ಏನು ಮಗಳೇ ಎಂದು ಅವನು ನಗುತ್ತಾ ಕೇಳಿದನು. ಆದರೆ ಮಗು ಉತ್ತರ ಕೊಡದೆ ಮುಂದೆ ಬಂದು ಅವನ ಗಲ್ಲದ ಮೇಲೆ ಮುತ್ತಿಟ್ಟಳು. ಐ ಲವ್ ಯು ಪೊಲೀಸಪ್ಪ ಎಂದು ಹೇಳಿ ಅವಳು ಅವನ ಕುತ್ತಿಗೆಯ ಬಳಿ ತನ್ನ ಗಲ್ಲವನ್ನು ಒರೆಸಿಕೊಳ್ಳಲು ಶುರು ಮಾಡಿದಳು. ಆಗ ರಾಹುಲ್ ಅವಳ ಮಾತುಗಳನ್ನು ಗಮನಿಸಿದನು. ಅವಳು ಅವನನ್ನು ನಿರಂತರವಾಗಿ ಅಪ್ಪ ಎಂದು ಕರೆಯುತ್ತಲೇ ಇದ್ದಳು. ಅಪ್ಪ ಎಂದು ರಾಹುಲ್ ನಿಧಾನವಾಗಿ ತನ್ನ ತುಟಿಗಳಲ್ಲಿ ಪುನರಾವರ್ತಿಸಿಕೊಂಡನು. ಅಷ್ಟರಲ್ಲಿ ಹಿಂದಿನಿಂದ ಒಂದು ಧ್ವನಿ ಕೇಳಿಬಂದಿತು. ಆ ಧ್ವನಿಯನ್ನು ಅವನು 1000 ಜನರ ಮಧ್ಯೆಯೂ ಗುರುತಿಸಬಹುದಾಗಿತ್ತು. ಸ್ನೇಹ, ಮಗಳೇ, ಹೀಗೆ ಮಾಡಬಾರದು, ಅಮ್ಮ ಹೆದರಿಕೊಳ್ಳುತ್ತಾರೆ. ಏಕೆ ಹೀಗೆ ಅಚಾನಕ್ ಇಲ್ಲಿ ಬಂದೆ ಎಂದು ಅವಳು ಕೆಳಗೆ ಕುಳಿತು ಅವಳ ಕೈ ಹಿಡಿದು ಮಮತೆಯ ಗದರಿಕೆ ನೀಡುತ್ತಿದ್ದಳು. ಅಷ್ಟರಲ್ಲಿ ಅವಳ ದೃಷ್ಟಿ ಪಕ್ಕದಲ್ಲಿ ನಿಂತಿದ್ದ ರಾಹುಲ್ ಮೇಲೆ ಬಿದ್ದಿತು. ಅವಳ ಉಳಿದ ಮಾತುಗಳು ಬಾಯಲ್ಲೇ ನಿಂತು ಹೋಯಿತು. ರಾಹುಲ್ನ ಸ್ಥಿತಿಯು ಬೇರೆ ಇರಲಿಲ್ಲ. ಅಮ್ಮ, ಅಮ್ಮ ನೋಡಿ, ಇವರು ಫೋಟೋದಲ್ಲಿರುವ ಪೊಲೀಸ್ ಅಪ್ಪ ಎಂದು ಸ್ನೇಹ ತನ್ನ ತಾಯಿಯ ಕೈ ಹಿಡಿದು ಉತ್ಸಾಹದಿಂದ ಹೇಳುತ್ತಿದ್ದಳು. ಸಂಧ್ಯಾ ತಕ್ಷಣ ತಾಳ್ಮೆ ಕಳೆದುಕೊಂಡು ತನ್ನ ಮುಖವನ್ನು ತಿರುಗಿಸಿ ಕಣ್ಣೀರು ಒರೆಸಿಕೊಂಡಳು. ರಾಹುಲ್ ಕೈ ಮುಷ್ಟಿಗಳು ಬಿಗಿಯಾಗಿ ಬಿಗಿದವು. ಮತ್ತೊಮ್ಮೆ ಅವರಿಬ್ಬರ ಕಣ್ಣುಗಳು ಮುಖಾಮುಖಿಯಾಗಿದ್ದವು. 4 ವರ್ಷಗಳ ನಂತರ ಅವರು ಹೀಗೆ ಎದುರು ಬದುರು ನಿಂತಿದ್ದರು. ತುಟಿಗಳು ಮೌನವಾಗಿದ್ದರೂ ಹೃದಯಗಳು ಮಾತನಾಡುತ್ತಿದ್ದವು. ಕಣ್ಣುಗಳು ಒಂದಕ್ಕೊಂದು ಪ್ರಶ್ನೆ ಕೇಳುತ್ತಿದ್ದವು. ಬಾ ಮಗಳೇ ಎಂದು ಸಂಧ್ಯಾ ಸ್ನೇಹನ ಕೈ ಹಿಡಿದಳು. ಅವಳನ್ನು ಕರೆದುಕೊಂಡು ಹೋಗಲು ಯತ್ನಿಸಿದಾಗ ಸ್ನೇಹ ತಲೆ ಆಡಿಸಿ, ಇಲ್ಲ ಅಮ್ಮ, ಅವರು ನನ್ನ ಅಪ್ಪ ಎಂದು ಅಳಲು ಶುರು ಮಾಡಿದಳು. ಸ್ನೇಹ ಶಾಂತವಾಗಿ ಬಾ ಎಂದು ಸಂಧ್ಯಾ ಗದರಿಸಿದಳು. ಆದರೆ ಅದು ರಾಹುಲ್ಗೆ ಸಹಿಸಲಿಲ್ಲ. ಸ್ಟಾಪ್ ಇಟ್ ಸಂಧ್ಯಾ, ನಿನಗೆ ಹೀಗೆ ಹೇಳುವ ಹಕ್ಕಿಲ್ಲ ಎಂದು ಅವನು ತಡೆದನು. ಸಂಧ್ಯಾಳ ಮಾತುಗಳು ಅವನ ಮನಸ್ಸನ್ನು ನೋಯಿಸಿತು. ಸ್ನೇಹ ನನ್ನ ಮಗಳು ಅಲ್ಲವಾ ಎಂದು ಅವನು ಖಚಿತಪಡಿಸಿಕೊಳ್ಳಲು ಕೇಳಿದನು. ಆದರೆ ಅವನ ಹೃದಯವೇ ಕೂಗಿ ಹೇಳುತ್ತಿತ್ತು, ಅವಳು ಅವನದೇ ರಕ್ತ, ಅವನದೇ ಮಗಳು. ಜಾಗ್ರತೆ, ನನ್ನ ಮಗಳ ಹೆಸರನ್ನು ಬಾಯಿಗೆ ತಗೊಳ್ಳಬೇಡಿ ಎಂದು ಸಂಧ್ಯಾ ಕೋಪದಿಂದ ಗರ್ಜಿಸಿದಳು. ಆದರೆ ರಾಹುಲ್ ಅವಳ ಮಾತು ಕೇಳಲಿಲ್ಲ. ಮುಂದೆ ಹೋಗಿ ಸ್ನೇಹಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ತನ್ನ ಎದೆಗೆ ಹಚ್ಚಿಕೊಂಡನು. ಅವನ ಸಂಪೂರ್ಣ ಅಸ್ತಿತ್ವದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಹರಡಿತು. ನೀನು ನನ್ನ ಮೇಲೆ ಅನ್ಯಾಯ ಮಾಡಿದ್ದೀಯಾ ಸಂಧ್ಯಾ, ಇದನ್ನು ನನ್ನಿಂದ ಮರೆಮಾಚಿ ಎಂದು ಅವನು ಕಣ್ಣೀರಿನ ಧ್ವನಿಯಲ್ಲಿ ಹೇಳಿದನು. ನಾನು ಮರೆಮಾಚಲಿಲ್ಲ. ನಾನು ನಿಮಗೆ ಫೋನ್ ಮಾಡಿದ್ದೆ, ಆದರೆ ನೀವು ನನ್ನ ನಂಬರನ್ನು ಬ್ಲಾಕ್ ಮಾಡಿದ್ದೀರಿ. ನಿಮ್ಮ ಅಮ್ಮನಿಗೂ ಈ ಸಂತೋಷದ ಸುದ್ದಿಯನ್ನು ಹೇಳಿದ್ದೆ, ಆದರೆ ಅವರು ನನ್ನ ಮಗುವನ್ನು ಪಾಪದ ಹೊಣೆ ಎಂದು ಹೇಳಿ ತಳ್ಳಿಬಿಟ್ಟರು ಎಂದು ಸಂಧ್ಯಾ ಸಂಪೂರ್ಣವಾಗಿ ಕುಸಿದು ಬಿದ್ದಳು. ಬಾ, ಮನೆಗೆ ಹೋಗಿ ಮಾತನಾಡೋಣ ಎಂದು ರಾಹುಲ್ ಸ್ನೇಹಳನ್ನು ತನ್ನ ಮಡಿಲಲ್ಲಿ ಹಿಡಿದು ಅವಳ ಮಾತನ್ನು ಕೇಳದೆ ಕಾರಿನ ಕಡೆ ನಡೆದು ಹೋದನು. ಸಂಧ್ಯಾಳ ರಕ್ತ ಕುದಿಯಿತು. ಅವಳು ಅವನ ಹಿಂದೆ ಓಡಿದಳು. ಆಗಲೇ ರಾಹುಲ್ ಸ್ನೇಹಳನ್ನು ಕಾರಿನಲ್ಲಿ ಕುಳ್ಳಿರಿಸಿ ಕಾರನ್ನು ತಿರುಗಿಸಲು ಶುರು ಮಾಡಿದನು. ಸಂಧ್ಯಾಳಿಗೆ ತನ್ನ ಹೃದಯವೇ ನಿಂತು ಹೋಗುವಂತೆ ಅನಿಸಿತು. 4 ವರ್ಷಗಳ ನಂತರ ಅವನು ತನ್ನ ಮುಂದೆ ಬಂದು ತನ್ನ ಮಗಳನ್ನು ಕರೆದುಕೊಂಡು ಹೋಗುತ್ತಾನೆ ಎಂಬ ಭಯ ಅವಳನ್ನು ಇಷ್ಟು ವರ್ಷಗಳಿಂದ ಕಾಡುತ್ತಿತ್ತು. ಇಂದು ಅದೇ ಭಯ ನಿಜವಾಗಿ ಬಿಟ್ಟಿತು. ಅವಳ ಕೈ ಹೃದಯದ ಕಡೆಗೆ ಹೋಯಿತು. ಉಸಿರು ನಿಂತು ಹೋಗುವಂತೆ ಅನಿಸಿತು. ರಾಹುಲ್ ಅವಳನ್ನು ಒಂದೇ ಕಡೆ ಕುಸಿದು ಬೀಳುತ್ತಿರುವುದನ್ನು ನೋಡಿ ತಕ್ಷಣ ಕಾರನ್ನು ನಿಲ್ಲಿಸಿದನು. ಕಣ್ಣು ಮಿಟುಕಿಸುವಷ್ಟರಲ್ಲಿ ಅವಳ ಬಳಿಗೆ ತಲುಪಿ ಅವಳು ನೆಲಕ್ಕೆ ಬೀಳುವ ಮುನ್ನವೇ ಅವಳನ್ನು ತನ್ನ ಕೈಗಳಲ್ಲಿ ಹಿಡಿದು ಕಾರಿನಲ್ಲಿ ಕೂರಿಸಿ ತನ್ನ ಫ್ಲಾಟ್ ಕಡೆಗೆ ಕಾರು ಓಡಿಸಿದನು. ಅವಳಿಗೆ ಪ್ರಜ್ಞೆ ಬಂದಾಗ ತಾನು ಒಂದು ಮೃದುವಾದ ಹಾಸಿಗೆಯ ಮೇಲೆ ಮಲಗಿರುವುದನ್ನು ಕಂಡಳು. ಅವಳು ಒಮ್ಮೆಲೆ ಎದ್ದು ಕುಳಿತು ಸ್ನೇಹಳನ್ನು ಹುಡುಕಲು ಶುರು ಮಾಡಿದಳು. ತಕ್ಷಣವೇ ಹೊರಗೆ ಓಡಿ ಬಂದಳು. ಅಡಿಗೆ ಮನೆಯಿಂದ ಬರುತ್ತಿದ್ದ ಧ್ವನಿ ಕೇಳಿ ಅಚ್ಚರಿಪಟ್ಟಳು. ಅಪ್ಪ, ಯು ಆರ್ ಸೋ ಕ್ಯೂಟ್. ಸ್ನೇಹ ರಾಹುಲ್ನ ಮೂಗಿನ ಮೇಲೆ ಹತ್ತಿದ ಚಾಕೊಲೇಟ್ ಅನ್ನು ತನ್ನ ನಾಲಿಗೆಯಿಂದ ಲೆಕ್ಕಿಸುತ್ತಿದ್ದಳು. ರಾಹುಲ್ ಕೂಡ ಅವಳ ಜೊತೆ ಚಿಕ್ಕ ಮಗುವಿನಂತೆ ಆಟವಾಡುತ್ತಿದ್ದನು. ಇಂದು ಮೊದಲ ಬಾರಿಗೆ ತನ್ನ ಮಗಳು ಇಷ್ಟು ಸಂತೋಷವಾಗಿರುವುದನ್ನು ಸಂಧ್ಯಾ ನೋಡುತ್ತಿದ್ದಳು. ಜೀವನ ಸಂತೋಷದಿಂದ ತುಂಬಿ ತುಳುಕುವಂತೆ ಕಾಣಿಸುತ್ತಿತ್ತು. ಅಯ್ಯೋ ಅಪ್ಪನ ಪ್ರಾಣ, ನೀನು ಅಪ್ಪನ ಮುಖವನ್ನೇ ಚಾಕೊಲೇಟ್ ಮಾಡಿಬಿಟ್ಟಿಯಲ್ಲ, ಛೀ ಎಂದು ಅವನು ಮುಖ ವಿಚಿತ್ರವಾಗಿ ಹೇಳಿದಾಗ ಸ್ನೇಹ ಇನ್ನೂ ಜೋರಾಗಿ ನಕ್ಕಳು. ಅವಳ ನಗು ಮತ್ತು ಆ ಖುಷಿಯನ್ನು ನೋಡುತ್ತಾ ಸಂಧ್ಯಾಳ ತುಟಿಗಳ ಮೇಲೂ ನಿಧಾನವಾಗಿ ಒಂದು ನಗು ಮೂಡಿತು. ಸಂಧ್ಯಾ ಈ 4 ವರ್ಷಗಳನ್ನು ಅವಳು ಹೇಗೆ ಕಳೆದಿದ್ದಳು ಎಂಬುದು ಅವಳಿಗೆ ಮಾತ್ರ ಗೊತ್ತು. ಇಂದು ಅವಳಿಗೆ ಉರಿಯುವ ಮಧ್ಯಾಹ್ನದ ನಂತರ ತಂಪಾದ ನೆರಳು ಸಿಕ್ಕಂತೆ ಅನಿಸಿತು. ಯಾರೋ ಬರುತ್ತಿರುವ ಶಬ್ದ ಕೇಳಿ ರಾಹುಲ್ ತಿರುಗಿ ನೋಡಿದನು. ಸಂಧ್ಯಾ ನಗುತ್ತಿರುವುದನ್ನು ನೋಡಿ ಅವನ ತುಟಿಗಳ ಮೇಲೂ ನಗು ಮೂಡಿತು. ಮುಂದೆ ಬಂದು ರಾಹುಲ್ ಸ್ನೇಹಳನ್ನು ಮಡಿಲಲ್ಲಿ ಎತ್ತಿಕೊಂಡು ಅವಳ ಗಲ್ಲಕ್ಕೆ ಮುತ್ತಿಟ್ಟನು.
ಅದನ್ನು ನೋಡಿ ಸಂಧ್ಯಾಳ ಕಣ್ಣುಗಳು ತೇವವಾಗಿದ್ದವು. ಮಗಳನ್ನು ಮಡಿಲಲ್ಲಿ ಹಿಡಿದೆ ಅವನು ಸಂಧ್ಯಾಳ ಹತ್ತಿರ ಬಂದನು. ಸಂಧ್ಯಾ ಕಳೆದದ್ದೆಲ್ಲ ಕಳೆದೇ ಹೋಗಿದೆ. ನಾನು ಯಾವುದೇ ಸ್ಪಷ್ಟನೆ ಕೊಡಬೇಕೆಂದಿಲ್ಲ, ಯಾವುದನ್ನು ಕೇಳಬೇಕೆಂದಿಲ್ಲ. ನನಗೆ ನೀನು ನನ್ನ ಮಗಳು ಮತ್ತೆ ನನ್ನ ಜೀವನದಲ್ಲಿ ಬೇಕು, ನನ್ನ ಜೊತೆ ಇರುತ್ತೀಯಾ ಎಂದು ಅವನು ತನ್ನ ಕೈ ಮುಂದಿಟ್ಟನು. ಸಂಧ್ಯಾ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ಒಂದು ಬಾರಿ ಮಗಳನ್ನು ನೋಡಿದಳು. ನಂತರ ರಾಹುಲ್ ಮುಂದಿಟ್ಟಿದ್ದ ಕೈ ಹಿಡಿದಳು. ರಾಹುಲ್ ಅವಳನ್ನು ತನ್ನೆಳೆದು ತನ್ನ ಎದೆಗೆ ಅಪ್ಪಿಕೊಂಡನು. ಒಂದು ಕಡೆ ಅವನ ಮಗಳು, ಇನ್ನೊಂದು ಕಡೆ ಸಂಧ್ಯಾ. ಅವನ ಜೀವನ ಸಂಪೂರ್ಣ ಸಂತೋಷದಿಂದ ತುಂಬಿಬಿಟ್ಟಿತ್ತು. ಸಂಧ್ಯಾಳ ತಲೆಯ ಮೇಲೆ ನಿಧಾನವಾಗಿ ಮುತ್ತಿಟ್ಟು ತನ್ನ ಮಗಳ ಗಲ್ಲವನ್ನು ಮುತ್ತಿಟ್ಟನು. ಅಪ್ಪ, ಅಮ್ಮಗೂ ಇಲ್ಲಿ ಕಿಸ್ ಕೊಡಿ ಎಂದು ಸ್ನೇಹ ಸಂಧ್ಯಾಳ ಗಲ್ಲದ ಮೇಲೆ ಬೆರಳು ಇಟ್ಟು ಹೇಳಿದಾಗ ಸಂಧ್ಯಾ ನಾಚಿಕೆಯಿಂದ ಕೆಂಪಾಗಿ ಬಿಟ್ಟಳು. ಅಮ್ಮನ ಟರ್ನ್ ರಾತ್ರಿ ಬರುತ್ತದೆ ಎಂದು ರಾಹುಲ್ ತಮಾಷೆಯಿಂದ ಒಂದು ಕಣ್ಣು ಮಿಟುಕಿಸಿ ಹೇಳಿದನು. ಗಲ್ಲ ಮಾತ್ರ ಅಲ್ಲ, ಅಪ್ಪ ಅಮ್ಮಗೆ ತುಂಬಾ ಜಾಗದಲ್ಲಿ ಕಿಸ್ ಕೊಡ್ತಾರೆ ಎಂದು ಕೊನೆಯದಾಗಿ ಸಂಧ್ಯಾಳ ಕಿವಿಯಲ್ಲಿ ನಿಧಾನವಾಗಿ ಹೇಳಿದನು. ಅವನ ಮಾತಿಗೆ ನಾಚಿಕೆಯಿಂದ ಕೆಂಪಾದ ಸಂಧ್ಯಾ ಮತ್ತೆ ಓಡುತ್ತಾ ಕೋಣೆಗೆ ಹೋಗಿಬಿಟ್ಟಳು. ಹಿಂದಿನಿಂದ ರಾಹುಲ್ ಮತ್ತು ಸ್ನೇಹ ನಗುತ್ತಲೇ ಇದ್ದರು. ಸ್ನೇಹಿತರೆ, ನಿಮಗೆ ಈ ರೊಮ್ಯಾಂಟಿಕ್ ಸ್ಟೋರಿ ಹೇಗೆನಿಸುತ್ತೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮುಂದಿನ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.